ಮಾಡಿ ನೋಡಿ. ಇವತ್ತು ಆಗತ್ತೆ ಅಂದ್ರೆ ಮುಗ್ದೋರು. ಆಗತ್ತಾ ಇವತ್ತು? ಓಕೆ. ಸೊ ರಹುಗಣ ಹಾಗೂ ಜಡಭರತೋಪಾಖ್ಯಾನದ ಇರುದಿ ಘಟ್ಟಂ ಅವರ ಎರಡು ಕಾನ್ವರ್ಸೇಷನ್ ಅಲ್ಲಿ ನಾವು ಈಗ ಎಲ್ಲಿವರೆಗೂ ಬಂದಿದೀವಿ? ಚಾಪ್ಟರ್ 13 ವರೆಗೂ ಬಂದಿದೀವಿ ಅಲ್ವಾ? ಐ ಥಿಂಕ್ ಚಾಪ್ಟರ್ 12 ವರೆಗೂ ಬಂದಿದೀವಿ ಅನ್ಸುತ್ತಪ್ಪ. ತ್ರಯೋದಶ ಅಥವಾ ದ್ವಾದಶದವರೆಗೂ ಆಗಿದೆ. ಎಲ್ಲಿವರೆಗೂ ಆಗಿದೆ ಶ್ಲೋಕಗಳು? ಎಲ್ಲಿವರೆಗೂ ಆಗಿದೆ ಶ್ಲೋಕಗಳು? ದ್ವಾದಶ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ ಸರ್. ಹೌದಾ? ದ್ವಾದಶ ಆಗಿರ್ಬೇಕಲ್ಲ ಸರ್. ಲಾಸ್ಟ್ ವೀಕ್ ನಾನು ಅಟೆಂಡ್ ಆಗಲಿಲ್ಲ, ಏನಾಗಿದೆ ಗೊತ್ತಿಲ್ಲ. ಲಾಸ್ಟ್ ವೀಕ್ ಬರೀ ಥಿಯರಿ ಇತ್ತು ಸರ್, ಯಾವ್ದು ಶ್ಲೋಕ ಓದ್ಲಿಲ್ಲ ಲಾಸ್ಟ್ ಕ್ಲಾಸ್. ಶ್ಲೋಕ ಓದಂಗಿಲ್ಲ ಲಾಸ್ಟ್ ಕ್ಲಾಸ್. ಬಟ್ ನಾನು ನಿಲ್ಸಿದ್ದೆ ಶ್ಲೋಕವನ್ನ. ಸರ್ ಲಾಸ್ಟ್ ವೀಕ್ ಭವಾಟವಿಯ ಸೃಷ್ಟೀಕರಣ ಅದನ್ನು ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು. 14th ಚಾಪ್ಟರ್ ಅದು. 14th. ಹಾಗಾದ್ರೆ 12th 13th ಕವರ್ ಮಾಡಿದೀನಿ ಅನ್ಸುತ್ತೆ ನಾನು. ಹೌದು. ಆದ್ರೆ ಶ್ಲೋಕ ಎಲ್ಲಿವರೆಗೂ ಮುಗಿಸಿದೀನಿ? ಶ್ಲೋಕ ನೋಡಿ ಯಾರಾದ್ರು? 13th ಓದಿಸಿ ಹೇಳಿಸ್ಬೇಕು ಸರ್. 13th ಹೇಳಿಸ್ಬೇಕು. 12th ಆಗಿದ್ಯಾ? 12th ಆಗಿದೆ. 12th ಆಗಿದೆ ಸರ್. 12th ಬರ್ಸಿದೀನಿ ಬೇರೆ ಅಲ್ವಾ? ನೋಡಿ ಅಲ್ಲಿ 1 2 3 4 5 6 6 ಲಕ್ಷಣಗಳು ಅಲ್ಲೇ ಬರ್ತಿದ್ದೀರಿ. ಕರೆಕ್ಟ್. ಓಕೆ, ಸರಿ. ಇವಾಗ ಎಲ್ಲಾರು ಒಂದು ಹೆಡ್ಡಿಂಗ್ ಹಾಕೊಳ್ಳಿ. ಹೆಡ್ಡಿಂಗು ಹೇಳ್ತೀನಿ, ಒಂದು ನಿಮಿಷ. ರಹುಗಣ ಹಾಗೂ ಏನಾಯ್ತು? ರಹುಗಣ ಹಾಗೂ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ರಹುಗಣ ಹಾಗೂ ಜಡಭರತೋಪಾಖ್ಯಾನದಲ್ಲಿ ರಹುಗಣ ಹಾಗೂ ಜಡಭರತೋಪಾಖ್ಯಾನದಲ್ಲಿ ವಾದಿ ಪ್ರತಿವಾದಿ ಸಂವಾದಿ ವಾದಿ ಪ್ರತಿವಾದಿ ಸಂವಾದಿ ವಾದಿ ಪ್ರತಿವಾದಿ ಸಂವಾದಿ ವಾದಿ ಪ್ರತಿವಾದಿ ಸಂವಾದಿ ಪ್ರಶ್ನೋತ್ತರಗಳು. ಇದು ಹೆಡ್ಡಿಂಗ್. ರಹುಗಣ ಹಾಗೂ ಜಡಭರತೋಪಾಖ್ಯಾನದಲ್ಲಿ ವಾದಿ ಪ್ರತಿವಾದಿ ಸಂವಾದಿ ಪ್ರಶ್ನೋತ್ತರಗಳು. ಪ್ರಶ್ನೆ ಹಾಗೂ ಉತ್ತರ ಆಯ್ತಾ? ಈ ಪ್ರಶ್ನೋತ್ತರಗಳಿಂದ ಒಂದಿಷ್ಟು ಕೊಂಚ ಜ್ಞಾನವನ್ನ ಇವನು ಬರ್ತಾನೆ. ಯಾರು? ರಹುಗಣ ಮಹಾರಾಜ. ಇವನು ಹೇಳಿರ್ತಾನಲ್ವಾ, ಹೇ ರಹುಗಣ ಮಹಾರಾಜನೇ, ನೀನು ದುಡ್ಡು ಮೇಧಾವಿ ಅನ್ಕೊಂಡು ಯಾರನ್ನೋ ಮೈತ್ರೇಯರನ್ನೋ ಅಥವಾ ಯಾರೋ ಕಪಿಲಾಚಾರ್ಯರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಉಪದೇಶ ಅಂತ. ಉಪದೇಶವನ್ನ ಪಡೆಯಕ್ ಮುಂಚೆ ಮೊದಲು ಉಪದೇಶಕ್ಕೆ ಅನುಗುಣವಾದಂತಹ ಸಿದ್ಧತೆಗಳು ನಮ್ಮಲ್ಲಿ ಆಗಿರ್ಬೇಕು. ಈಗ ನೀವೇನೋ ಒಂದು ಪ್ರಶ್ನೆಯನ್ನ ನನ್ನನ್ನು ಕೇಳ್ತೀರಾ ಅಂದ್ರೆ ಆ ಪ್ರಶ್ನೆಗೆ ಮುಂಚಿತವಾಗಿ ನಿಮ್ಮ ಸಿದ್ಧತೆ ಏನು, ನಿಮ್ಮ ಆಲೋಚನೆ ಅಲ್ವಾ? ಆಲೋಚನೆ ಸರಿಯಾಗಿದ್ರೆ ಪ್ರಶ್ನೆ ಸರಿಯಾಗಿ ಬರುತ್ತೆ. ರೇಖಾ ಅವರ ಊಟ ಮಾಡಿದ್ರ, ತಿಂಡಿ ತಿಂದ್ರ, ಮಲಗದ್ರ, ಎದ್ರ, ಇದೆಲ್ಲ ಒಂದು ಪ್ರಶ್ನೆಯ? ಸೌಖ್ಯವಾ? ಅಯ್ಯೋ ಅಲ್ಲಿ ಹೋಗ್ ಬಂದ್ರ, ಇಲ್ಲಿ ಹೋಗ್ ಬಂದ್ರ, ಈ ತರದ ವ್ಯವಹಾರಿಕ ಜ್ಞಾನದ ಪ್ರಶ್ನೆಗಳನ್ನ ಸನಾತನ ಧರ್ಮೀಯರು ಪ್ರಶ್ನೆ ಅಂತ ಕೇಳಲ್ಲ ಅಲ್ವಾ?
ಕೇಳಿದ್ರೆ ಏನಾದ್ರೂ ಒಂದು ಬ್ರಹ್ಮ ಸ್ವರೂಪ ಹೆಂಗೆ, ಆತ್ಮ ಬೇರೆ ಶರೀರ ಬೇರೆ ಅಂತಾರಲ್ವಾ, ಆ ಶರೀರಕ್ಕೂ ಆತ್ಮಕ್ಕೂ ಮತ್ತೆ ಏನಕ್ಕೆ ಜೋಡಣೆ ಅನ್ನೋ ಒಂದು ಮಾಯೆ ಮಧ್ಯದಲ್ಲಿ ಇದೆಯಲ್ಲ, ಈ ತರ ಏನಾದ್ರು ಪ್ರಶ್ನೆ ಕೇಳಿದ್ರೆ ಓ ಪರವಾಗಿಲ್ವಲ್ಲ, ಏನೋ ಒಂಚೂರು ಇವ್ರು ಹೋಮ್ವರ್ಕ್ ಮಾಡಿದಾರಲ್ಲ ಅಂತ ಅನ್ಸುತ್ತೆ. ಇಲ್ದಿದ್ರೆ ವ್ಯರ್ಥ ಪ್ರಶ್ನೆಗಳು. ಹಂಗಾಗಿ ರಹುಗಣ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕ್ತಾನೆ, ಆದ್ರೆ ಅದ್ರಲ್ಲಿ ಸಿಟ್ಟು ತೋರಿಸ್ತಾನೆ, ಅದ್ರಲ್ಲಿ ಚಕಾರವನ್ನ ಎಚ್ತಾನೆ, ಅದ್ರಲ್ಲಿ ತುಂಬಾ ತಡೀತಾನೆ, ಏನೇನೋ ಮಾಡ್ತಾನೆ. ಆದ್ರೆ ಜಡಭರತ ಮಾತ್ರ ಯಾವುದಕ್ಕೂ ವಿಚಲಿತವಾಗಲ್ಲ. ನೀನ್ ಹೇಳಿದಂತೆ ನಾನು ನಡ್ಕೋತೀನಿ ಅಂತ ಹೇಳಿ ಅವನ ಒಂದು ಸ್ವಭಾವದಲ್ಲಿ ಅವನಿಗೆ ಉತ್ತರವನ್ನ ಖಂಡಿಸಿ ಹೇಳಿದಾಗ ಜ್ಞಾನ ತಾನಾಗೆ ಸ್ಫುರಿಸುತ್ತೆ. ಅವನಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ದುಡುಕ್ತಾ ಇದ್ದೀನಿ. ಆತ್ಮಜ್ಞಾನ ಸಂಪಾದನೆಗೆ ಅಂತ ಬಂದು ನನ್ನನ್ನೇ ನಾನು ಧರ್ಮಭೂತ ಜ್ಞಾನದಲ್ಲಿ ಯಾವ ರೀತಿ ಕೊಡ್ತಾ ಇದ್ದೀನಿ, ಇಲ್ಲಿ ಎಲ್ಲಿ ನಾನು ಕಳ್ಕೊತಾ ಇದ್ದೀನಿ. ಶರೀರ ಬೇರೆ ಆತ್ಮ ಬೇರೆ ಅನ್ನೋ ಜ್ಞಾನ ಇದ್ರೂ ಕೂಡ ಶರೀರವೇ ಒಂದು ಸಾಧನಾ ವಸ್ತುವಾಗಿ ಹೆಂಗೆ ನಾವು ಬಳಸ್ಕೋಬೇಕು, ಇದರಿಂದ ನಮಗೆ ಯಾವ ರೀತಿ ಪರಮಾತ್ಮ ಜ್ಞಾನ ಬೆಳೆಯುತ್ತೆ ಇಷ್ಟು ಗೊತ್ತಾಗುತ್ತೆ. ದಿಸ್ ಇಸ್ ದ ಓನ್ಲಿ ಟೇಬಲ್ ವೇರ್ ಹಾರಿಜಾಂಟಲಿ ವರ್ಟಿಕಲಿ ಎರಡು ಕಡೆಯಿಂದಾನು ನೀವು ಪರಿಶೀಲನೆ ಮಾಡ್ಕೊಂಡು ಹೋಗ್ತೀರಾ. ಆಯ್ತಾ? ಈಗ ಆ ಇದು ಹೆಡ್ಡಿಂಗ್ ಕೆಳಗಡೆ 5 ಕಾಲಮ್ ಮಾಡ್ಕೋಬೇಕು. ಮೊದಲನೇ ಕಾಲಮ್ ಹೆಡ್ಡಿಂಗ್ ಬರ್ಕೊಳ್ಳಿ, ರಹುಗಣನ ವ್ಯಂಗ್ಯ. ಮೊದಲನೇ ಕಾಲಂ ರಹುಗಣನ ವ್ಯಂಗ್ಯ. ಎರಡನೇ ಕಾಲಮು ರಹುಗಣನಿಗೆ ಎರಡನೇ ಕಾಲಮು ಜಡಭರತನ ಒಪ್ಪುಗೆ. ಜಡಭರತನ ಒಪ್ಪುಗೆ. ಎಲ್ಲ ಹೆಡ್ಡಿಂಗ್ ಇದೆಲ್ಲ. ರಹುಗಣನ ವ್ಯಂಗ್ಯ, ಜಡಭರತನ ಒಪ್ಪುಗೆ. ಇವನೇನೇನೋ ವ್ಯಂಗ್ಯವಾಗಿ ಬಂದಷ್ಟು ಅವನನ್ನ ಅಂದ್ರು ಅವನೇನೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ, ಸಿಟ್ಟು ಬರಲ್ಲ, ಏನು ಬರಲ್ಲ. ಆದ್ರೆ ಈ ತರ ಬರಲ್ವಲ್ಲ ಅಂತ ಮತ್ತೆ ರಹುಗಣನ ಕೋಪ. ಮೂರನೇ ಕಾಲಂ ಬರ್ಕೊಳ್ಳಿ, ರಹುಗಣನ ಕೋಪ. ನೆಕ್ಸ್ಟ್ ಕೋಪಕ್ಕೆ ಅನುಸಾರವಾದ ತತ್ವ. ಕೋಪಕ್ಕೆ ಅನುಸಾರವಾದ ತತ್ವ. ಮೊದಲ ಕಾಲಮು ರಹುಗಣನ ವ್ಯಂಗ್ಯ, ಎರಡನೇ ಕಾಲಮು ಜಡಭರತನ ಕೋಪ, ಜಡಭರತನ ಒಪ್ಪುಗೆ, ಮೂರನೇ ಕಾಲಮು ರಹುಗಣನ ಕೋಪ, ನಾಲ್ಕನೇ ಕಾಲಮು ಕೋಪಕ್ಕೆ ಅನುಸಾರವಾದ ತತ್ವ, ಐದನೇ ಕಾಲಮು ಮಹಾರಾಜನ ಪ್ರಾಯಶ್ಚಿತ್ತ. ಮಹಾರಾಜ, ರಹುಗಣ ಮಹಾರಾಜನ ಪ್ರಾಯಶ್ಚಿತ್ತ. ಮೊದಲು ವಿವಾದಾಸ್ಪದವಾಗಿ ನುಡಿತಾನೆ, ನಂತರ ಹೇ ರಾಜನ್ನೇ ವ್ಯಂಗ್ಯವನ್ನ ನೀ ತೋರಿಸ್ತಾ ಇದೀಯಲ್ಲ, ಈ ರೀತಿ ಸರಿ, ನೀನು ನಡ್ಕೊಳಕ್ ಹೇಳ್ತೀಯೋ ಅದೇ ರೀತಿ ನಾನು ಇರ್ತೀನಿ ಅಂತ ಚಕಾರವಿಲ್ಲದೆ ಒಪ್ಕೋತಾನೆ. ಆದ್ರೆ ಇವನು ಒಪ್ಕೊಳ್ಳೋದೇ ಅವನಿಗೆ ಪ್ರತಿಭಟನಾತ್ಮಕವಾದ ಕೋಪವನ್ನ ತೋರ್ಸಕ್ಕೆ ಲೀಡ್ ಮಾಡುತ್ತೆ. ನಿನ್ನ ಕೋಪಕ್ಕೆ ಅನುಸಾರವಾಗಿ ಇದು ತತ್ವವನ್ನ ಹೇಳ್ತೀನಿ ಕೇಳು. ತತ್ವಜ್ಞಾನಿ ಆದವನು ಲೌಕಿಕ ವಿಚಾರಗಳಿಗೆ, ಆಗು ಹೋಗುಗಳಿಗೆ, ಈ ರಾಗದ್ವೇಷಾದಿ ಬರೀ ರಾಗ ವಿರಾಗಾದಿಗಳಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಅದಕ್ಕೆ ತತ್ವವನ್ನ ಹೇಳಿದಾಗ ನಂತರ ಅಯ್ಯೋ ನಾನು ತಪ್ಪು ಮಾಡಿದ್ನಲ್ಲ ಅನ್ನೋ ಪ್ರಾಯಶ್ಚಿತ್ತ ಅವನನ್ನ ಕಾಡಿ
ಕೊನೆಗೆ ಪರಮ ಪುನೀತವಾಗ್ತಾನೆ. he will come out with a proper definition in the mind. ಭಾಗವತರು, ಭಾಗವತ ಮಹಾತ್ಮೆ ಹಾಗೂ ಭಗವಂತನ ರಿಯಲೈಸೇಷನ್ ನಿಜವಾಗ್ಲೂ ಎಲ್ಲಿ ಇದೆ, ಹೆಂಗಾಗುತ್ತೆ? ರಾಜ ಆಗ್ಬಿಟ್ರೆ ಸಾಲದು, ವಿದ್ಯೆ ಬಂದ್ಬಿಟ್ರೆ ಸಾಲದು, ಹಣ ಕಾಸು ದುಡ್ಡು ಎಲ್ಲ ಒಂದು ಅಂತಸ್ತು ಪದವಿ ಎಲ್ಲ ಸೋಷಿಯಲ್ ಆಗಿ ನಾವು ಒಂದು ಸಮಾಜದಲ್ಲಿ ಇದ್ಬಿಟ್ರೆ ಸಾಲದು. ಅದಕ್ಕೂ ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆತ್ಮಾವಲೋಕನ. ಆತ್ಮ ಸಾಧನೆ ಅನ್ನೋದು ಸಿದ್ಧ ಸಂಕಲ್ಪವಾಗಿ ಇದೆ. ಆದ್ರೆ ಅದನ್ನ ನಾವು ನೋಡ್ಕೊಳ್ಳೋವರೆಗೂ ನಮಗಿದು ಬರಲ್ಲ. ಗೊತ್ತಾಯ್ತಾ? 5 ಕಾಲಂ ಬರ್ಕೊಂಡ್ರ? ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ. ಮೊದಲನೇ ಕಾಲಂ ಎಷ್ಟನೇ ಚಾಪ್ಟರ್ದು? ಇದು ಕ್ಯಾಂಟೋ 5 ಚಾಪ್ಟರ್ 13. ಚಾಪ್ಟರ್ 10 ಇಂದ 13 ವರೆಗೂ ಇದು ಆಕ್ಚುಲಿ ಕವರ್ ಆಗುತ್ತೆ. 10 to 13 ಅಂತ ಬರ್ಕೋಬಹುದು, ಅಥವಾ ಬರೀ 13 ಅಂತ ಆದ್ರೂ ಬರ್ಕೋಬಹುದು. 10 to 13 ಅಂತಾನೆ ಬರ್ಕೊಂಡಿಡಿ. ಯಶೋಧ ಮಮ್ಮಿ ಹೆಂಗಿದೀರಾ? ಹುಷಾರಾದ್ರ ಈಗ? ಪರವಾಗಿಲ್ಲ ಮಾಮ, ಪರವಾಗಿಲ್ವಾ? ಫುಲ್ಲಿ ರಿಕವರ್ ಆಗಿಲ್ಲ. ಆಗತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಈ ಏಜ್ಗಳಲ್ಲಿ. ನಮ್ ತಾಯಿನೂ ಇನ್ನೂ ರಿಕವರಿ ಸ್ಟೇಜ್ ಅಲ್ಲೇ ಇದ್ದಾರೆ. ಆಪರೇಷನ್ ಆಗಿ ನೋಡಿ 3 ತಿಂಗಳಾಯ್ತು. ಹರ್ನಿಯ ಆಪರೇಷನ್ ಆದ್ರೆ 3 ದಿನ ಚಂದಂತ ಓಡಾಡ್ತಾರೆ ಅಂತಾರೆ. ಒಂದ್ ಏಜ್ ಆದ್ಮೇಲೆ ಸ್ವಲ್ಪ ಎಲ್ಲ ಕಷ್ಟ. ಸ್ವಲ್ಪ ನಾವು ಹಲ್ ಕಚ್ಕೋಬೇಕು, ಅದಕ್ಕೆ ಒಂಚೂರು ನಾವು ಪೇಶನ್ಸ್ ತಗೋಬೇಕು. ನಮ್ಮ ಅರ್ಜೆಂಟ್ ನಮ್ ಬಾಡಿ ವರ್ಕ್ ಆಗಲ್ಲ ನೋಡಿ, ಅದೇ ಬಂದಿರೋದು. ಬಟ್ ಎನಿವೆ ಹುಷಾರಾಗಿದ್ದೀರ ತಾನೆ? ಪರವಾಗಿಲ್ಲ. ಸ್ವಲ್ಪ ತುಂಬಾ ಏನು ನಾವು ಭಗವಂತನ ಹತ್ರ ಕೇಳ್ಕೊಳಲ್ಲ, ಸಫರಿಂಗ್ಸ್ ನೋವು ಇಲ್ದೆ ಇಟ್ಬಿಡಪ್ಪ ಸಾಕು. ಅಷ್ಟಿದ್ರು ಸಾಕು. ಒಂದ್ ವಯಸ್ಸಾದ್ಮೇಲೆ ಸಫರಿಂಗ್ಸ್ ನೋವು ಅದೆಲ್ಲ ನೋಡೋದು ತುಂಬಾ ಕಷ್ಟ, ಅನುಭವಿಸೋರ್ಗು ಕಷ್ಟ. ಇಲ್ದೇ ಇದ್ರೆ ವಾಸಿ ಅಷ್ಟೇ. ಏನೋ ಒಂದ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಏನಂದ್ರೆ ಪರಮಾತ್ಮನ ನಾಮ ಒಂದು ನಮ್ಗೆ ಔಷಧಿಯಾಗಿದೆ ಅಷ್ಟೆ. ತುಂಬಾ ನೋವಾದಾಗ ಅದು ತಲೆಗ್ ಬರಲ್ಲ. ಅಯ್ಯೋ ನಮ್ದೇ ಸಮಸ್ಯೆ ಹೆಚ್ಚಾದಾಗ ಯಾವ ಭಾಗವತವೂ ಬೇಡ, ಎಂತದು ಬೇಡ, ಸದ್ಯ ಎಲ್ಲಾದ್ನೂ ಮುಚ್ಚಿಡೋಣ ಅನ್ಸುತ್ತೆ. ತಲೆ ಒಳಕ್ ಇನ್ನೇನು ಹೋಗಲ್ಲ, ಬರೀ ನೋವೇ ಕಾಡಿಸ್ಕೊತಾ ಇರುತ್ತೆ. ಏನು ಮಾಡಕ್ ಆಗಲ್ಲ. ನಾವು ಆ ಟೈಮನ್ ಸ್ವಲ್ಪ ಗೆಲ್ಬೇಕು. ಕಾಲಾಯ ತಸ್ಮೈ ನಮಃ ಅಂತ. ಬಟ್ ಬಾಡಿ ಒಂದ್ಸಲ ನೀವು ಹುಷಾರಿಲ್ದೆ ಮತ್ತೆ ಎನರ್ಜೈಸ್ ಆದ್ಮೇಲೆ ಚೆನ್ನಾಗಾಗಿ ಹೋಗ್ತೀರಾ, ಮುಂಚೆಗಿಂತ ಚೆನ್ನಾಗಾಗ್ತೀರಾ. ಬಟ್ ಅದ್ರ ಒಂದು ಟೈಮ್ ತಗೊಳುತ್ತದು. ಏನು ಮಾಡಕ್ಕಾಗಲ್ಲ. ಯಾವುದೇ ಪೋರ್ಷನ್ ಆದ್ರೂ, ಎಲ್ಲೇ ನೋವು ಕಾಣಿಸ್ಕೊಂಡ್ರು, ಎಲ್ಲೇ ಏನೇ ಡಿಸಾರ್ಡರ್ ಆದ್ರೂ ಸ್ವಲ್ಪ ಟೈಮ್ ಅದಕ್ಕೆ ಕೊಟ್ಬಿಡ್ಬೇಕು ನಾವು. ಅದು ಅವಾಗ ರಿಕವರ್ ಆಗುತ್ತೆ. ಇವಾಗಂತೂ ನಮ್ ತಾಯಿ ಹೇಳ್ತಾರಲ್ಲ, ಯಾರ್ಕಾನು ಅತ್ಯಾನು ನೋವು ಏನಕ ಅವಳಕ್ ಕಂಡಿಲ್ ಜಲುವರಂತ. ಅಣ್ಣಮ್ಮ ಅವಳಕ್ ನೋವನ್ನ ನೀ ಹೇಳ್ರೆ ಏಮ್ಮ. ಅಯ್ಯೋ ನೋವ ಅನುಭವಿಸಿ ಪೋರ್ಮ್ಯಾಟಿಕ್ ಅದು. ಇನ್ನೊಬ್ರಿಗೆ ಪೇಯ್ನ್ ಅಂದ್ರೆ ತನಗ್ ಪೇಯ್ನ್ ಆಗಿರೋ ತರ ಅವ್ರಿಗೆ ಚಟಿ ಚಟಿ ಅಂತ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರಿಗೆ ಆ ವರ್ಡನ್ ಕೇಳೋವಾಗ್ಲೇ ಅವ್ರಿಗೆ ಕಣ್ಣಲ್ಲಿ ನೀರು. ಅಯ್ಯೋ ಅಪ್ಪಡಿಯಾ ಅಂತ ಆಗೋಗುತ್ತೆ ಒಂದೊಂದ್ಸಲ. ಅದೇ ದೇಹನಿಟ್ಕೊಂಡೇ ಭಗವಂತ ಬಗ್ಗಿಸೋದು. ಅದನ್ನೇ ಈಗ ಆ ಟೇಬಲ್ ಅಲ್ಲಿ ನೀವು ಬರ್ಕೋತಾ ಇರೋದು. ನಿನ್ನ ದೇಹವೇ ನಿನಗೆ ಯಾವ ರೀತಿ ಆಯುಧ ಆಗುತ್ತೆ ನೋಡು ಅಂತ ಹೇಳಿ ಪರಮಾತ್ಮ ತೋರಿಸ್ತಾನೆ. ಮೊದಲನೇ ಹೆಡ್ಡಿಂಗು ರಹುಗಣನ ವ್ಯಂಗ್ಯ. ಅದರಲ್ಲಿ ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ. ಸರ್ 10 to 15 ಚಾಪ್ಟರ್ಸ್ ವರ್ಕ ಸರ್ ಇದು? 10 to 13. 13. ಹಾ, ತುಂಬಾ ದೊಡ್ಡ ನೋಟ್ಸ್ ಏನಿಲ್ಲ, 10 to 13 ಅಷ್ಟೇನೆ. ಸೊ ರಹುಗಣನ ವ್ಯಂಗ್ಯ ಮೊದಲ ಪಾಯಿಂಟು. ತಮ್ಮ ದೇಹವು ಅತಿ ಶಿಥಿಲವಾಗಿದ್ದು ತಮ್ಮ ದೇಹವು ಅತಿ ಶಿಥಿಲವಾಗಿದ್ದು ಬಳಲಿ ಬಸವಳಿದು ತಮ್ಮ ದೇಹವು ಶಿಥಿಲವಾಗಿದ್ದು
ಬಳಲಿ ಬಸವಳಿದು ಆಯಾಸಗೊಂಡಿದೆ ಆಯಾಸಗೊಂಡಿದೆ. ಆಯಾಸಗೊಂಡಿದೆ. ಇದರಿಂದಾಗಿ ಪಲ್ಲಕ್ಕಿಯನ್ನು ಹೊರಲು ಅಸಾಧ್ಯವಾಗಿರುವಿರಿ. ತಮ್ಮ ದೇಹವು ಅತಿ ಶಿಥಿಲವಾಗಿದ್ದು ಬಳಲಿ ಬಸವಳಿದು ಆಯಾಸಗೊಂಡಿದೆ. ಇದರಿಂದಾಗಿ ಪಲ್ಲಕ್ಕಿಯನ್ನು ಹೊರಲು ಅಸಾಧ್ಯವಾಗಿರುವಿರಿ. ಮೊದಲನೇ ವ್ಯಂಗ್ಯ ಆಯ್ತಾ. ಇವನು ಸರಿಯಾಗಿ ಪಲ್ಲಕ್ಕಿ ಹೊರಲಿಲ್ಲ ಅಂತ ಹೇಳಿ ಇವನನ್ನ ಹೀಯಾಳಿಸೋ ತರ ಒಂದು ವ್ಯಂಗ್ಯದ ಮಾತನ್ನ ರಹುಗಣ ಮಾತಾಡ್ತಾನೆ. ಮೊದಲನೇ ವ್ಯಂಗ್ಯ, ಅಯ್ಯೋ ಪಾಪ ನಿಮ್ಮ ದೇಹ ಬಂದು ಅತೀತ ಶಿಥಿಲವಾಗಿದೆ. ಅಂದ್ರೆ ಇವನ ಆಪೋಸಿಟ್ ಹೇಳಿರೋದು. ಅವ್ರ ದೇಹ ಜಡಭರತನ ದೇಹ ಶಿಥಿಲವಾಗಿಲ್ಲ, ವಜ್ರಕಾಯವಾದ ದೇಹ. ದುರ್ಬಲತೆ ಅನ್ನೋದೇ ಒಂದು ಚೂರು ಇಲ್ಲ. ಅದಕ್ಕೆ ಇವನ್ ಕರ್ದಿರೋದೇ ಅವನನ್ನ ಪಲ್ಲಕ್ಕಿ ಹೊರು ಅಂತ ಅಲ್ವಾ. ಆದ್ರೆ ಇವನ್ ಸರಿಯಾಗಿ ಹೊರಲಿಲ್ಲ ಅನ್ನೋ ಸಿಟ್ಟಿಗೆ ಇವನು ವ್ಯಂಗ್ಯವನ್ನ ಮಾತಾಡ್ತಾ ಇದ್ದಾನೆ. ಯಾವ ರೀತಿ ವ್ಯಂಗ್ಯ? ಅಯ್ಯೋ ಪಾಪ ಬಹಳ ಶಿಥಿಲವಾಗಿದೆ ನಿಮ್ಮ ದೇಹ, ಬಳಲಿ ಬಸವಳಿದು ಈ ರೀತಿ ಏನನ್ನು ನಿಮ್ ಮಾಡಕ್ಕಾಗ್ತಾ ಇಲ್ಲ, ಆಯಾಸ ಅನ್ನೋದು ತಲೆದೂರಿದೆ. ಹಂಗಾಗಿ ಪಾಪ ಪಲ್ಲಕ್ಕಿ ಹೊರಲು ನೀವು ಅಸಮರ್ಥರಾಗಿದ್ದೀರಾ, ಅಸಾಧ್ಯವಾಗಿದೆ ನಿಮ್ಗೆ. ಅಂದ್ರೆ ಯಾವ ಕೆಲ್ಸಕ್ಕೂ ನೀನ್ ಲಾಯಕ್ಕಿಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಆಯ್ತಾ. ಇಲ್ಲಿ ಎಕ್ಕಶ್ಚಿತ್ ಒಂದು ಪಲ್ಲಕ್ಕಿಯನ್ನ ತಲೆಯಲ್ಲಿಟ್ಕೊಂಡು ನಾನು ರಾಜ ಅನ್ನೋ ಅಹಂಕಾರದಿಂದ ಒಂದು ಪಲ್ಲಕ್ಕಿ ಕೂಡ ಸರಿಯಾಗಿ ಹೊರೋ ಯೋಗ್ಯತೆ ಇಲ್ಲ ನಿನಗೆ ಅನ್ನೋ ಆ ಸಿಟ್ಟನ್ನ ಈ ರೀತಿ ವ್ಯಂಗ್ಯಾಸ್ಪದವಾಗಿ ಹೊರಗಡೆ ಹಾಕ್ತಾ ಇದ್ದಾರೆ. ಆದ್ರೆ ಆತ್ಮಜ್ಞಾನಿಗಳಿಗೆ ಪಲ್ಲಕ್ಕಿ ಅಂದ್ರೆ ಏನು, ಸಿಟ್ಟು ಅಂದ್ರೆ ಏನು ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಅದಕ್ಕೆ ಜಡಭರತ ಏನು ವಾದಕ್ಕೆ ಹೋಗಲ್ಲ ಅವನು. ಹೌದು, ಒಪ್ಕೋತಾನೆ. 2ನೇ ಕಾಲಮ್ ಅಲ್ಲಿ ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ, ಇದನ್ನು ಫಸ್ಟ್ ಪಾಯಿಂಟ್ ಅಂತ ಹಾಕೋಬೇಕು. ಜಡಭರತನ ಒಪ್ಪಿಗೆನಲ್ಲಿ ಮೊದಲನೇ ಪಾಯಿಂಟು. ಎಲ್ಲವನ್ನೂ ಒಪ್ಪಿಕೊಂಡು ಭರತನು ತಾವು ಹೇಳಿದ ಮಾತುಗಳು ಶರೀರಕ್ಕೆ ಮೀಸಲೇ ಹೊರತು ನಾನು ಎಂಬ ಆತ್ಮಕ್ಕೆ ಅಲ್ಲ. ತಾವು ಹೇಳಿದ ಎಲ್ಲವನ್ನೂ ಒಪ್ಪಿಕೊಂಡು ಭರತನು ತಾವು ಹೇಳಿದ ಮಾತುಗಳು ಶರೀರಕ್ಕೆ ಮೀಸಲೇ ಹೊರತು ನಾನು ಎಂಬ ಆತ್ಮಕ್ಕೆ ಅಲ್ಲ. ವ್ಯಂಗ್ಯವಾಗಿ ಹೇಳಿದ್ರಿ ನೀವು. ನನ್ನ ವಜ್ರಕಾಯವಾದ ದೇಹವನ್ನ ನೋಡಿ ಅಯ್ಯಯ್ಯೋ ಅತೀತ ದುರ್ಬಲಗೊಂಡಿದೆ, ತುಂಬಾ ಶಿಥಿಲವಾಗಿದೆ, ಜರ್ಜರಿತವಾಗಿದೆ ಅಂತ ಹೇಳಿದ್ರಿ. ಮೇಲೂ ನೀವೇನ್ ಹೇಳಿದ್ರಿ? ತುಂಬಾ ಆಯಾಸ ಬಳಲಿರೋದ್ರಿಂದ ಯಾವ ಕಾರ್ಯಕ್ಕೂ ಅಶಕ್ತರಾಗಿದ್ದೀರಾ ನೀವು ಅಂತ ಹೇಳಿದ್ರಿ. ಹೌದು, ಎಂತೆಂಥ ವಜ್ರಕಾಯ ದೇಹದವರು ಇವತ್ತಿನ ದಿನ ನೋಡೋದಕ್ಕೆ ಇಲ್ಲ. ಇದಾರ ಪುನೀತ್ ರಾಜ್ಕುಮಾರ್ ಅಷ್ಟು ಸ್ಟ್ರಿಕ್ಟ್ ಅಂತೆ, ಅಷ್ಟು ಇದು ಏನಪ್ಪಾ ಎಕ್ಸರ್ಸೈಸ್ ಎಲ್ಲ ಮಾಡೋರಂತೆ, ಗೊತ್ತಿಲ್ಲ ಅಂತಕಂತೆ. ಒಟ್ನಲ್ಲಿ ಈಗಿದಾರ ಬಂದು ಯಮ ಭಟರು ಹಿಂದದಿಂದ ಭರದಿ ಯಮರ ಭಟರು ಬಂದು
ಆ ಅಲ್ವಾ? ಕೊರಳಿಗಾತ್ಮ ಸೇರಿದಾಗ ಆ ಏನಾಯ್ತು? ಹರಿಯ ನಾಮ ಕಾಯಿತು ಅಲ್ವಾ? ಭರದಿಯ ಮರ ಭಟರು ಬಂದು ನಮ್ಮನ್ನ ಹಾಕಿ ಕೊರಳಲ್ಲಿ ಯಮ ಪಾಶವನ್ನ ಹಾಕಿ ಎಳೆಯುವಾಗ ಅಯ್ಯಯ್ಯೋ ನಂದು ವಜ್ರಕಾಯ ದೇಹ, ನಾನು ದಷ್ಟಪುಷ್ಟವಾಗಿದ್ದೀನಿ, ಸಕಲ ಕಾರ್ಯಗಳನ್ನು ಮಾಡಕ್ಕೆ ಸಮರ್ಥನಾಗಿದ್ದೀನಿ, ಹಂಗಾಗಿ ಇನ್ನು ಕೊಂಚ ಕಾಲ ಇದ್ದು ಬರ್ತೀನಿ ಅನ್ನೋದನ್ನ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಯಾವುದನ್ನ ನೋಡಿ ಹೇಳ್ತಾ ಇದೀಯ ಈ ರೀತಿ ವ್ಯಂಗ್ಯವಾಗಿ? ರಘುಗಣನೆ, ನಾನು ಒಪ್ಕೋತೀನಿ, ನೀ ಹೇಳಿದ್ದನ್ನೆಲ್ಲ ಸಮರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಎಂತಹ ಬಲಶಾಲಿಯೂ ಬಲಹೀನನಾಗಬಹುದು, ಎಂತಹ ಬಲಹೀನನು ಬಲಶಾಲಿಯಾಗಬಹುದು. ಆತ್ಮಸ್ಥೈರ್ಯ ಅನ್ನೋದನ್ನ ಒಬ್ಬನು ಕಂಡುಕೊಂಡ್ಬಿಟ್ರೆ ಮನಸ್ಸಿನಲ್ಲಿ ಬಲ ತಾನಾಗೇ ಬರುತ್ತೆ. ಆತ್ಮಸ್ಥೈರ್ಯವಿಲ್ದಿದ್ರೆ ಹೊರಟೋಗುತ್ತೆ. ಯಾವ ಬಲದಿಂದ ಶಬರಿ 12 ವರ್ಷಗಳ ಕಾಲ ರಾಮನನ್ನ ಕಾದ್ಲು ಪಂಪಾ ಸರೋವರದ ಪಕ್ಕದಲ್ಲಿ? ಯಾವ ಬಲದಿಂದ ಆ ಒಂದು ದಂಡಕಾರಣ್ಯದಲ್ಲಿ ತನ್ನ ತನ್ನ ಎರಡೂ ರೆಕ್ಕೆಗಳನ್ನು ಕಳ್ಕೊಂಡು ಕೂಡ ಜೀವಂತವಾಗಿ ಆ ಜಟಾಯು ರಾಮನಿಗೆ ಕಾಯ್ತಾ ಇತ್ತು. ನೋಡಿ, ರಾಮ ಬಂದ ಮೇಲೆ ಒಂದ್ ಕ್ಷಣ ಆದ್ರೂ ಜಟಾಯು ಇತ್ತ? ಆತ್ಮಬಲ ಎಲ್ಲಿವರೆಗೂ ಇತ್ತು? ಪರಮಾತ್ಮನ ಬರುವಿಕೆಯವರೆಗೂ ಎದುರು ನೋಡ್ತಾ ಇತ್ತು ಅವನ ಆತ್ಮಬಲ. ಬಂದಿದ್ದೆ ರಾಮ, ಐ ವಿಲ್ ಟೇಕ್ ಅ ಡಿಪಾರ್ಟ್, ನನಗಿನ್ನೂ ಆತ್ಮಬಲ ಬೇಕಿಲ್ಲ, ಕುಂದಿಲ್ಲ, ನನಗಿನ್ ಬೇಕಿಲ್ಲ, ನಿನ್ನನ್ನ ದರ್ಶನ ಮಾಡಾಯ್ತು. ಇದೋ ದಕ್ಷಿಣಾಭಿಮುಖವಾಗಿ ಆ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋದ ಅಂತ ಸಂದೇಹವನ್ನ ನಿವೃತ್ತಿ ಮಾಡಿ ಮುಂದೆ ಹೋಗಿ ಒಬ್ಬಳು ಕಾಯ್ತಾ ಇದ್ದಾಳೆ, ஒரு மூதாட்டி மதங்க முனிவர் ஆசிரமத்துல ஒருத்தி காத்துட்டு இருக்கா. இதோ போங்கோ, முன்னாடி போங்கೋ ಅಂತ ರಾಮ ಲಕ್ಷ್ಮಣರನ್ನ ಇದೇನ್ ಮಾಡಿ ಡೈರೆಕ್ಷನ್ ತೋರಿಸ್ಬಿಟ್ಟು ತನ್ನ ಆತ್ಮ ಬಲ ಇನ್ನು ಸಾಕು ಅಂತ ದೇಹದಲ್ಲಿ ತನ್ನ ಜೀವವನ್ನ ಹೋಗುವಂತೆ ಮಾಡ್ಕೊಡ್ತು ಜಟಾಯು ಅಲ್ವಾ? ದೇಹ ಬಲ ಅನ್ನೋದು ಕ್ಷುಲ್ಲಕ ರಾಜನ್ಯ. ದೇಹದ ಬಲವನ್ನ ನೋಡಿ, ನನ್ನ ಒಂದು ಈ ಆಕೃತಿಯನ್ನ ನೋಡಿ ನೀನು ವ್ಯಂಗ್ಯ ಮಾಡ್ತಾ ಇದೀಯ. ನೀ ಹೇಳುವ ಮಾತುಗಳೆಲ್ಲ ಆತ್ಮಕ್ಕೆ ಯಾವುದೂ ಸಲ್ಲಲ್ಲ. ಈ ಬಲಾತಿ ಬಲಗಳೆಲ್ಲ ಇರೋದು ಬರೀ ನನ್ನ ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ. ಆತ್ಮದ ಬಲದ ಮುಂದೆ ಪರಮಾತ್ಮನನ್ನೇ ಬರ್ಮಾಡ್ಸ್ಕೊಳ್ಳೋ ಶಕ್ತಿ ಅದಕ್ಕಿದೆ. ಇದೆಯಾ ಇಲ್ವಾ? ಧ್ರುವನ ಆತ್ಮಬಲ ವರ್ಕ್ ಆಯ್ತಾ, ದೇಹ ಬಲ ವರ್ಕ್ ಆಯ್ತಾ? இன்னைக்கெல்லாம் ಧ್ರುವನ್ பார்த்தா ஒரு 4 வயசு குழந்தை, 4 வயசு குழந்தை பண்ணின ತಪಸ್ಸು ಅದು ಏನು 6 ತಿಂಗಳ ಕಾಲ ಅಲ್ವಾ? ಎಂತೆಂತಹ ఋషిమునిಗಳೆಲ್ಲ ఎన్నో సంవత్సరాలు తపస్సు చేస్తారు. ಅವರಿಗೆಲ್ಲ ಒಲಿದೇ ಇರೋ ಭಗವಂತ ಓಡೋಡಿ ಬಂದ 6 ತಿಂಗಳ ಆಗೋ ಹೊತ್ತಿಗೆ ಧ್ರುವನಿಗೆ ಓಡೋಡಿ ಬಂದ. ವಾಟ್ ಇಸ್ ದ ಬಲ ಹಿಯರ್, ಟೆಲ್ ಮೀ ನೌ ಅಂದಾಗ ಇದಕ್ಕೆಲ್ಲಿ ಇನ್ನೂ ಅರ್ಥ ಆಗ್ಬೇಕು ರಘುಗಣನಿಗೆ. ಇನ್ನೂ ಹಸಿ ಮಡಿಕೆ ಅಲ್ವಾ? ಸ್ವಲ್ಪ ಕಾವು ಕೊಟ್ಟು ಬೇಯ್ಬೇಕು, ಅಷ್ಟು ಬೆಂದಿಲ್ಲ. ಹಂಗಾಗಿ ಈ ಜಡಭರತ ಹೇಳ್ತಾ ಇರೋ ಯಾವುದೋ ಶರೀರವಂತೆ ಆತ್ಮವಂತೆ, ಆ ಆತ್ಮಕ್ಕೆ ಬೇರೆ ಬಲ ಇದೆಯಂತೆ. ಆತ್ಮ ಸ್ಥೈರ್ಯ, ಆತ್ಮ ಸಂಕಲ್ಪದ ಮುಂದೆ ಶರೀರ ಏನೂ ಮಾಡಕ್ಕಾಗಲ್ಲ. ಬರೀ ಅದು ಒಂದು ಗೂಡು ಅಷ್ಟೇನೆ. ಆ ಗೂಡನ್ನ ಉಪಯೋಗಿಸ್ಕೊಂಡು ಮನೆ ತರ ನಾವು ಒಂದು ರೀತಿಯಲ್ಲಿ ನಡ್ಕೋಬೇಕಷ್ಟೇನೆ ಅಂತ ಇನ್ನು ತಲೆ ಒಳಕ್ ಹೋಗಿಲ್ಲ. ಯಾವ್ದೋ ಒಂದು ಊರಿಗೆ ಹೋಗ್ತೀರಾ ನೀವು, ಆ ಊರಲ್ಲಿ ಯಾರು ನಿಮಗ್ ಗೊತ್ತಿಲ್ಲ, ಎಂಥದ್ದು ಇಲ್ಲ, ಮನೆ ಮಠ ಇಲ್ಲ. ಏನ್ ಮಾಡ್ತೀರಾ? ಹೋಟೆಲ್ ಬುಕ್ ಮಾಡ್ಕೊಂಡು ಹೋಗ್ತೀರಾ, ಹೋಟೆಲ್ ರೂಮ್ಸ್ ಅಲ್ಲಿ ಇರ್ತೀರಾ, ಆಯ್ತಾ? ಅಯ್ಯೋ ಇದು ನನ್ನ ಮನೆ ಅಂತ ಹೋಟೆಲ್ ಅಲ್ಲಿ ದಿನ ಬೆಳಗಾದ್ರೆ ತೋರಣ ಕಟ್ಟಿ ಬಾಗ್ಲು ಮುಂದೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮಾಡ್ತೀರಾ? ಯಾಕೆ ನೀವ್ ಇರೋವರ್ಗು ಅದ್ ನಿಮ್ಮನೆ ತಾನೆ. ಈಗ ನಿಮ್ಗೆ ಆ ಪ್ರಾಂತ್ಯದಲ್ಲಿ ಬೇರೆ ಇನ್ನೆಲ್ಲೂ ಉಳ್ಕೊಳಕ್ ಜಾಗ ಇಲ್ಲ, ಯಾವ್ದು ನೀವು ಬುಕ್ ಮಾಡಿಸ್ಕೊಂಡಿದಿರೋ ಹೋಟೆಲು ಅದೇ ತಾನೆ ನಿಮಗೆ ಮನೆ. ಅಲ್ಲೇ ತಾನೆ 3 ದಿನವೋ 4 ದಿನವೋ ಇರೋದು, ಅಲ್ಲೇ ತಾನೆ ಬುಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡಿರೋದು. ಅಂದ್ರೆ ನಮ್ಮ ಮನೆ ಅನ್ನೋ ದೇಹವೂ ಅದೇ ರೀತಿನೇ, ಒಂದ್ ರೀತಿ ಹೋಟೆಲ್ ತರ. ಅದು ಗೊತ್ತಾ? ಭೂಮಿ ಮೇಲೆ ಇರೋವರೆಗೂ ಈ ಹೋಟೆಲ್ ಅಲ್ಲಿ ನಾವ್ ಇದೀವಿ. ಇಲ್ಲಿ ಇನ್ಯಾರ್ದು ಮನೆ ನಮ್ಗಿಲ್ಲ ವಾಸವಾಗಕ್ಕೆ. ನಮ್ಮ ಹೋಟೆಲ್ ಅಲ್ಲಿ ನಾವು ಇದೀವಿ, ಬುಕಿಂಗ್ ಮಾಡಿಸ್ಕೊಂಡಿದೀವಿ. ಅದಕ್ ತಕ್ಕಂತೆ ಪಾಪ ಪುಣ್ಯಾದಿಗಳ ದುಡ್ಡನ್ನ ಕೊಟ್ಟು
ತುಂಬಾ ಅಧಿಕವಾದ ಪುಣ್ಯ ಅನ್ನೋ ದುಡ್ಡು ಕೊಟ್ಟಿರೋದ್ರಿಂದ ಏನಾಗಿದೆ, ಮನುಷ್ಯ ಜನ್ಮ ಅನ್ನೋ ಹೋಟೆಲ್ ಸಿಕ್ಕಿದೆ. ಸ್ವಲ್ಪ ಕಡಿಮೆ ದುಡ್ಡು ಕೊಟ್ಟಿದ್ರೆ ಅದಕ್ ತಕ್ಕಂತ ಹೋಟೆಲ್ ಸಿಕ್ಕಿರೋದು. ಯಾವ್ದೋ ನಾಯಿ ಜನ್ಮ, ಬೆಕ್ಕಿನ ಜನ್ಮ. ಹಂಗಾಗಿ ಹೇ ರಹುಗಣ, ನೀನು ಅತೀತ ವಜ್ರಕಾಯ ದೇಹ ಅಂತ ವ್ಯಂಗ್ಯವಾಗಿ ನನ್ನನ್ನ ಹೀಯಾಳಿಸ್ತಾ ಇರೋ ದೇಹವು ಶಾಶ್ವತವಲ್ಲ. ನೀನು ರಾಜನಾಗಿದ್ದೀಯಲ್ಲ, ಅದು ಶಾಶ್ವತವಲ್ಲ. ನೀನಂತಹ ರಾಜ ಮಹಾರಾಜರುಗಳು ಇವತ್ತು ನಾಮಾವಶೇಷದಲ್ಲೂ ಇಲ್ಲ. ಆತ್ಮವನ್ನ ನೋಡು, ನಿನ್ನ ಆತ್ಮ ನನ್ನ ಆತ್ಮವನ್ನ ನೋಡು. ನಾನು ಬಲಿಷ್ಠವಾದ ದೇಹ ಉಳ್ಳವನಾ ಅಥವಾ ನೀನು ರಾಜನ? ಎರಡೂ ಅದಕ್ಕೆ ಸಲ್ಲುವುದಿಲ್ಲ. ಆತ್ಮಕ್ಕೆ ಸಲ್ಲುವುದೆಲ್ಲ ನಾನು ಪರಮಾತ್ಮನ ಒಂದು ತುಣುಕು. ಪರಮಾತ್ಮನ ಅವ್ಯಾಜ್ಯ ರೂಪವಾದಂತಹ ಆ ಅಪ್ರಾಕೃತವಾದಂತಹ ತಿರುಮೇನಿಯಲ್ಲಿ ನಾನು ಒಂದು ಅವಿಭಾಜ್ಯ ಅಂಗ ಅಂತ ನೋಡ್ಬೇಕೇ ಹೊರತು ನನ್ನನ್ನ ನೀನು ಈ ರೀತಿ ಪರಿಗಣಿಸೋದು ಸರಿಯಲ್ಲ. ಮೇಲೂ ಈ ರೀತಿ ಪರಿಗಣಿಸಿದ್ರು ಕೂಡ ನಿನ್ನ ಮಾತುಗಳು ನನ್ನ ದೇಹಕ್ಕೆ ಹೊರತು, ಅಂದ್ರೆ ಕಾಲಕ್ಕೆ ಹಾಗೂ ಕಾಲಾತೀತವಾದಂತಹ ಪ್ರದೇಶಕ್ಕೆ ಸೀಮಿತವಾಗಿರ್ತೀಯ ಹೊರತು ಇನ್ಯಾವುದಕ್ಕೂ ಸೀಮಿತ ಅಲ್ಲ. ಅಲ್ವಾ? ಒಪ್ಕೋತೀರಾ? ನಾವು ಲೌಕಿಕದಲ್ಲಿ ಮಾತಾಡೋದು ಮಾತ್ರ ಯಾವ್ದೋ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದಕ್ಕೆ ಕಾಲಕ್ಕೆ ಸೀಮಿತವಾಗಿದೆ. ಯಾವುದೋ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿದೆ. ಅದು ಬಿಟ್ರೆ ಕಾಲ ದೇಶಾದಿಗಳನ್ನ ಕಡಂದ ಪೋರ್ದ ಅಂತ ಹೇಳ್ತೀವಲ್ವಾ, ಅದನ್ ಬಿಟ್ಟು ಹಿಂಗೇನಾದ್ರೂ ಮಾತು ಗೊತ್ತಿದ್ಯಾ? ಅದನ್ ಬಿಟ್ಟು ಗೊತ್ತಾದ್ರೆ ಆ ಮಾತನ್ನೇ ಆತ್ಮಾವಲೋಕನ ಅಥವಾ ಆತ್ಮದ ಉದ್ಧರಣಕ್ಕೆ ಆಡುವ ಮಾತು. ಹಂಗಾಗಿ ನಿನ್ನ ವ್ಯಂಗ್ಯವನ್ನ ಒಪ್ಕೊಳ್ಳೋತಕ್ಕದ್ದೇ. ಯಾಕಂದ್ರೆ ಅತೀತ ದುರ್ಬಲತೆ, ಅತೀತವಾದಂತಹ ಆಯಾಸ, ಬಳಲಿಕೆ, ಜಾಡ್ಯತೆ, ರಜೋಗುಣದಿಂದ ಸೋಲುವಿಕೆ, ತಮೋ ಗುಣದಿಂದ ಸಿಟ್ಟು ಬರುವುದು, ಇದೆಲ್ಲ ದೇಹಕ್ಕೆ ಸಹಜವಾಗಿಯೇ ಇದೆ. ಯಾಕಂದ್ರೆ ಪ್ರಕೃತಿಯ ದೇಹದಲ್ಲಿ ತನ್ನ ಕೈ ಚಳಕವನ್ನ ತೋರಿಸ್ತಾನೆ ಇರ್ತಾಳೆ. ಆದ್ರೆ ನೀ ಹೇಳುವ ಒಂದು ಮಾತು ಕೂಡ ಆತ್ಮಕ್ಕೆ ಅನುಸರಣೆಯಾಗಿಲ್ವಲ್ಲ. ಆತ್ಮಜ್ಞಾನವನ್ನ ಬೆಳೆಸ್ಕೊಳಕ್ಕೆ ಅಂತ ಹೋದವನಿಗೆ ಆತ್ಮಕ್ಕನುಗುಣವಾಗಿ ನೀವು ಮಾತಾಡ್ಬೇಕಾ ಅಥವಾ ಬರೀ ಲೌಕಿಕ ಸೃಷ್ಟಿಯಲ್ಲೇ ನೀವಿರ್ಬೇಕಾ? ಸ್ವಲ್ಪವಾದ್ರೂ ಅದನ್ನ ದಾಟ್ಬೇಕು ಅಂತ ಇಲ್ಲಿ ಜಡಭರತ ಮನವರಿಕೆ ಮಾಡ್ತಾನೆ. ಕೆಲವ್ರಿಗೆ ಹೆಂಗೆ ಅಂದ್ರೆ ಇರೋ ವಿಚಾರನ ಹೇಳಿದ್ರೆ ಇನ್ನೂ ಸಿಟ್ಟು ಬರುತ್ತೆ. ನೋಡೋಣ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಮೊದಲನೇ ಪಾಯಿಂಟ್ ರಹುಗಣನ ಕೋಪ. ರಹುಗಣನ ಕೋಪ, ಅದು ಹೆಡಿಂಗ್ ಬರ್ಕೊಂಡಿದ್ದೀರಾ ಅಲ್ವಾ? ಅದ್ರ ಕೆಳಗಡೆ ಅರ್ಥವಿಲ್ಲದ ಬಲಿಷ್ಠ ದೇಹ, ಅರ್ಥವಿಲ್ಲದ ಬಲಿಷ್ಠ ದೇಹ, ವ್ಯರ್ಥವಾದ ಮಾತುಗಳು. ವ್ಯರ್ಥವಾದ ಮಾತುಗಳು. ಅರ್ಥವಿಲ್ಲದ ಬಲಿಷ್ಠ ದೇಹ, ವ್ಯರ್ಥವಾದ ಮಾತುಗಳು. ರಹುಗಣನ ಕೋಪ ಈಗ ತೋರಿಸ್ತಾ ಇದ್ದಾರೆ. ಮೊದಲು ವ್ಯಂಗ್ಯ ನೋಡ್ದ, ಆ ವ್ಯಂಗ್ಯಕ್ಕೆ ಅನುಸಾರವಾಗಿ ಜಡಭರತನ ಒಪ್ಪಿಗೆ, ಎಲ್ಲ ಹೌದು, ನೀ ಹೇಳೋದೆಲ್ಲ ಕರೆಕ್ಟೆ. ಆದ್ರೆ ಆತ್ಮಕ್ಕೆ ಯಾವುದೂ ಅನುಸಾರವಾಗಿಲ್ಲ, ಕಾಲಕ್ಕೂ ಕಾಲದ ಪ್ರದೇಶಕ್ಕೂ ಸೀಮಿತವಾಗಿದೆ ಅನ್ಬಿಟ್ಟ. ಇನ್ನೂ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಏನಕ್ಕೆ ಬರುತ್ತೆ ಹೇಳಿ? ನೆಟ್ಟಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ. ಅರ್ಥವಿಲ್ಲದ ಬಲಿಷ್ಠ ದೇಹ, ವ್ಯರ್ಥವಾದ ಮಾತುಗಳು ಅಂತ. ಇಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಹೆಂಗಿರ್ಬೇಕಿತ್ತು? ಅರ್ಥವಿಲ್ಲದ ಬಲಿಷ್ಠ ದೇಹ, ವ್ಯರ್ಥವಾದ ಮಾತುಗಳು. ಆ ಮಾತೇ ನೆಟ್ಟಿಗೆ ಸರಿ ಇಲ್ಲ. ಈಗ ಹೆಂಗಿರ್ಬೇಕಿತ್ತ ಮಾತು? ವ್ಯರ್ಥವಾದ ಬಲಿಷ್ಠ ದೇಹ, ಅರ್ಥವಿಲ್ಲದ ಮಾತುಗಳು ಅಂತ ಇರ್ಬೇಕಿತ್ತಲ್ವಾ? ಕರೆಕ್ಟ್ ಆಗಿ ನೋಡಿ ಅಲ್ವಾ? ದೇಹಕ್ಕೆಲ್ಲಾದ್ರೂ ಅರ್ಥ ಇದೆಯಾ? ವ್ಯರ್ಥವಾದ ಬಲಿಷ್ಠ ದೇಹ, ವ್ಯರ್ಥವಾದ ಅರ್ಥವಿಲ್ಲದ ಮಾತುಗಳು. ಮಾತಿಗೆ ಅರ್ಥ ಇದೆ, ದೇಹಕ್ಕೆ ಅರ್ಥ ಇಲ್ಲ. ವ್ಯರ್ಥ ಅನ್ನೋದು ಮಾತುಗಲ್ಲ, ವ್ಯರ್ಥ ಅನ್ನೋದು ದೇಹಕ್ಕೆ ಅಲ್ವಾ? ಯಾವ್ದಾದ್ರು ಒಂದು ಅಂಗಾಂಗ ನೀವು ನಿಮ್ಮ ದೇಹದಲ್ಲಿ ಉಪಯೋಗಿಸ್ಲಿಲ್ಲ ಅಂದ್ರೆ ಅದು ವ್ಯರ್ಥವಾಗಿ ಹೋಯ್ತು ಅಂತ ಅರ್ಥ.
ಅಲ್ವಾ? ಗರ್ಭಕೋಶ ತೆಗೆದು ಹಾಕಿದ್ರು. ನೋ ಮೋರ್ ಯು ನೀಡೆಡ್. ಏನೋ ಸಿಸ್ಟ್ ಇತ್ತು, ಏನೋ ಫೈಬ್ರಾಯ್ಡ್ ಇತ್ತು, ಸರಿ ಆ ಗರ್ಭಕೋಶ ತೆಗೆದು ಹಾಕ್ತಾರೆ ಅಂದ್ರೆ ವ್ಯರ್ಥವಾದ ಒಂದು ಅಂಗ ಅದು, ಇನ್ನು ಬೇಕಿಲ್ಲ ಅಲ್ವಾ? ಅದೇನು ಗಾಲ್ ಬ್ಲಾಡರ್ ತೆಗೆದು ಹಾಕ್ತಾರೆ, ಅಥವಾ ಹರ್ನಿಯಾದಲ್ಲಿ ಎಕ್ಸ್ಟ್ರಾ ಪೋರ್ಷನ್ ಕಟ್ ಮಾಡ್ತಾರೆ, ಏನೇನೋ ಹೇಳ್ತಾರಲ್ಲ. ಒಟ್ಟ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅದನ್ನ ತೆಗಿತೀವಿ. ವಾಟ್ ಇಸ್ ನಾಟ್ ರಿಕ್ವೈರ್ಡ್ ಅದು ನಮ್ಮ ದೇಹದಲ್ಲಿ ವ್ಯರ್ಥವೇ ಹೊರತು ಅರ್ಥವಿಲ್ಲದ ದೇಹ ಏನಾದ್ರೂ ಇದೆಯಾ? ಇದೆಯಾ? ಒಂದೊಂದು ಪ್ರಾಣಿಯೂ ಅರ್ಥವುಳ್ಳಂತಹ ದೇಹವೇ. ಮಾತು ಹೆಂಗಿರ್ಬೇಕು? ಅರ್ಥವಿಲ್ಲದ ಮಾತುಗಳು ವ್ಯರ್ಥವಾದ ದೇಹ ಅಂತ ಇರ್ಬೇಕು. ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿ ಹೆಂಗಿದೆ, ಬೇಕು ಅಂತಾನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೋಪಿಷ್ಠನಾದವನಿಗೆ, ಕುಪಿತನಾದವನಿಗೆ ಏನು ಮಾತಾಡ್ತಾ ಇದ್ದೀವಿ ಏನೋ ಒಂದು ಪ್ರಜ್ಞಾಶೀಲತೆಯನ್ನ ಅವರು ಕಳ್ಕೊತಾರೆ ಅನ್ನಕ್ಕೆ ಇದೇ ಕಾರಣ. ಇದೇ ಒಂದು ಎಕ್ಸಾಂಪಲ್ಲು. ಅರ್ಥವಿಲ್ಲದ ಬಲಿಷ್ಠವಾದ ದೇಹ ಸುಮ್ಮನೆ ಇಟ್ಕೊಂಡಿದೀಯ, ಬೆಳೆಸ್ಕೊಂಡಿದೀಯ, ಬರೀ ಯಾವುದೋ ಪೂಕ್ಳೆ ಮಾತನಾಡ್ತಾ ಇದೀಯ. ಅದೇ ಪೂಕ್ಳೆ ಮಾತು ಅಂತ ಇವನಿಗೆ ಅನ್ನಿಸ್ತಾ ಇದೆ, ಇದು ವೇದಾಂತದ ಫಿಲಾಸಫಿ ಅಂತ ಇವನಿಗೆ ಅನ್ನಿಸ್ತಾ ಇಲ್ಲ, ವ್ಯರ್ಥವಾದ ಮಾತುಗಳು ಅಂತ ಇದ್ದಾನೆ. ಅದಕ್ಕೆ ರಹುಗಣ ಈ ರೀತಿ ಮಾತಾಡ್ತಾ ಇದೀಯಲ್ಲಪ್ಪ, ಸಂಬಂಧವೇ ಇಲ್ದೆ. ಅರ್ಥವಿಲ್ಲದ ದೇಹ ಎಲ್ಲಾದ್ರೂ ಇರಕ್ ಸಾಧ್ಯವ? ವ್ಯರ್ಥವಾದ ಮಾತುಗಳು ಎಲ್ಲಾದ್ರೂ ಆಡಕ್ ಸಾಧ್ಯವ? ವ್ಯರ್ಥವಾದ ದೇಹ, ಅರ್ಥವಿಲ್ಲದ ಮಾತುಗಳು ಅಂತ ಬೇಕಾದ್ರೆ ಹೇಳ್ಬೋದು. ಅಂದ್ರೆ ನಿನ್ನ ಮಾತಲ್ಲಿ ನಿನಗೆ ಅರ್ಥವಿಲ್ಲ, ನಿನ್ನ ಮಾತಲ್ಲಿ ನಿನಗೆ ಅರ್ಥವಿಲ್ಲ. ನಾವ್ ಯಾರನ್ನಾದ್ರೂ ನೋಡಿ ನಮ್ಮ ಜೀವನದಲ್ಲಿ ಕೋಪ ಪಟ್ಕೊಂಡ್ರು, ಕೋಪ ಮಾಡ್ಕೊಂಡ್ರು, ಮೊದಲು ನಮ್ಮನ್ನ ನಾವು ಪ್ರಶ್ನಿಸ್ಕೋಬೇಕು. ಈ ಸಿಟ್ಟಿಗೆ, ಈ ಕೋಪಕ್ಕೆ ನಾನು ಕಾರಣನ ಅಥವಾ ಅವರು ಕಾರಣರ? ಯಾವತ್ತಾದ್ರೂ ನಾವು ಅದನ್ನ ಮಾಡ್ಕೋತೀವ? ಸಿಟ್ಟು ಬರುತ್ತೆ, ಆ ಸಿಟ್ಟಲ್ಲಿ ವಿವೇಚನೆಯನ್ನ ಕಳ್ಕೋತೀವಿ. ಕಳ್ಕೊಂಡು ಅವರೇ ಕಾರಣ ಇದಕ್ಕೆ ಅಂತ ಅವರನ್ನ ದೂಷಣೆ ಮಾಡ್ತೀವಿ. ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡಿಲ್ಲ, ಈ ನನ್ನ ಪ್ರೆಸೆಂಟ್ ಸಿಟ್ಟಿಗೆ ನಾನ ಅವರ ಕಾರಣ? ಆದ್ರೆ ಎದುರಾಳಿಯನ್ನ ನಾವು ನಿಂದಿಸ್ತೀವಿ, ದೂಷಿಸ್ತೀವಿ, ಎಲ್ಲ ಮಾಡ್ತೀವಿ. ಅಲ್ಲ ಮಾಮ, ಸಿಟ್ಟು ಬಂದಾಗ ಮೊದ್ಲೇ ಕಣ್ಣು ಬಾಯಿ ಹೋಚಲ್ಲ, ಅವಾಗ ನಿಮ್ಮ ಭಾಗವತ ಫಿಲಾಸಫಿ ಎಲ್ಲ ವರ್ಕ್ ಆಗತ್ತಾ ಮಾಮ? ಅದ್ ಹೆಂಗ್ ಸಾಧ್ಯ ಅಂತ ಕೇಳ್ಬೋದು ನೀವು. ಹೌದು, ಅವಾಗ ಅದೆಲ್ಲ ವರ್ಕ್ ಆಗಲ್ಲ, ನಾನು ಒಪ್ಕೋತೀನಿ. ಆದ್ರೆ ಸ್ವಲ್ಪ ವಿವೇಚನೆಯಿಂದ ಸಿಟ್ಟಿಗೆ ಕಡಿವಾಡವನ್ನ ಹಾಕ್ಬೋದು ತಾನೆ? ಸಿಟ್ಟಿಗೆ ಕಡಿವಾಡ ಹಾಕ್ಬೋದು ತಾನೆ? ಯಾರಿಂದ ಸಿಟ್ಟು ಬಂದಿದೆ ಅನ್ನೋ ವಿವೇಚನೆಯನ್ನ ಕಳ್ಕೊತೀವಿ. ನಾವ್ ಅಷ್ಟೆಲ್ಲ ಅನಲೈಸ್ ಮಾಡಕ್ಕೆ ನಮ್ಗ ಆಗಲ್ಲ. ಸಿಟ್ಟು ಬಂದಿರೋವಾಗ ಹೈಟ್ ಹೋಯ್ಟ್ ಅಂತ ತೆಗ್ದ ಬಿಗದ ಅಂತ ಮಾತುಗಳನ್ನ ಕರಿಬಿಡ್ತಾ ಇರ್ತೀವಿ. ಎಲ್ಲ ಸರಿ, ಆ ಸಿಟ್ಟಿಗೆ ಒಂದು ಚೂರು ಕಡಿವಾಣ ಹಾಕೊಂಡು ನೋಡಿ, ಅವಾಗ ಗೊತ್ತಾಗುತ್ತೆ ಸಿಟ್ಟಿಗೆ ಏನಕ್ ಮಾಡ್ಕೋಬೇಕಿತ್ತು. ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರಿಗೆ ಆ ಒಂದು ಸಿಟ್ಟಿನಿಂದ ಕೊನೆಗೆ ಏನಾಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ. ಮುಂದಕ್ಕೆ ಅತೀತವಾದ ಕೋಪ ಎಲ್ಲಿಗೆ ಲೀಡ್ ಆಗುತ್ತೆ? ಅವರಿಗೆ ಎನರ್ಜಿ ಎಲ್ಲ ಹೋಗುತ್ತೆ, ಮೈಯಲ್ಲಿರೋ ಎನರ್ಜಿ ಎಲ್ಲ ಹೋಗುತ್ತೆ ಅಲ್ವಾ? ಅತೀತವಾದ ಕೋಪ ಅವರನ್ನ ಝೀರೋ ಮಾಡಿ ಹಾಕುತ್ತೆ. ಯಾವಾಗ ಆ ತರ ಆಗತ್ತೋ ಅವ್ರಿಗೆ ರಿಯಲೈಸ್ ಆಗುತ್ತೆ, ಅಯ್ಯಯ್ಯೋ ಉಗುರಲ್ಲಿ ಹೋಗೋದ್ನ ಕೊಡ್ಲಿ ತಗೊಂಡಲ್ಲ. ಇದು ನಮ್ಮ ಜೀವನ ತುಂಬಾ ಅಪ್ಲೈ ಆಗುವಂಥದ್ದು. ಸಿಟ್ಟು ಅನ್ನೋದು ಮನುಷ್ಯ ನಿಜವಾಗ್ಲೂ ಎಂಜಾಯ್ ಮಾಡಲ್ಲ, ಅದರಿಂದ ವ್ಯಥೆಯನ್ನೇ ಅನುಭವಿಸ್ತಾನೆ. ಆದ್ರೆ ಒಂದ್ಸಲ ಅದು ಕೈ ಮೀರಿ ಹೋದ್ಮೇಲೆ ಅದು ಹೋಯ್ತು, ಆ ಕ್ಷಣಗಳು ಹೋಯ್ತು. ಹಂಗಾಗಿ ಏನಕ್ಕೆ ಅರ್ಥವಿಲ್ಲದಂತಹ ನನ್ನ ಒಂದು ಮೇಲೆ ಇರುವಂತಹ ಶರೀರಕ್ಕೆ ಅರ್ಥಗಳನ್ನ ಹೋಲಿಸ್ಬೇಡ. ಅರ್ಥಗಳು ಅನ್ನೋದು ನಮ್ಮ ಜೀವನದ ಮೌಲ್ಯಗಳು. ವ್ಯರ್ಥವಾದದ್ದು ನಿನ್ನ ಮಾತುಗಳು ಅನ್ಬೇಡ, ಒಂದೊಂದು ಮಾತು ಕೂಡ ತುಂಬಾ ಗಣನೀಯವಾದದ್ದು. ಆತ್ಮಾವಲೋಕನ ಮಾಡ್ಕೊಂಡು ಭಗವತ್ ಸಾಕ್ಷಾತ್ಕಾರವಾಗ್ಬೇಕಾದ್ರೆ ಈ ನನ್ನ ದೇಹವೋ ದೇಹದಲ್ಲಿರುವ ಶಕ್ತಿಯೋ, ದೇಹದಲ್ಲಿ ಮಾಡುವಂತಹ ಕ್ರಿಯೆಗಳು, ದೇಹದ ಮೂಲಕ ನಾನು ಯಾವ ರೀತಿ ಸ್ಪಂದಿಸ್ತಾ ಇದ್ದೀನೋ, ವರ್ತಿಸ್ತಾ ಇದ್ದೀನೋ, ಈ ವ್ಯವಹಾರ ಜ್ಞಾನವೆಲ್ಲ ಮೂಟೆ ಕಟ್ಟಿ ಪಕ್ಕದಲ್ಲಿಡು ರಹುಗಣ. ಆತ್ಮಸ್ಥೈರ್ಯ, ಆತ್ಮಜ್ಞಾನವನ್ನ ಬೆಳೆಸ್ಕೋ. ಆತ್ಮ ಅನ್ನೋದು ಪರಮಾತ್ಮನಿಗೆ
ಅತ್ಯುನ್ನತವಾದ ದೇಹ. ಈ ನಮ್ಮ ಕ್ಷುಲ್ಲಕವಾದ ದೇಹಕ್ಕೇನೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಇನ್ನು ನಮ್ಮ ಆತ್ಮ ಪರಮಾತ್ಮನಿಗೆ ದೇಹವಾಗ್ಬೇಕಾದ್ರೆ ಪರಮಾತ್ಮ ಈ ಆತ್ಮಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬಲ್ಲ. ಒಂದು ಸಲ ಅವನ ಕಡೆಗೆ ತಿರುಗು ನೋಡು. ಎಲ್ಲೂ ಇಲ್ಲ ಅವನು, ನಿನ್ನೊಳಗಡೆನೇ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ನೀನು ಅವನಿಗೆ ಸರ್ವಾಂಗ ಶೋಭಿತನಾಗಿ ಅಂಗೀಕೃತವಾದ ಅಂಗಿಯಾಗಿ ನೀನಿದೀಯ. ಅವನ ಅಂಗನಾಗಿ ಇದ್ದಾನೆ. ಆದ್ರೆ ಅದು ಕಂಡುಕೊಳ್ಳದೆ ನಾನೇ ದೇಹ ಅಂತ ಈ ರೀತಿ ಮಾತಾಡ್ತಾ ಇದೀಯಲ್ಲ. ಹಂಗಾಗಿ ಇದನ್ನ ಸ್ವಲ್ಪ ನೀನು ತಡೆಗಟ್ಟಬೇಕು ಈ ಕೋಪವನ್ನ ಅಂತ ಹೇಳಿ ಇವನ ಕೋಪಕ್ಕೆ ಅನುಸಾರವಾದ ತತ್ವ ನೆಕ್ಸ್ಟ್ ಕಾಲಮು ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಅಹುದು ಕಮ 4ನೇ ಕಾಲಮ್ ಅಲ್ಲಿ ಫಸ್ಟ್ ಪಾಯಿಂಟ್ ಅಹುದು ಕಮ ಎಲ್ಲವೂ ವ್ಯರ್ಥ. ಅಹುದು ಎಲ್ಲವೂ ವ್ಯರ್ಥ, ಆತ್ಮಸ್ವರೂಪದಲ್ಲೇ ನಿಜವಾದ ತತ್ವ. ಅಹುದು ಎಲ್ಲವೂ ವ್ಯರ್ಥ, ಆತ್ಮಸ್ವರೂಪದಲ್ಲೇ ನಿಜವಾದ ತತ್ವ. ಅಹುದು ಎಲ್ಲವೂ ವ್ಯರ್ಥ, ಆತ್ಮಸ್ವರೂಪದಲ್ಲೇ ನಿಜವಾದ ತತ್ವ. ಎಲ್ಲದ್ದು ಮೊದಲನೇ ಪಾಯಿಂಟ್ ಮಾತ್ರ ಬರ್ಕೊಂಡು ಹೋಗ್ತಾ ಇದ್ದೀರಾ ನೀವು, ಆಯ್ತಾ? ತಮ್ಮ ದೇಹವು ಅತಿ ಶಿಥಿಲವಾಗಿದ್ದು ಬಹಳ ಬಸವಳಿದು ಆಯಾಸಗೊಂಡಿದೆ. ಇದರಿಂದಾಗಿ ಪಲ್ಲಕ್ಕಿಯನ್ನು ಹೊರಲು ಏನಾಗಿದ್ದೀರಾ? ಅಸಾಧ್ಯವಾಗಿರುವಿರಿ. ಅಲ್ಲಿಂದ ನೆಕ್ಸ್ಟ್ ಕಾಲಮ್ ಅಲ್ಲಿ ಮೊದಲನೇ ಪಾಯಿಂಟ್ ಎಲ್ಲವನ್ನೂ ಒಪ್ಪಿಕೊಂಡ ಭರತನು ತಾವು ಹೇಳಿದ ಮಾತುಗಳು ಶರೀರಕ್ಕೆ ಮೀಸಲೇ ಹೊರತು ನಾನು ಎಂಬ ಆತ್ಮಕ್ಕೆ ಅಲ್ಲ. ನಂತರ ಅದಕ್ಕನುಸಾರವಾಗಿ ಇವನು ಮತ್ತೆ ಕೋಪ ಇನ್ಕ್ರೀಸ್ ಆಗುತ್ತೆ. ಅರ್ಥವಿಲ್ಲದ ಅರ್ಥವಿಲ್ಲದ ಬಲಿಷ್ಠ ದೇಹ, ವ್ಯರ್ಥವಾದ ಮಾತುಗಳು ಅಂತಾನೆ. ಇದು ನಿನ್ನ ಮಾತುಗಳೇ ವ್ಯರ್ಥ ಹೇಳ್ಬೇಕು ಅಂದ್ರೆ, ವ್ಯರ್ಥವಾದ ಮಾತುಗಳಲ್ಲ, ಅರ್ಥವಿಲ್ಲದ ಮಾತುಗಳು, ವ್ಯರ್ಥವಾದ ಬಲಿಷ್ಠ ದೇಹ ಅಂದ್ರೂ ಅದಕ್ಕೇನಾದ್ರೂ ಮೀನಿಂಗ್ ಇದ್ದಿರೋದು. ನೀನು ಬರೀ ದೇಹವನ್ನ ಒಂದು ಯಂತ್ರವಾಗಿ ನೋಡ್ತಾ ಇದೀಯ, ಸಾಧನಾ ಸ್ವರೂಪವಾಗಿ ಅದನ್ನ ನೋಡ್ತಾ ಇಲ್ಲ. ಭಗವಂತನ ರಿಯಲೈಸೇಷನ್ ಆಗಕ್ಕೆ ಈ ಒಂದು ಕರುವಿಯಾದ ದೇಹವನ್ನ ಕೊಟ್ಟಿದ್ದಾನೆಯೇ ಹೊರತು ಬರೀ ರಾಗದ್ವೇಷಾದಿಗಳ ಭೋಗವನ್ನ ಅನುಭವಿಸಕ್ಕಲ್ಲ. ಹಂಗಾಗಿ ವ್ಯರ್ಥವಾದ ದೇಹ ಅಂತ ಹೇಳಿದ್ರಾದ್ರೂ ಎಷ್ಟೋ ಅದರಲ್ಲಿ ಅರ್ಥ ಇರೋದು. ಅರ್ಥವಿಲ್ಲದ ಮಾತುಗಳು ಅಂದ್ರೆ ಎಲ್ಲಾರ್ಗೂ ಅರ್ಥ ಆಗುತ್ತೆ, ಮಾತಲ್ಲಿ ಸಾರಾಂಶವಿಲ್ಲ ಅಂತ. ಆದ್ರೆ ನೀ ಹೇಳ್ತಾ ಇರೋದೇ ತಪ್ಪು ಅನ್ನೋ ತರ ಅವನ ಕೋಪಕ್ಕನುಸಾರವಾಗಿ ಅಹುದು ಎಲ್ಲವೂ ವ್ಯರ್ಥ, ಆತ್ಮಸ್ವರೂಪದಲ್ಲೇ ನಿಜವಾದ ಅರ್ಥ ಅಂತ ಹೇಳಿಲ್ಲ, ತತ್ವ ಅಂತ ಹೇಳಿದ್ದಾರೆ. ತತ್ವವನ್ನ ಗಳಿಸ್ಬೇಕೇ ಹೊರತು ಅರ್ಥವನ್ನ ಹುಡುಕೋದ್ರಲ್ಲಿ ಅರ್ಥವೇ ಇಲ್ಲ. ಕರೆಕ್ಟಾ? ಒಂದು ಯಾವ್ದಾದ್ರೂ ಪರಮಾತ್ಮನನ್ನ ನಾನು ಸಾಧನೆ ಮಾಡ್ಕೋಬೇಕು, ಪರಮಾತ್ಮನ ರಿಯಲೈಸೇಷನ್ ನನಗಾಗ್ಬೇಕು, ಪರಮಾತ್ಮ ಯಾರು, ನನ್ನಲ್ಲೇ ಹಿಂಗವನಿದಾನೆ ಅಂತ ಗೊತ್ತಾಗ್ಬೇಕು ಅಂದ್ರೆ ತತ್ವಗಳಲ್ಲಿ ಮಹತ್ತರವಾದಂತಹ ಒಂದು ಅರ್ಥವನ್ನ ನಾವು ಹುಡುಕ್ಬೇಕೇ ಹೊರತು ಆಡುವ ಮಾತುಗಳಲ್ಲೋ ಒಬ್ಬರ ಲೈಫಲ್ಲೋ ಅಥವಾ ಅವರ ಸ್ಟೈಲ್ ಆಫ್ ಲೈಫಲ್ಲೋ ಅವರನ್ನ ನಾವು ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಅರ್ಥ ಮಾಡ್ಕೊಳಕ್ ಹೋದ್ರೆ ಬರೀ ನಮಗೆ ಅಲ್ಲಿ ಸಿಗೋದೇ ಬರೀ ನೆಗೆಟಿವ್ ಆಸ್ಪೆಕ್ಟ್ ಅಲ್ವಾ? ಶ್ರೀರಾಮಕೃಷ್ಣ ಪರಮಹಂಸರ ಲೈಫ್ ಸ್ಟೈಲ್ ಏನಾಗಿತ್ತು? ಬಹಳ ಸಿಂಪಲ್ ಆಗಿತ್ತು, ಏನು ಹೆಚ್ಚಿನ ಮಟ್ಟಿಗೆ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಸಂಧ್ಯಾದಿಗಳನ್ನೆಲ್ಲ ಮುಗಿಸಿ ಅವರು ನಿತ್ಯ ಕರ್ಮಾನುಷ್ಠಾನರಾಗಿ ಪೂಜಾರಿಯಾಗಿ ಕಾಳಿಕಾದೇವಿಯಲ್ಲಿ ದಕ್ಷಿಣೇಶ್ವರದಲ್ಲಿ ಒಂದು ಪೂಜೆ ಮಾಡೋರು. ಒಂದೇ ಹೊತ್ತಂತೆ ತಿಂತಾ ಇದ್ದಿದ್ದವ್ರು, 2 ಹೊತ್ತು 3 ಹೊತ್ತಲ್ಲ ಅಲ್ಲ, 1 ಹೊತ್ತು ಫಲಹಾರವನ್ನ ಸ್ವೀಕಾರ ಮಾಡ್ತಾ ಇದ್ರು ಅಷ್ಟೇ. ಏನು ಹೆಚ್ಚುಗಾರಿಕೆಯ ಒಂದು ತುಂಡು ಮುಂಡು ಮೈ ಮೇಲಿತ್ತಷ್ಟೇ. ಏನು ಹೆಚ್ಚುಗಾರಿಕೆಯ ಪಟಾಟೋಪಜೀವನವೇ ಇಲ್ಲ ಅವ್ರಿಗೆ. ಕಾರ್ ಇತ್ತ, ಬಸ್ಸಲ್ಲಿ ಓಡಾಡವ್ರ, ಅಥವಾ ಯಾವ ತರ ಲಕ್ಸುರಿ ಇತ್ತು ಅವರಿಗೆ, AC ರೂಮ್ ಇತ್ತ, ಅಥವಾ ಅವ್ರು ಉಳ್ಕೊಳಕ್ ಏನಾದ್ರು ವಸತಿ ಗೃಹಗಳೆಲ್ಲ
ಏನು ಹಂಸತೂಲಿಕಾ ತಲ್ಪವನ್ನೆಲ್ಲ ಇಟ್ಕೊಂಡು ಇವತ್ತಿನ ದಿನ ಎಲ್ಲಾ ಆಶ್ರಮದಲ್ಲೂ ಸನ್ಯಾಸಿಗಳಿದಾರಲ್ಲ ಆ ತರ ಇದ್ರ? ಯಾವ ತರ ಇದ್ರು? ರಮಣ ಮಹರ್ಷಿ ಅವ್ರಿಗಿಂತ ಸಿಂಪಲ್. ಮಾನ ಮುಚ್ಕೊಳಕ್ಕೆ ಒಂದು ಕೋಪಣ ಇದ್ರೆ ಸಾಕು, ಇನ್ನೇನು ಬೇಡ ಅಂತ ಕೋಪಣದಲ್ಲಿ ಒಂದು ಗುಹೆಯಲ್ಲಿ ಅವರು ಜೀವಿಸ್ತಾ ಇದ್ರು. ಅಂತ ಮಹನೀಯರುಗಳೆಲ್ಲ ಯಾವ ಆಶ್ರಮವೂ ಇಲ್ಲ, ಎಂಥದೂ ಇಲ್ಲ. ಇವತ್ತು ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಟ್ರಸ್ಟ್, ರಾಮಕೃಷ್ಣ ಮಠ್, ಶ್ರೀರಾಮಕೃಷ್ಣಾಶ್ರಮ ಈ ತರ ಎಲ್ಲ ಹೊರಗಡೆ ಬಂದಿದೆ. ಆದ್ರೆ ರಾಮಕೃಷ್ಣರು ಇರೋವಾಗ ಏನಾದ್ರು ಇತ್ತ ಅವರಿಗೆ 6 ಅಡಿ 3 ಅಡಿ ನೆಲಾನು ಇರ್ಲಿಲ್ಲ ಹಂಗ್ ನೋಡಕ್ ಹೋದ್ರೆ, ಅಲ್ವಾ? ಪಾಪ ಎಲ್ಲೋ ದಕ್ಷಿಣೇಶ್ವರದಲ್ಲಿ ಹುಚ್ಚು ಪೂಜಾರಿ ಅಂತ ಎಲ್ರು ಕರೆಯೋರು. ಅವರು ಹುಚ್ಚು, ಅವರ ಬ್ರಹ್ಮ ಸ್ವರೂಪದ ನೆಲೆ. ಸದಾಶಿವ ಬ್ರಹ್ಮೇಂದ್ರರಿಗೆ ಎಲ್ಲಾದ್ರೂ ಒಂದು ನೆಲೆ ಇತ್ತ? ಮುದುಕಾಡು ವೆಂಕಟಕವಿ ಅವ್ರಿಗೆಲ್ಲಾದ್ರೂ ಒಂದು ನೆಲೆ ಇತ್ತ? ಆ ತ್ಯಾಗರಾಜನ್ನೇ ತಗೊಳ್ಳಿ, ಅವ್ರಿವ್ರು ಬೇಡ. ಇವತ್ತಿಂದ ಒಂದ್ 100 ವರ್ಷ ಹಿಂದೆ ಹೋಗ್ಬಿಟ್ರೆ ನೀವು ತ್ಯಾಗರಾಜನ್ ನೋಡ್ಬೋದು. ಏನಿತ್ತು ಅವರಿಗೆ ಸೊತ್ತು ಸುಖ? ಇದೆಲ್ಲ ಆತ್ಮಬಲದಿಂದ ತಮ್ಮಷ್ಟಕ್ಕೆ ತಾವು ಬ್ರಹ್ಮಾನಂದದಲ್ಲಿ ನದಸಿಕಿ ಪಿಂಚ ಅಲಂಕೃತ ಚಿಕುರೆ ಮಾನಸ ಸಂಚರರೇ ಬ್ರಹ್ಮಣಿ, ಅಲ್ವಾ? ಸದಾಶಿವ ಬ್ರಹ್ಮೇಂದ್ರ ಹೇಳ್ತಾರೆ, பிரம்மத்தை நீ வந்து கையாளினா மொத்த உலகமே உன் கைக்குள்ளேயே அடக்கமா இருக்கும். உலகத்தையே நான் ஆளுவே அப்படி போனா பிரம்மத்தை விட்டா உன்னையே நீ ಆಂಡ முடியாது. ನಿನ್ನನ್ನೇ ನೀ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಬೇರ ಹೋಗೋಣ. ಬ್ರಹ್ಮ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾಂಡವನ್ನೇ ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಆ ಕೆಪಾಸಿಟಿ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡು ಅರ್ಥವಾಗಲಿಲ್ಲ ಪರಮಾತ್ಮ ಅನ್ನೋ ಲೆವೆಲ್ ವರ್ಗೂ ನಿಮ್ಮ ಆತ್ಮ ನಿಮ್ಮನ್ನ ಅರ್ಥ ಮಾಡಿಸುತ್ತೆ. ಪರಮಾತ್ಮನ ಅರ್ಥ ಮಾಡ್ಕೊಳಕ್ ಹೋಗ್ತೀರಾ, ಒಂದಿಷ್ಟು ಸಾಧನೆ ಮಾಡ್ತೀರಾ, ಒಂದಿಷ್ಟು ಅರ್ಥ ಆಗಿರುತ್ತೆ. ಆದ್ರೆ ಅಪರಿಮಿತವಾದಂತಹ ಪರಮಾತ್ಮನ ರೂಪವಾಗ್ಲಿ, ಶಕ್ತಿಯಾಗ್ಲಿ, ಲೀಲೆಗಳನ್ನಾಗ್ಲಿ ಋಷಿ ಮುನಿಗಳೇ ಬನ್ನಿಸಲು ಅಸದಳ. ಅಲ್ವಾ? ಬ್ರಹ್ಮರ್ಷಿ, ರಾಜರ್ಷಿ, ಯಾವ ಋಷಿನೇ ತಗೊಳ್ಳಿ, ಯಾವ ಮುನಿಗಳನ್ನೇ ತಗೊಳ್ಳಿ, ನಾರದಾದಿ ಇಂದ್ರಾದಿ ದೇವತೆಗಳೇ ಇವತ್ತಿಗೂ ಕೂಡ ದೇ ಆರ್ ನಾಟ್ ಏಬಲ್ ಟು ಫೈಂಡ್ முடக் கடவுள் ಅಂತ ನಾವ್ ಏನ್ ಹೇಳ್ತೀವಿ அந்த நீக்கமர நிறைந்த నారాయణనే కంప్లీట్ అర్థం పండిండే అర్థం చేసుకుంటుని నేను ಅನ್ನೆವಾಳು ఎవರೂ లేదు. ಆ ರೀತಿಯಾಗಿ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಏನೋ ಒಂದಿಷ್ಟು ತೆವಳದೆ, ಒಂದಿಷ್ಟು ಬಳಲಿದೆ, ಒಂದಿಷ್ಟು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅದರಿಂದ ನನಗ್ ಸಿಕ್ಕಿದ್ದೇನು? ಮೋಕ್ಷಾನಂದ. ಇಷ್ಟರಲ್ಲಿ ನಾವ್ ಇರ್ಬೇಕೇ ಹೊರತು ದೇಹವನ್ನ ಮಧ್ಯದಲ್ಲಿ ಸಂಪರ್ಕಿಸಿ ಪ್ರಯೋಜನವೇ ಇಲ್ಲ. ಯಾವತ್ತಿದ್ರೂ ಇದು ಕಟ್ಟೆಯಲ್ಲಿ ஒரு சின்ன ஒரு ಪಂಜರಂ ಅವಳದ ರೋಗ ರುಜಿನಗಳಿಗೆ ಜಾಗವನ್ನ ಮಾಡಿಕೊಡುವಂತಹ ಒಂದು ಪಂಜರ ಇದು. ಈ ಪಂಜರದಿಂದ ನಾವು ವಿಲಿಪಿಸ್ತಾನೆ ಇದೀವಿ ಹೊರತು ನಾವು ಯಾವ ತರದಲ್ಲೂ ಇದು ಕ್ಷೇಮ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಇನ್ನು ವಿಷ್ಣು ಸಹಸ್ರನಾಮದಲ್ಲೂ ಒಂದ್ ಸ್ಟೂಡೆಂಟ್ ಕೇಳಿದ್ರು ಪ್ರಶ್ನೆನ, ಸರ್ ಸತ್ತೋದ್ಮೇಲೆ ಆ ಹೆಣದ ಮುಂದೆ ಕುತ್ಕೊಂಡು ಭಗವದ್ಗೀತೆ ಹೇಳ್ತಾರೆ, ತಪ್ಪಲ್ವಾ ಸರ್? ವಿಷ್ಣು ಸಹಸ್ರನಾಮ ಹೇಳ್ತಾರೆ, ತಪ್ಪಲ್ವಾ ಅಂತ. ತಪ್ಪಲ್ಲ. ಸನಾತನ ಧರ್ಮದಲ್ಲಿ ಒಂದು ಸಲ ಅವ್ರ ಶವವಾದ್ರೆ ಆ ಶವದ ಮುಂದೆ ಅಳಲ್ಲ ಎಲ್ಲಾರು ಕುತ್ಕೊಂಡು. ವಿವೇಕಿಗಳು, ತತ್ವಜ್ಞಾನಿಗಳು ಏನ್ ಮಾಡ್ತಾರೆ? ವಿಷ್ಣು ಸಹಸ್ರನಾಮವನ್ನ ಹೇಳ್ತಾರೆ ಅಥವಾ ಭಗವದ್ಗೀತೆ ಪಾರಾಯಣವನ್ನ ಮಾಡ್ತಾರೆ. ಏನಕ್ಕಂದ್ರೆ ಇಟ್ ಈಸ್ ಅ ಲಿಬರೇಷನ್, ಇಟ್ ಈಸ್ ಆಕ್ಚುಲಿ ಅ ಸೆಲೆಬ್ರೇಷನ್ ಟು ಅನ್ ಆತ್ಮ. ಇನ್ನು ಎಷ್ಟು ಕಾಲ ಈ ಆತ್ಮ ಅನ್ನೋದು ಈ ಶರೀರದಲ್ಲೇ ವಿಲಪಿಸ್ತಾ ಇರುತ್ತೆ, ಜರ್ಜರಿತವಾಗಿ ಹೋಗಿದೆ ಈ ಪಂಜರ. ಇನ್ನು ಎಷ್ಟು ಕಾಲ ಆ ಹಕ್ಕಿ, ಪ್ರಾಣ ಹಕ್ಕಿ ಅನ್ನೋದು ಈ ಪಂಜರದಲ್ಲೇ ಇರಕ್ ಸಾಧ್ಯ? ಸದ್ಯ ಪಾಪ ತಪ್ಪಿಸ್ಕೊಂಡು ಕಾಲೇಳಿ ಓಡ್ತಲ್ಲ ಅಂತ. ಇಟ್ ಇಸ್ ಆಕ್ಚುಲಿ ಅ ಸೆಲೆಬ್ರೇಷನ್. ಕರೆಕ್ಟಾ? ಕಳ್ಕೊಂಡಿರೋರ್ಗೆ ಕಳ್ಕೊಂಡಿರೋ ದುಃಖ, ಕಳ್ಕೊಂಡಿರೋ ನೋವು ಅದು ಲೌಕಿಕದಲ್ಲಿ ಸಹಜ, ಇಲ್ಲ ಅಂತ ಹೇಳಲ್ಲ. ಒಂದು ಸೇಫ್ಟಿ ಪಿನ್ ಅನ್ನ ಎಲ್ಲೋ ಇಲ್ಲಿ ಗುಂಡಿ ಇಲ್ಲ ಅಂತ ಹಿಂಗ್ ಹಾಕೊಂಡಿರ್ತೀರ, ಅದ್ ಕಳೆದೋದ್ರೇನೆ ಒಂದ್ 5 ಸಲ ಹಿಂಗ್ ಹುಡುಕ್ ನೋಡ್ತೀರ. ಇಲ್ಲೇ ಇತ್ತಲ್ಲ, ಎಲ್ ಬಿತ್ತು? ಇಲ್ಲೇ ಹಾಕೊಂಡಿದ್ನಲ್ಲ, ಈ ನೈಟಿಗೆ ಹಿಂಗ್ ಸಿಕ್ಕಿಸ್ಕೊಂಡಿದ್ದೆ, ಇಲ್ಲೇ ಇದ್ದೆ ಅನ್ಕೊಂಡಿದೀನಿ, ಎಲ್ಲೋ ಬಿದ್ಬಿಟ್ಟಿದ್ಯಲ್ಲ. ಆ ಒಂದು ಪಿನ್ ಕಳೆದ್ರು ಕೂಡ ಆ ಪಿನ್ ತಾನೆ ಅಂತ ಲಕ್ಷ್ಯವಾಗಿ ಬಿಡಲ್ಲ. ಒಂದ್ 3 ಸಲ 4 ಸಲ, ಯಾಕಂದ್ರೆ ಇನ್ನೊಂದ್ ಪಿನ್ ಇಲ್ವಲ್ಲ, ಎಲ್ಲೋ ಹುಡ್ಕೋಬೇಕು, ತರ್ಬೇಕು, ಅದೆಲ್ಲ ಮಾಡ್ಬೇಕು ಶ್ರಮ. ಆ ಪಿನ್ ಅನ್ನೇ ಒಂದ್ 4 ಸಲ ಅಲ್ಲೇ ತಡಕಾದಿ ನೋಡ್ತೀರಾ. ಅಯ್ಯೋ ಎಲ್ಲಾದ್ರೂ ಕಾಲ್ ಗೀಲಿಗ್ ಚುಚ್ಕೊಂಡ್ರೆ ಅಂತ ಒಂದ್ ಭಯ ಬೇರೆ.
ಇದು ಒಂದು ವಸ್ತು ಹಿಂಗ್ ಕಳೆದ್ರೇನೆ ತುಡ್ಕಾಡ್ತೀರಾ. ಇನ್ ಮನುಷ್ಯ ಕಳೆದೋದ ಅವನಿಲ್ಲ ಅಂದ್ರೆ ಇಷ್ಟು ವರ್ಷ ಸಂಸಾರ ಅವ್ರ ಜೊತೆ ಮಾಡಿ ಅವ್ರಿಗಿಲ್ಲ ಇನ್ನು ಅಂದ್ರೆ ಖಂಡಿತ ಸಹಜ. ನೋವು, ದುಃಖ, ಅಯ್ಯೋ ಆಬ್ಸೆನ್ಸ್ ಹೆಂಗಪ್ಪ ಹೊಂದ್ಕೊಳ್ಳೋದು, ಇದೆಲ್ಲ ಇದೆ. ಆದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ, ನಮಗದು ಅಮಂಗಳವಾದ ಶವವಿರಬಹುದು, ಆದ್ರೆ ಆತ್ಮಕ್ಕೆ ಅದು ಮಂಗಳಪ್ರದ ತಾನೆ. ಆ ಜರ್ನಿಯಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಆತ್ಮ ಸಂಚರಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ಸದ್ವಿಚಾರಗಳನ್ನ, ಭಗವದ್ ವಿಚಾರಗಳನ್ನ ಕೇಳಲಿ ಅಂತ ಅದಕ್ಕೆ ನಮ್ಮಲ್ಲಿ ಸನಾತನ ಧರ್ಮೀಯರು ಶವದ ಮುಂದೆ ವಿಷ್ಣು ಸಹಸ್ರನಾಮವನ್ನ ಅಥವಾ ಭಗವದ್ಗೀತೆಯನ್ನ ಹಾಡ್ತಾರೆ. ಇವತ್ತಿಗೂ ಆ ಮಣಿಕರ್ಣಿಕಾ ಘಾಟಲ್ಲಿ ಕಾಶಿಯಲ್ಲಿ ಎಷ್ಟು ಸಲ ಶ್ರೀರಾಮ ರಾಮ ರಾಮೇತಿ ಹೇಳ್ತಾರೆ ಗೊತ್ತಾ? ಅಲ್ಲಿ ಒಂದು ಬಿಲೀಫು, ಇನ್ನೇನು ಚಿತೆಗೆ ಮುಟ್ಟಬೇಕು ಆ ಒಂದು ಶವವನ್ನ ಅನ್ನುವಾಗ ಕಿವಿಯಲ್ಲಿ ವಿಶ್ವನಾಥ ಬಂದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನೋ ಶ್ಲೋಕವನ್ನ ಹೇಳ್ತಾರೆ. ಹೇಳಿದಾಗ ಅವ್ರ ಬಲ ಕಿವಿ ಮುಚ್ಚೋಗುತ್ತಂತೆ. ಇನ್ನೇನು ಅಗ್ನಿಸಿಂಚನ ಆಗ್ಬೇಕು ಅನ್ನೋವಾಗ ಬಲ ಕಿವಿ ಪೂರ್ತಿಯಾಗಿ ಹಿಂಗ್ ಮುಚ್ಚೋಗುತ್ತೆ. ಶವದ ಕಿವಿ ಎಲ್ಲಾದ್ರೂ ಮುಚ್ಚುತ್ತಾ ಅಂದ್ರೆ ಅಲ್ಲಾಗುತ್ತಂತೆ. ಏನಕ್ಕಂದ್ರೆ ಪರಮಾತ್ಮ ಬಂದು ಶಿವ ತನ್ನ ಚಮಕದಲ್ಲಿ ಇರುವಂತಹ ಆ ಜೀವಾಳ ರಾಮನಾಮ ತಾರಕ ಮಂತ್ರವನ್ನ ಹಾಡ್ತಾರೆ. ನಮ್ಮಲ್ಲಿ ಶರೀರಕ್ಕೆ ಅತಿ ಮಹತ್ತರವಾದ ಬೆಲೆ ಇಲ್ಲ, ಆತ್ಮಸ್ವರೂಪದಲ್ಲಿ ಎಲ್ಲವನ್ನು ಕಾಣ್ತೀವಿ. ಹಂಗಾಗಿ ಅರ್ಥವಿಲ್ಲದ ಮಾತುಗಳೂ ಅಲ್ಲ, ವ್ಯರ್ಥವಾದ ದೇಹವೂ ಇಲ್ಲ. ಹೌದು, ಎಲ್ಲವೂ ವ್ಯರ್ಥ ನೋಡಕ್ ಹೋದ್ರೆ ಆತ್ಮಸ್ವರೂಪದಲ್ಲೇ ನಿಜವಾದ ತತ್ವ. ಅದನ್ನ ಮೊದ್ಲು ಕಂಡ್ಕೋ. ನೀನು ನನ್ನನ್ನ ಸ್ಲೇವ್ ಆಗಿ ನೋಡ್ತಾ ಇದೀಯಾ, ನಿನ್ನನ್ನ ರಾಜನಾಗಿ ಇಟ್ಕೋತಾ ಇದೀಯಾ, ಅದು ವ್ಯರ್ಥ ಅಲ್ವಾ? ದೇಹದಿಂದ ನೋಡಿದ್ರೆ ನೀನು ರಾಜನ, ನಾನು ರಾಜನ, ನೀನು ಆಳ, ನಾನು ಆಳ, ನಾನ್ ನಿನಗಾಳ, ನೀನ್ ನನಗಾಳ, ನೀನು ರಾಜನ, ನಾನು ರಾಜನ, ನಾನು ರಾಜನಾಗಿ ನಿನ್ನನ್ನ ಹಾಳು ಮಾಡ್ಕೊಳ್ಳ, ಅಥವಾ ನೀನು ರಾಜನಾಗಿ ನಾನು ನಿನಗೆ ಮರ್ಯಾದೆಯನ್ನ ಕೊಡ್ಲಿಲ್ವಾ? ಈ ರೀತಿ ನಾನಾ ಪ್ರಶ್ನೆಗಳ ಹಾಕಿದ್ರು ಆತ್ಮ ಸ್ವರೂಪದಲ್ಲಿ ನಿನ್ನಲ್ಲೂ ಅದೇ ಸರ್ವೇಶ್ವರ, ನನ್ನಲ್ಲೂ ಅದೇ ಸರ್ವೇಶ್ವರ. ನಿನಗೆ ಬೇರೆ ರಾಜಾದಿರಾಜನಾದ ಸರ್ವೇಶ್ವರ, ನನಗೆ ರಾಜರಲ್ಲೇ ಕನಿಷ್ಠವಾದ ಆಳಾಗಿ ಸರ್ವೇಶ್ವರ ಅಂತ ಇದಾನ ಇರಕ್ ಸಾಧ್ಯವ? ಹಂಗಾಗಿ ನೀ ಹೇಳುವ ಮಾತುಗಳು ನಿಜ, ಎಲ್ಲವೂ ವ್ಯರ್ಥ. ಬರೀ ನನ್ನ ದೇಹವನ್ನ ವ್ಯರ್ಥ ಅಂತ ಹೇಳ್ಬೇಡ, ಅರ್ಥವಿಲ್ಲದ ದೇಹ ಅಂತ ಹೇಳ್ಬೇಡ. ಇಡೀ ಜಗತ್ತೇ ಪರಮಾತ್ಮನಿಗೆ ದೇಹ, ಇಡೀ ಜಗತ್ತೇ ವ್ಯರ್ಥ. ಎಲ್ಲಿಯವರೆಗೂ ಪರಬ್ರಹ್ಮನನ್ನ ತಿಳಿದೇ ಇರೋವರೆಗೂ ಇಡೀ ಜಗತ್ತು ವ್ಯರ್ಥ. ಯಾವಾಗ ಜಗತ್ತು ಪರಬ್ರಹ್ಮನ ವಿವೇಕ ಜ್ಞಾನವನ್ನ ತಗೊಂಡ್ಬಿಡುತ್ತೋ ಯಾವುದೂ ವ್ಯರ್ಥವಿಲ್ಲ ರಾಜನ್ನ, ಯಾವುದೂ ವ್ಯರ್ಥವಿಲ್ಲ. ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ವ್ಯರ್ಥವಾಗಿದ್ಯಾ? ಏನಾದ್ರೂ ಕಳ್ಕೊಂಡಿದೀರಾ? ನೆನ್ನೆ ಕೂಡ ಈ ಪ್ರಶ್ನೆ ಕೇಳಿದೆ ಕದಾ ಕಸ್ತೂರಿ ಮಾಮಿ, ನೆನ್ನೆ ಕೂಡ ನೀನ್ ಈ ಪ್ರಶ್ನೆ ಅಡಿಗೆನು ಈ ಬ್ಯಾಚ್ಗೆ ಹೇಳಿ, ಏನಾದ್ರೂ ಕಳ್ಕೊಂಡಿದ್ರೆ ಇಂಥದ್ದನ್ನ ಕಳ್ಕೊಂಡಿದೀನಿ ಅಂತ ನಂಗೆ ಒಡವೆ ವಸ್ತು ಅಥವಾ ಬೇರೆ ತರದ್ದು ಕಳೆಯೋಕೆ ಬೇಕಿಲ್ಲ, ಆತ್ಮದಿಂದ ಏನಾದ್ರೂ ಕಳ್ಕೊಂಡಿದೀರಾ ಹೇಳಿ. ಸರ್ ನಮ್ ತಾಯಿ ಇಲ್ಲ ಸರ್, ತಂದೆ ಇಲ್ಲ ಸರ್, ಅವ್ರನ್ನೆಲ್ಲ ಕಳ್ಕೊಂಡ್ವಿ, ಅಥವಾ ಇನ್ಯಾರೋ ಇಲ್ಲ, ಅಥವಾ ಯಾವ್ದೋ ಒಂದು ಚೈನ್ ಹೋಯ್ತು, ದುಡ್ಡು ಹೋಯ್ತು, ಲಾಸ್ ಆಯ್ತು, ಬಿಸ್ನೆಸ್ ಲಾಸ್ ಆಯ್ತು, ಇದೆಲ್ಲ ಕಳೆಯೋಕೆ ಅಲ್ಲ. ಆತ್ಮದಿಂದ ನಿಜವಾಗ್ಲೂ ಏನನ್ನ ಕಳ್ಕೊಂಡಿದೀರಾ ಹೇಳಿ. ಏನು ಇಲ್ಲ ಸರ್. ಏನು ಕಳ್ಕೊಂಡಿಲ್ಲ ಅಂದ್ರೆ ಬರೀ ಗೇನ್ ತಾನೆ. ಯು ಹ್ಯಾವ್ ಗೇನ್ಡ್ ಎವ್ರಿಥಿಂಗ್, ಯು ಹ್ಯಾವ್ ನೆವರ್ ಲಾಸ್ಟ್ ಎನಿಥಿಂಗ್. ಬರೀ ಪಡ್ಕೊಳ್ಳೋದೇ ಹೊರತು ಕಳ್ಕೊಳ್ಳೋದು ಅನ್ನೋದು ಆತ್ಮಕ್ಕೆ ಗೊತ್ತಿಲ್ಲ. ಮೇಲು 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 ಒಂದು ಚಿಕ್ಕ ಹುಡುಗನಿಂದಲೂ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬಹುದು. ಇದಕ್ಕೆ ಇದು ಏನಪ್ಪಾ ಸಂಗ್ರಹಣೆಗೆ ಇಂಥ ವಯಸ್ಸು, ಇಂಥವರಿಂದ ಇಂಥದ್ದು ಅನ್ನೋದಿಲ್ಲ. ಎಲ್ಲ ಬರೀ ಪಡೆದು 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 ಎಷ್ಟು ಕೊಟ್ರು ಸಾಲದು ಇವರಿಗೆ. ನಾ ಕಳ್ಕೊಂಡಿದ್ದೀನಲ್ಲ ಅನ್ನೋ ಲೌಕಿಕ ಚಿಂತನೆಯಲ್ಲೇ ಇರ್ತಾನಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಾನ್ ಏನೂ ಕೊಡಲ್ಲ, ಎಲ್ಲವನ್ನೂ ಕೊಟ್ಟೆ ಅಂತ ಸಂತೃಪ್ತನಾಗಿ ಯಾವಾಗ ಇರ್ತಾನೋ ನನಗ್ ಗೊತ್ತಿಲ್ದೇನೆ ನಾನೇ ಅವರ ವಶ ಆಗೋಗ್ತೀನಿ ಅರ್ಜುನ. ಯಾರ ವಶದಲ್ಲಿದೀಯಾ ಕೃಷ್ಣ ನೀನು ಅಂತ ಕೇಳ್ತಾನ ಅರ್ಜುನ ಭಗವದ್ಗೀತೆನಲ್ಲಿ.
ನಾನು ಯಾರ ವಶದಲ್ಲೂ ಇಲ್ಲ. ನಾನು ಏನೂ ಕೊಡದೇನು ನನ್ನನ್ನ ಎಲ್ಲವನ್ನೂ ಕೊಟ್ಟಿದ್ದೀಯಲ್ಲ, ಎಲ್ಲದಕ್ಕೂ ಮೇಲೆ ನಿನ್ನ ಚಿಂತನೆಯ ಬುದ್ಧಿಯನ್ನ ಕೊಟ್ಟಿದ್ದೀಯಲ್ಲ, ಅದು ನನಗೆ ಸಾಕು ಕೃಷ್ಣ ಅಂತ ಯಾರಿರ್ತಾನೋ ಅವನಿಗೆ ನಾನು ಹೋಗಿ ಜಾರ್ಬಿಡ್ತೀನಿ. ನಾನು ಅಂಥವರ ಭಾಗವತರ ಅಧೀನವಾಗ್ಬಿಡ್ತೀನಿ ಅರ್ಜುನ. ಆದ್ರೆ ನನಗೆ ಏನೋ ದೊಡ್ಡ ಸಮಾರಂಭ ನಡೆಸಿ, ನನಗೆ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿ, ನನ್ನನ್ನೇ ಪ್ಲೀಸ್ ಮಾಡಕ್ಕೆ ಏನೇ ಮಾಡಿದ್ರು ಮನಸ್ಸಲ್ಲಿ ನಾನು ಅವನ ಜೊತೆ ಇದೀನಿ ಅಂತ ಆ ನಂಬಿಕೆ ಬಂದಿಲ್ಲ ಅನ್ನೋರ್ಗೆ ನಾನು ಖಂಡಿತ ಅವರ ಅಧೀನವಾಗಿಲ್ಲ. ಅರ್ಜುನ ಕೃಷ್ಣ ಹೇಳ್ತಾನೆ ತನ್ನ ವಿರಾಟ ಪರ್ವದಲ್ಲಿ, ಯಾರಲ್ಲಿ ನಾನು ಅಧೀನನಾಗಿದ್ದೀನಿ. ಆತ್ಮವೆಂಬ ಸ್ವರೂಪವನ್ನ ಯಾರು ಕಂಡ್ಕೋತಾರೋ ಆ ಸ್ವರೂಪದಲ್ಲಿ ಸ್ವರೂಪ ವಿಕಾಸ ಆವಿರ್ಭಾವ ಹೊಂದಿದಂತಹ ಪರಮಾತ್ಮ ತನ್ನ ಇರುವಿಕೆಯ ನಿಜ ಸತ್ಯವನ್ನ ತೋರಿಸ್ತಾನೆ. ಇಷ್ಟೆಲ್ಲ ಹೇಳಿದ್ರೆ ಇನ್ನೂ ಪಕ್ವತೆ ಬರ್ಬೇಕಲ್ಲ, ಅಷ್ಟು ಬೇಗ ಬಂದ್ಬಿಡುತ್ತಾ? ನೆಕ್ಸ್ಟ್ ಹೆಡ್ಡಿಂಗ್, ಕೊನೆ ಹೆಡ್ಡಿಂಗು ಅದು ಯಾವ್ದು? ಮಹಾರಾಜನ ಪ್ರಾಯಶ್ಚಿತ್ತ. ಬರ್ಕೊಳ್ಳಿ. ಕೋಪವನ್ನು ಅಡಗಿಸಿ, ಮೊದಲನೇ ಪಾಯಿಂಟು. ಕೋಪವನ್ನು ಅಡಗಿಸಿ ಒಂದ್ ನಿಮಿಷ ಇದೇನೋ ಇದೆ, ಒಂದ್ ನಿಮಿಷ, ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಕ್ಚುಲಿ ಸ್ಮಿತಾ ನೋಟ್ಸ್ ಕೇಳಿದ್ದೆ, ಇನ್ನೊಬ್ರನ್ನು ಹೇಳಿದ್ದೆ, ಇಬ್ರು ಕಳಿಸಿದ್ದಾರೆ. ಇಬ್ರು ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ. ಮೊದಲನೇ ಪಾಯಿಂಟ್ ಅಲ್ಲೇ ಇದೀನಿ, ಕೊನೆ ಹೆಡ್ಡಿಂಗ್ ಅಲ್ಲಿ ಮೊದಲನೇ ಪಾಯಿಂಟ್. ನೀವು ಅಲ್ಲೇ ಸ್ಟಕ್ ಆಗಿದ್ದೀರಾ. ಪ್ರಯಾಣದಲ್ಲಿ ಕೋಪವನ್ನು ಅಡಗಿಸಿ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಿ. ನಿಮ್ದು ಎಲ್ಲ ಕರೆಕ್ಟ್ ಆಗಿದೆ ಸ್ಮಿತಾ, ಒಂದೊಂದೆಲ್ಲೋ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ ಕರೆಕ್ಟ್ ಆಗಿದೆ. ಅದು ಒಂಚೂರ್ ಕ್ಲೂ ಈ ತರ ಬಂದ್ರೆ, ಕೋಪವನ್ನು ಅಡಗಿಸಿ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ. ಸೊ ಈಗ ಒಂದು ಚೂರ್ ಕೋಪ ಎಲ್ಲೋ ಕಮ್ಮಿ ಆಯ್ತು ರಘುಗಣನಿಗೆ. ಓಹೋ, ಈ ಏನೋ ಒಂದು ಅರ್ಥ ಇದೆ ಇದ್ರಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಅರ್ಥ ಇದೆ. ನಾನು ಸುಮ್ನೆ ವ್ಯರ್ಥವಾಗಿ ಬರೀ ಸಿಟ್ಟಿನಿಂದಲೇ ದೇಹದಾದ್ಯಂತ ವೀಕ್ಷಣೆ ಮಾಡ್ತಾ ಇದ್ದೀನಲ್ವಾ, ಎಲ್ಲೋ ಒಂದು ಒಳಗಣ್ಣು ಅಂತರ್ಚಕ್ಷು ಇವನಿಗೆ ತೆಗೀತು. ಎಲ್ಲವೂ ವ್ಯರ್ಥ. ಹೌದು, ನಿಮ್ಮ ಅಮ್ಮನ ಗರ್ಭದಲ್ಲೇ ಹುಟ್ಟಿರೋದು ವ್ಯರ್ಥ ನೋಡಕ್ ಹೋದ್ರೆ ಅಂತ ಯಾವಾಗ ಅರಿವಾಯ್ತು, ಅಚ್ಚಚ್ಚೋ ಏನೋ ಒಂದು ಮಿಸ್ಟೇಕ್ ಮಾಡಿದ್ನಲ್ಲ ನಾನು ಅಂತ ಬರೀ ಫಿಸಿಕಲ್ ಮೆಟಾಫರ್ ಇಂದಾನೆ ನಾನು ನೋಡ್ತಾ ಇದ್ದೀನಲ್ಲ ನನ್ನನ್ನ, ಅಥವಾ ನಿಮ್ಮನ್ನ ನೋಡ್ಕೋತಾ ಇದ್ದೀನಲ್ವಾ, ನಾನು ಪರಮ ಭಾಗವತ ಶ್ರೇಷ್ಠ ಅಂತಾನು ನನ್ನನ್ನ ನಾನು ಕನ್ಸಿಡರ್ ಮಾಡ್ಕೋತಾ ಇಲ್ಲ. ಆಕ್ಚುಲಿ ಇನ್ನೊಬ್ರನ್ನ ನಾವು ಭಾಗವತರು ಅನ್ನಕ್ ಮುಂಚೆ ಭಾಗವತದ ಗುಣಾಂಶಗಳು ನಮ್ಮಲ್ಲಿ ಫಸ್ಟ್ ಇರ್ಬೇಕು. ಭಾಗವತ ದಶಲಕ್ಷಣಗಳು ಅಂತ ನೀವು ಎಲ್ಲಿ ಓದಿದ್ದೀರಾ? ಎಲ್ಲ ಓದಿದೀವಿ ಸರ್, ಅದನ್ನೆಲ್ಲ ಕೇಳ್ಬೇಡಿ ಹಂಗೆಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಭಾಗವತ ದಶಲಕ್ಷಣಗಳು ಅಂತ ಇದೆ ಅಂತಾನೆ ಗೊತ್ತಿಲ್ಲ ಸರ್. ಓದಿದೀರಾ? ಸೆಕೆಂಡ್ ಕ್ಯಾಂಟೋ 9th ಚಾಪ್ಟರ್ ಅಲ್ಲಿ ಸಮಗ್ರವಾಗಿ ಓದಿದೀರಾ ಭಾಗವತ ದಶಲಕ್ಷಣಗಳು ಅಂತ. ಇವಾಗ ಅಲ್ಲಿ ಹಿಂದಕ್ಕೆ ಹೋಗ್ಬೇಡಿ, ಅಂತ ಒಪ್ಕೊಂಡ್ಬಿಡಿ. ಯಾಕಂದ್ರೆ ಖಂಡಿತ ಓದಿದೀರಾ, ಪುಸ್ತಕದಲ್ಲಿ ಬರ್ದು ಇದ್ದೀರಾ ನೀವು, ಆಯ್ತಾ? ಆ 10 ಲಕ್ಷಣಗಳು ನಿಮ್ಮಲ್ಲಿ ಮೊದಲು ಕಾಣಿಸ್ಕೋಬೇಕು. ಕಾಣಿಸ್ಕೊಂಡ್ರೇನೆ ಎದುರಾಳಿಯನ್ನು ಭಾಗವತೋತ್ತಮ ಅಂತ ಕನ್ಸಿಡರ್ ಮಾಡಕ್ಕೆ ಸಾಧ್ಯ. ಇಲ್ಲಿದ ಕೋಪಾಪಟೋಪ ವೇಷದಿಂದ ಕಣ್ಣನ್ನ ಮುಚ್ಚಿದ್ರೆ ಪೊರೆ ಮುಚ್ಚಿದಂಗ್ ಇರ್ತೀರಾ ಅಷ್ಟೇನೆ ಅಲ್ವಾ? ಕೋಪವನ್ನು ಅಡಗಿಸಿದ, ಸರಿ ಮುಂದುವರಿಸ್ತಾ ತನ್ನ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ. ಸರಿ ಆಯ್ತು, ಏನೋ ಹೊರಿ ಮತ್ತೆ ಯಾವ್ದನ್ನ, ಪಲ್ಲಕ್ಕಿಯನ್ನ
ಏನೋ ಆಗಿದ್ದಾಯ್ತು ಸರಿ ಅಂತ ಹೇಳಿ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಕೋಪವನ್ನ ಅಡಗಿಸಲಾಯಿತು. ಇಲ್ಲಿ ತಕ್ಕ ಮಟ್ಟಿಗೆ ಕೋಪವನ್ನ ಅಡಗಿಸುವುದು ಅನ್ನೋದು ಏನ್ ಹೇಳಿ? ಇನ್ನ ಸ್ವಲ್ಪ ಕೋಪ ಇರುತ್ತೆ ಅವನ್ಗೆ ಅಷ್ಟೇ. ತಕ್ಕ ಮಟ್ಟಿಗೆ ಸ್ವಲ್ಪ ಅಡಗಿಸ್ಕೊಂಡ್ ಮಿಕ್ಕಿದಿನ್ನ ಇರುತ್ತೆ. ಅದೇ ಅದು ಫಿಲಾಸಫಿಕಲ್ ಆಗಿ ಹೇಳಿ ನನಗೆ. ಅಹಂಕಾರನ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ. ವೆರಿ ಗುಡ್. ಅಹಂಕಾರನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ಇನ್ ಸ್ವಲ್ಪ ಫಿಲಾಸಫಿಕಲ್ ಆಗಿ ಡೀಪ್ ಆಗಿ ಹೇಳಿ. అజ్ఞానాన్ని తగ్గించుకునేదే సార్. అజ్ఞానము తగ్గలేదు, తగ్గినట్లుగా భాసమైతా ఉంది. తగ్గలేదు, ఇంకా తగ్గినట్లుగా ఏమో ఒక ఆ సందర్భము అంతే. ಬೆಳ್ತನ್ ಮಾತು ಅರ್ಥ ಆಗತ್ತೆ ಅವನ್ಗೆ ಅನ್ಸುತ್ತೆ. ಅರ್ಥ ಆಗತ್ತೆ, ಇಲ್ಲ ಅಂತ ಅಲ್ಲ. ಅದಕ್ಕೆ ತಕ್ಕ ಮಟ್ಟಕ್ಕೆ ಕೋಪ ಕಮ್ಮಿ ಆಗಿದೆ ಅಂದ್ರೆ ಏನರ್ಥ? ಅವನು ಮುಂದೆ ಕೇಳಕ್ ಹೋಗ್ತಾ ಇರ್ತಾನಲ್ಲ ಸರ್ ಅದ್ರ ಬಗ್ಗೆ ಆತ್ಮ ನಾನು ಆತ್ಮ, ನಾ ದೇಹ ಅಲ್ಲ ಅನ್ನೋ ಅರಿವು ಬರಕ್ ಶುರು ಆಗಿರ್ಬಹುದು. ಶುರು ಆಗಿದೆ. ಇದಕ್ಕೆ ನಮ್ಮಲ್ಲಿ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಮಾತು ಕೇಳಕ್ ಸ್ವಲ್ಪ ಕಷ್ಟವಾಗಿರ್ಬೋದು, ಆದ್ರೆ ನಿಜವಾದ ಮಾತು ಏನ್ ಗೊತ್ತಾ? ಸ್ಮಶಾನ ವೈರಾಗ್ಯ ಅಲ್ವಾ? ಯಾರಾದ್ರೂ ಹೋಗ್ಬಿಟ್ಟಾಗ ನಾವೆಲ್ಲ ಎಷ್ಟು ವೈರಾಗ್ಯವಾಗಿ ಮಾತಾಡ್ತೀವಿ. ಅಯ್ಯೋ ಜೀವನ ಅನ್ನೋದು ಇಷ್ಟೇನೆ, ಯಾವತ್ತೋ ಒಂದಿನ ಹೋಗೋದೆ ಅಂತ ಎಲ್ಲ ಹೇಳಿರ್ತೀವಿ. ಅವರನ್ನು ಹೋಗಿ ಅಲ್ಲಿ ಚಿತೆಯಲ್ಲಿ ಇರಿಸಿ ಅಲ್ಲಿ ಇನ್ನೂ ಪೂರ್ಣವಾಗಿ ಆ ದೇಹ ದಗ್ಧವಾಗಿರಲ್ಲ, ಅಷ್ಟೊತ್ತಿಗೆ ನಮ್ಗೆ ಹಸು ಶುರು ಆಗಿರುತ್ತೆ. ಬಂದು ಸ್ಮಶಾನಕ್ಕೆ ಹೋಗಿ ಬಂದವ್ರು ಸ್ನಾನ ಮಾಡ್ತಾರೆ, ಸ್ನಾನ ಮಾಡಕ್ಕಿಲ್ಲ, ಅವ್ರಿಗೆ ಹಸು ಶುರು ಆಗ್ಬಿಟ್ಟಿರುತ್ತೆ ಅಲ್ವಾ? ಇದೇ ಸ್ಮಶಾನ ವೈರಾಗ್ಯ. ಸ್ಮಶಾನ ವೈರಾಗ್ಯ ಆ ಸಮಯದಲ್ಲಿ ಯಾವುದೋ ಒಂದು ಕೇಳ್ವಿ ಜ್ಞಾನದಿಂದಲೋ, ಯಾರೋ ಏನೋ ಉಪದೇಶ ಮಾಡಿದ್ರು ಅದರಿಂದಲೋ ಸರ್ವೇಶ್ವರರನ್ನ ಒಪ್ಕೊಳ್ಳೋದಲ್ಲ, ಮನಸಾರೆ ಪರಮಾತ್ಮರನ್ನ ಒಪ್ಕೊಳ್ಳೋದಿದೆ ನೋಡಿ. ದ ಜರ್ನಿ ಆಫ್ ಮೇಕಿಂಗ್ ಟ್ರಾವೆಲಿಂಗ್ ಯೋರ್ ಸೆಲ್ಫ್ ಇನ್ ಆರ್ಡರ್ ಟು ರಿಯಲೈಸ್ ದ ಸತ್ಯ ಸಾರಾಂಶ ಆಫ್ ಸರ್ವೇಶ್ವರ ಇದೆಯಾ ಅಲ್ವಾ? ಅದು ಗಟ್ಟಿಯಾದ ತನ ಅಲ್ವಾ? ಇವತ್ತೊಂದಿನ ಬರ್ತೀನಿ ಮಾಮ ಭಾಗವತ ಕ್ಲಾಸು, ನೋಡ್ತೀನಿ ಭಾಗವತ ರುಚಿಸುತ್ತೋ ಇಲ್ವೋ, ಆಮೇಲೆ ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ಅಂದ್ರೆ ನೀವ್ ಯಾವತ್ತೂ ಬರಲ್ಲ ಅಂತ ಅರ್ಥ. ಆ ರೀತಿ ಯಾರಾದ್ರೂ ಮನೋಭಾವನೆಯಿಂದ ಬಂದಿದ್ದೀರಾ ಭಾಗವತಕ್ಕೆ? ಎಕ್ಸ್ಪೆರಿಮೆಂಟೇಶನ್ ಕ್ಲಾಸ್ ಆಯ್ತು. PCMB PCMC ಅಂತ ಇರೋದು ಅವಾಗೆಲ್ಲ PUC ನಲ್ಲಿ, ಈಗ್ಲೂ ಇದೆಯೋ ಏನೋ ಗೊತ್ತಿಲ್ಲ. ನಮಗಾದ್ರೆ ಎಲ್ಲಾರ್ಗು ಒಂದು ಆಪ್ಷನ್ ಇರೋದು. ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ, ನಾನ್ ಓದೋ ಕಾಲಕ್ಕೆ ನಾನ್ ಹೇಳ್ತಾ ಇರೋದು 98 ಪಾಸ್ಡ್ ಔಟ್ ನಾನು. 96, 97, 98 ಆ ಇಸ್ವಿನಲ್ಲಿ ನಮ್ಗೆ ಏನ್ ಗೊತ್ತಾ ಇದ್ದಿದ್ದು? ಬಯಾಲಜಿಗ್ ಹೋಗಿ, ಕಂಪ್ಯೂಟರ್ ಕ್ಲಾಸಿಗೆ ಒಂದು ಹೋಗಿ, ನಂತರ ಎಲೆಕ್ಟ್ರಾನಿಕ್ಸ್ ಕ್ಲಾಸ್ಗೆ PCME, PCMB, PCMC, PCME ಅಂತ ಇತ್ತು. 3 ಕ್ಲಾಸ್ ಇದೆ. ಸೊ 3 ಕ್ಲಾಸ್ಗೂ ಒಂದೊಂದು ಅಟೆಂಡ್ ಮಾಡಿ. ದೆನ್ ಯು ಡಿಸೈಡ್ ವೆದರ್ ಯು ಹ್ಯಾವ್ ಟು ಗೋ ಇನ್ ದ ಫೀಲ್ಡ್ ಆಫ್ ಬಯಾಲಜಿ. ಅದೊಂದು ಆಪ್ಷನ್ ಇತ್ತು ನಮಗೆ ಅಲ್ವಾ? ದೆನ್ ಯು ಡಿಸೈಡ್ ಅಂತ. ಆ ರೀತಿ ಹೋಗಿ ನಾವು ಕ್ಲಾಸಲ್ಲಿ 3 ಕ್ಲಾಸು ಅಟೆಂಡ್ ಮಾಡಿ ಕೊನೆಗೆ ಡಿಸೈಡ್ ಮಾಡ್ತಾ ಇದ್ವಿ ಯಾವ್ದನ್ ತಗೋಬೇಕು ಅಂತ. ಆ ಒಂದು ಕ್ಲಾಸಲ್ಲೇ ನಮ್ಗೆ ಅರ್ಥ ಆಗೋದು, ಅಯ್ಯೋ ಈ ಟರ್ಮ್ಸ್ ಎಲ್ಲ ನೆನಪಿಟ್ಕೊಳ್ಳೋದೇ ಭಾರಿ ಕಷ್ಟ ಅಂತ ಮುಖವಾಸಿ ಎಲ್ಲಾರು PCME PCMC ಆರಿಸ್ಕೊತಾ ಇದ್ವಿ. PCMB ಆರಿಸ್ಕೊಳ್ಳೋರು ನಿಜವಾಗ್ಲೂ ಇಂಟೆಲಿಜೆಂಟು, ಯಾಕಂದ್ರೆ ಅವ್ರಿಗೆ ಮೆಡಿಕಲ್ಗೋ ಎಲ್ಲಿಗೋ ಹೋಗ್ಬೇಕು ಅನ್ನೋದು ಮನಸ್ಸಲ್ಲಿ ಐಡಿಯಾ ಇರೋದು. ಇವಾಗಿನ ಕಾಲಕ್ಕೆ ಐ ಡೋಂಟ್ ನೋ ವಾಟ್ ಹ್ಯಾಸ್ ಬಿಕಮ್ ದ ಎಜುಕೇಶನ್ ಸಿಸ್ಟಮ್, ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಏನು ಅಂತ. ನನ್ನ ಕಾಲಕ್ಕೆ ವೆನ್ ಐ ವಾಸ್ SSLC ಪಾಸ್ಡ್ ಔಟ್ ಗೈ, ನನಗೆ ಆ ತರ ಇತ್ತು ಆಪ್ಷನ್. ಸೊ ಆ ತರ ನೀವು ಒಂದು ಆಪ್ಷನ್ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಕೇಳ್ವಿ ಜ್ಞಾನದಿಂದ, ಹೊರವಲಯದ ಜ್ಞಾನದಿಂದ ಒಂದು ವೈರಾಗ್ಯ ಬಂದ್ರೆ ಯಾವ ವೇಗದಲ್ಲಿ ಬರುತ್ತೋ ಆ ವೇಗದಲ್ಲೇ ಅದು ಹೊರಟೋಗುತ್ತೆ. ಒಪ್ಕೋತೀರಾ? ನಮ್ಗೆಲ್ಲ ಬರೋ ಜ್ಞಾನ ಆ ರೀತಿ ಬಂದ್ರೆ ಪ್ರಯೋಜನವೇ ಇಲ್ಲ. ಯಾವ್ದೋ ಶಿರ್ಡಿ ಬಾಬಾ ಮಿರಾಕಲ್ ನಡ್ಸಿದ್ರು, ಯಾವ್ದೋ ಪುಟ್ಟಪರ್ತಿ ಬಾಬಾ ಅಲ್ಲೇನೋ ಮೆಸ್ಮರೈಸ್ ಆದ್ವಿ, ಅವರಿಂದ ವಿಭೂತಿ ಚೆಲ್ತು, ಇನ್ನೇನೋ ಬಂತು. ಇದೆಲ್ಲ ತಾತ್ಕಾಲಿಕವಾದಂತಹ ಒಂದು ಓತಪ್ರೋತಗಳೇ ಹೊರತು ವೇದದಲ್ಲಿ ಎಲ್ಲಾದ್ರೂ ಉಲ್ಲೇಖವಾಗಿದ್ಯಾ? ಆಗಿದ್ಯಾ? ವೈ ಆರ್ ಯು ಎಗೇನೆಸ್ಟ್ ಬಾಬಾ ಅಂತ ಯಾರಾದ್ರೂ ಕೇಳಿದ್ರೆ, ವಿ ಆರ್ ನಾಟ್ ಎಗೇನೆಸ್ಟ್ ಬಾಬಾ.
We are just in the Veda Marga. Am I right? Why are you against to Amritarandamayi? Why are you against to Jaggi Vasudev Guruji? We are not at all against to any of those gurus, because everybody has got some kind of strong point to establish themselves as a guru. There's nothing wrong in that. You are welcome. Please, you are welcome. In fact, ನಿಮ್ಮಿಂದ ಜಗತ್ತಿಗೆ ಒಳ್ಳೇದೇ ಆಗಿದೆಯೇ ಹೊರತು ಕೆಟ್ಟದಂತೂ ಆಗಿಲ್ಲ. ನೀವ್ ಹೆಂಗಾದ್ರೂ ಇರಿ, ನಿಮ್ಮ ವೈಯಕ್ತಿಕ ಜೀವನ ನಮಗ್ ಬೇಕಿಲ್ಲ. ಒಂದಿಷ್ಟು ಸನಾತನ ಧರ್ಮವನ್ನ ಫಾರಿನ್ ಕಂಟ್ರೀಸ್ಗೂ ಹೋಗಿ ನಿಮ್ಮಿಂದ ಪ್ರಚಲಿತವಾಗಿ ಪ್ರಚಾರವಾಗಿ ಒಂದಿಷ್ಟು ಸನಾತನ ಧರ್ಮಕ್ಕೆ ಕೊಡುಗೆಯನ್ನೇ ನೀವು ಮಾಡಿದೀರಾ, ಕೆಡಕನ್ನ ಮಾಡಿಲ್ಲ. ಆದ್ರೆ ಮಿರಾಕಲ್ ಅನ್ನೋದು ಭೂಮಿ ಮೇಲೆ ಇಲ್ಲ. ಇದ್ಯಾ? ರೇಖಾ ಅವಾಗ ಆನ್ಸರ್ ಮಾಡ್ಬೇಕು. ಪರಮಾತ್ಮನನ್ನ ನನ್ನೊಳಗಡೆ ಕಂಡುಕೊಂಡ್ರೆ ಅದೇ ಮಿರಾಕಲ್ಲು ಸರ್. கரெக்டா யசோதா மாமி? பரமாத்மானுடைய ரியலைசேஷன் நமக்கு வந்துடுத்து என்றாலே இதை விட பெரிய மிராக்கல் வேற ரெண்டாவது இருக்கா? ಕಾಳಿನ ಬೋಳಿನ ಕಾಳಿ ಮಾಡ್ಬೋದು ಇವಾಗಿನ ಇಂಟೆಲಿಜೆನ್ಸ್ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದಕ್ಕೆ ಕರೆಯೋದು. AI ಅಂತಾರೆ. ಏನನ್ನ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಪಾಲಿಟಿಷಿಯನ್ಸ್ ಎಲ್ಲ ಅದನ್ನೇ ತಾನೇ ಮಾಡೋದು ಅಲ್ವಾ? ಎಂಥದ್ದನ್ನ ಹೆಂಗ್ ಬೇಕಾದ್ರೂ ತಿರ್ಗ ಹಾಕ್ಬೋದು ಅಲ್ವಾ? ಕಾಲೇಜ್ ಮೆಟ್ಲೇ ಹತ್ತಿರಲ್ಲ, 50 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏರ್ಸಿರ್ತಾರೆ. ಮನೆ ಬಾಗ್ಲಿಗೆ PhD ಡಾಕ್ಟರೇಟ್ ಬಂದು ಕೂತಿರುತ್ತೆ. ಯಾರ ದುಡ್ಡಿನ ಬಲದಿಂದಲೋ ಯಾವುದೋ ಇದು ಪೊಲಿಟಿಕಲ್ ಬಲದಿಂದಲೋ ಇನ್ಫ್ಲೂಯೆನ್ಸ್ ಇಂದಲೋ ನಮಗಲ್ಲ. ತಿರುಮಲೆ ಶ್ರೀನಿವಾಸ ಇರೋದೇ ಬರೀ ದುಡ್ಡಿರೋವ್ರಿಗೆ. ಹೌದು, ಯಾಕಂದ್ರೆ ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ತಿರುಮಲೆಯಲ್ಲಿ ಅವ್ರಿಗ್ ನೋಡಿ ಆಗೋರ್ಗೆಲ್ಲ ಚೆನ್ನಾಗ್ ಆಗ್ತಾನೆ ಇರುತ್ತೆ ದರ್ಶನಾದಿಗಳು. ಬಡವರು ಪಾಪ ದುಡ್ಡಿಲ್ದೆ ಇರೋರು, ಧರ್ಮ ದರ್ಶನಕ್ಕಿರೋರು 3 ದಿನ 4 ದಿನ 10 ದಿನ 5 ದಿನ ಫುಟ್ಪಾತ್ ಅಲ್ಲೆಲ್ಲ ಮಲ್ಕೊಂಡು ಮಾಡ್ಕೊಂಡು ಕಷ್ಟಪಟ್ಕೊಂಡು ಹೋದ್ರೆ ದೇವರನ್ನು ನೋಡಕ್ ಬಿಡದೆ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಒಂದು ಮನುಷ್ಯರಾಗಿ ನಡೆಸ್ಕೊಳ್ಳದೆ ತಳ್ಳಾಕಿ ಮಾಡ್ತಾರೆ. ಆದ್ರೂ ಜನ ಹೋಗ್ತಾ ಇದಾರೆ ಅಂದ್ರೆ ಯಾವುದೋ ಒಂದು ಅಪರಿಮಿತವಾದ ಶಕ್ತಿ ಅವರನ್ನ ಅನುಗ್ರಹಿಸ್ತಾ ಇದೆ ಅಂತ ಅರ್ಥ ಅಲ್ವಾ? ಸೊ ಈ ರೀತಿ ದುಡ್ಡು ಅನ್ನೋದೇ ಸಕಲವೂ ಅಲ್ಲ. ದುಡ್ಡಿಗೆ ಮೇಲೆ ಶರೀರಕ್ಕೆ ಮೇಲೆ ಇನ್ನೂ ಒಂದು ಇದೆ, ಅದೇ ಆಧ್ಯಾತ್ಮ ಸ್ವರೂಪ, ನಮ್ಮ ಆತ್ಮ ಸ್ವರೂಪ. ಈ ಆತ್ಮ ಸ್ವರೂಪ ಜ್ಞಾನ ಬರ್ದೇ ಇರೋವರೆಗೂ ಹೆಂಗೆ ಏನೋ ಕೋಪ ಮಾಡ್ಕೊಂಡಿಲ್ಲ, ಎಲ್ಲೋ ಅರ್ಧಂಬರ್ಧ ಒಪ್ಕೊಂಡಿದೀವಿ. ಸ್ಮಶಾನ ವೈರಾಗ್ಯ, ಆ ಸಮೀಕದ ವೈರಾಗ್ಯ ಅಷ್ಟೇ. ಕೋಪವನ್ನು ಅಡಗಿಸಿ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಿಕೆ ಅನ್ನೋದು ಆ ಸಮೀಕ್ಕೆ. ಕೋಪ ಹೋಗಿದೆ ಅಂತ ಹೇಳಿಲ್ಲ, ಏನೋ ಆ ಸಮೀಕ್ ಸರಿ ಆಯ್ತು ನಡೀರಿ, ಮತ್ತೆ ನೀವು ಪಲ್ಲಕ್ಕಿಯನ್ನ ಎತ್ತಿ ಅನ್ನೋ ಒಂದು ಯಾವುದೋ ಒಂದು ಅವಿವೇಕವಾದಂತಹ ಒಂದು ಯಾವುದೋ ಅರ್ಥ ತೀರ್ಮಾನಕ್ಕೆ. ಯಾವಾಗ ಗ್ರೇಪ್ಸ್ ಎಟ್ಕೊಳ್ವೋ ನನ್ನ ಕೈಗೆ, ಗ್ರೇಪ್ಸ್ ಸಾರೋ ಅಂತ ತಾನೇ ಹೇಳ್ತೀನಿ. ದ್ರಾಕ್ಷಿ ಎಲ್ಲ ಅಯ್ಯೋ ಭಾರಿ ಹುಡಿ, ಅದಕ್ಕೆ ನಾನೇ ತಗೊಳಕ್ ಆಗ್ಲಿಲ್ಲ ಅನ್ನೋ ಒಪ್ಪಿಗೆ ಇನ್ನೂ ಬಂದಿಲ್ಲ. ತಗೊಳಕ್ ಹೋಗ್ಲಿಲ್ಲ, ಕಿತ್ಕೊಳಕ್ ಆಗ್ಲಿಲ್ಲ, ಎಟಕ್ಲಿಲ್ಲ ಅನ್ನೋದು ಬಂದಿಲ್ಲ. ನಾನೇ ಬಿಟ್ಟಿದೀನಿ ಬೇಡ ಅಂತ. ನನ್ಗೆ ಎಟ್ಕದೇ ಏನಿಲ್ಲ, ನಾನೇ ಬಿಟ್ಟಿದ್ದೀನಿ. ಅದ್ಯಾಕ್ ಬಿಟ್ಟಿದ್ದೀರಾ? ಅಯ್ಯೋ ತುಂಬಾ ಹುಳಿ. ತಿನ್ನೋಡಿದೀರಾ? ಅನುಭವ ಆಗಿದೀಯಾ? ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಳದೆ ಆತ್ಮವನ್ನ ಹುಳಿ ಅಂತ ಹೇಳಕ್ ಸಾಧ್ಯ ನೀವು? ಅದೇನೋ ಸಿಕ್ಲಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದೀವಿ. ಆದ್ರೆ ಆ ರಹಸ್ಯನ ಒಪ್ಕೊಳ್ಳಲ್ಲ. ಹಂಗಾಗಿ ಇನ್ನು ಅರ್ಧ ಬೆಂದ ಮಡಿಕೆ, ಕರೆಕ್ಟಾ? ಬೇಯ್ದೇ ಇರೋ ಮಡಿಕೆ ಆದ್ರೆ ಅಚ್ಚುಕಟ್ಟಾಗಿ ನೀವು ಬೇಯಿಸ್ಬಿಡ್ಬೋದು. ಅದು ಈ ಅರ್ಧ ಬಂದ್ ಮಡಿಕೆ ಆದ್ರೆ ಬಹಳ ಕಷ್ಟ ಬೇಯಿಸೋದು. ಆಲೂಗಡ್ಡೆ ಹೆಚ್ಚಾಕಿರ್ತೀರಾ ಅಲ್ವಾ, ನೀರಿಗೆ ಹೆಚ್ಚಾಕಿ ಬೇಯಿಸಕ್ಕೆ ಅಂತ ಇಟ್ಟಿರ್ತೀರಾ. ಯಾರೋ ನಿಮ್ ಯಜಮಾನ್ರು ಯಾರೋ ಗೊತ್ತಿಲ್ಲದೆ ಏನ್ ಮಾಡ್ಬಿಡ್ತಾರೆ, ಉಪ್ಪು ಖಾರ ಎಲ್ಲ ಹಾಕ್ಬಿಡ್ತಾರೆ, ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಡ್ತಾರೆ. ಇನ್ನ ಆಲೂಗಡ್ಡೆ ನಮ್ಮ ಅಪ್ಪರಾಣೆ ಬೇಯಲ್ಲ. ಬೇಳೆಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡಿ. ಬೇಯುತ್ತಾ ಏನೇನ್ ಪ್ರೆಷರ್ ಕುಕ್ಕರ್ ಏನೇನ್ ಮಾಡಿದ್ರು ಬೇಯಲ್ಲ. ಅದಕ್ಕೆ ಸುಮ್ನೆ ಪ್ಲೈನ್ ವಾಟರ್, ಬೇಳೆಗೆ ಒಂಚೂರು ಎಣ್ಣೆ, ಒಂಚೂರು ಅರಿಶಿನ ಇಲ್ದೆ ನಾವೇನು ಮಾಡಲ್ಲ. ಅದು ಮಂಗಳಪ್ರದ ಅಂತ ಅಷ್ಟೇ. ಮೇಲೂ ಅದು ಒಂದು ಆಂಟಿಸೆಪ್ಟಿಕ್
ಏಜೆಂಟ್ ತರ ಅದು ನಮಗೆ ವರ್ಕ್ ಮಾಡುತ್ತೆ, ಬೇಳೆಯಲ್ಲಿರೋ ದೋಷವನ್ನ ನಿವೃತ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಒಂದಿಷ್ಟು ಅರ್ಶಿನ, ಒಂದೇ ಒಂದು ಧರಣಿ ಎಣ್ಣೆ ಉಕ್ಕಬಾರ್ದು ಅಂತ ಹಾಕ್ಬಿಟ್ಟು ಬೇಳೆನ್ ಬೇಯಿಸಕ್ಕಿಡಿ, ಅಚ್ಚುಕಟ್ಟಾಗಿ ನೆಲ್ಲ ಪಂದ್ ಪೋಲೆ ಅಂತ ಹೇಳ್ತೀವಲ್ವಾ, ಕಣ್ಣಿಗೆ ಮೈ ಇಡೋ ತರ ಅದು ಚೆನ್ನಾಗಿ ಬೆಣ್ಣೆ ತರ ಬೇಯುತ್ತೆ. ಅದೇ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಅದಕ್ಕೆ ಒಂದಿಷ್ಟು ಮಸಾಲ ಎಲ್ಲ ಹಾಕ್ಬಿಟ್ಟು ಬೇಳೆ ಇಟ್ಬಿಡಿ, ಬೇಯುತ್ತಾ? ಡ್ಯಾಮೇಜೇ ಅದು. ನೀವ್ ಇನ್ನಿಲ್ಲ ಅಂತ ತಗೊಂಡ್ ಹೋಗಿ ಸುರಿಬೇಕಷ್ಟೇ. ಸುಮ್ಮನೆ ಪ್ರಯತ್ನ ಪಟ್ಟು ಅರ್ಥವೇ ಇಲ್ಲ, ಏನು ಬೇಯಿಲ್ಲ. ಬೆಂದ್ರು ಸಾರವತ್ತಾಗಿ ಕಟ್ಟು ಬಿಟ್ಕೊಳಲ್ಲ. ಕಟ್ಟು ಬಿಟ್ಕೊಳ್ಳೋದಿದ್ರೆ ಉಪ್ಪು ಖಾರ ಸೇರಲ್ಲ ಅದಕ್ಕೆ, ರುಚಿನೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ಬೇಳೆಯಲ್ಲಿರೋ ಸಾರಾಂಶ ಎಲ್ಲ ಕೊಂದ್ ಹಾಕ್ದಂಗಾಯ್ತು. ಅರ್ಧ ಬೆಂದಿರೋದಿದೆ ನೋಡಿ, ಬಹಳ ಕಷ್ಟ ಅದರಿಂದ ಅಡಿಗೆ ಮಾಡೋದು ಅಲ್ವಾ? ಪೂರ್ತಿ ಬೇಯಿಸಿರೋದಿದೆ ನೋಡಿ, ಅದರಿಂದ ಸುಲಭ. ಹೋಟೆಲ್ಸ್ಗೆ ಹೋಗ್ತೀರಾ, ಅಲ್ಲೆಲ್ಲ ಆಲೂ ಮಟರು ಅದು ಇದು ಆಲೂ ಬೆಂಡಿ ಫ್ರೈ ಎಲ್ಲ ತಗೋತೀರಾ. ಅವಾಗೇನೋ ಬಿಸಿಯಾಗಿ ತಿನ್ನಕ್ ಚೆನ್ನಾಗಿರುತ್ತೆ, ಅರಗೊರೆಯಾಗಿ ಬೇಯಿಸಿರ್ತಾರೆ. ಕರಂ ಕುರುಮ್ ಅಂತಾನೆ ಇರುತ್ತೆ ತರಕಾರಿಗಳು. ಮನೇಲಿ ಆತರ ಮಾಡಿ ತಿಂತಾರಾ? ಸರ್ ಈಗಿನ ಕಾಲದವ್ರಿಗೆ ಆ ಕರಂ ಕುರಮೇ ದೊಡ್ಡ ಫ್ಯಾಷನ್ ಸರ್. ನಾವ್ ವಯಸ್ಸಾದ್ರೂ ಬೇಯಿಸ್ತೀವಲ್ಲ, ಅವ್ರಿಗೆ ಕರಂ ಕುರಂ ಅರ್ಧನೇ ಬೇಯಿಸ್ ತಿನ್ನೋದು ಈಗಿನ ಕಾಲದವ್ರು. ಯಾರುನು ನಂತರ ಕುಕ್ ಮಾಡಿ ತಿನ್ನೋದಿಲ್ಲ. ಯಾಕಂದ್ರೆ ಅವರೇ ಅರ್ಧ ಬೆಂದಿರೋರಲ್ವಾ, ಅದಕ್ಕೆ ಅವರೇ ನೆಟ್ಟಗ್ ಬೆಂದಿದಿರ್ತಾನೆ, ಏನಾದ್ರೂ ಕುಕ್ ಆ ಮಾಡ್ತೀನಿ. ವಿಚಾರಕ್ಕೆ ಮನೇಲಿ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಊಟ ತಿಂಡಿ ವಿಚಾರಕ್ಕೆ. ಬೆಂದಿದೆ. ಆಕ್ಚುಲಿ ಚೆನ್ನಾಗ್ ಬೇಯ್ಬೇಕು. ಬೆಂದು ಅದರ ಜೀರ್ಣದ ಕೆಲ್ಸ ಅರ್ಧ ನಮ್ಮ ಎಂಜಿಲು, ನಾಲಿಗೆ ಹಾಗೂ ಹಲ್ ಮಾಡ್ಬೇಕು. ಜಠರ ತುಂಬಾ 10% ಕೆಲ್ಸ ಅಷ್ಟೇ ಜಠರ ಕೊಡ್ಬೇಕಾಗಿರೋದು. 90% ಬೇಯಿಸೋದ್ರಿಂದ, ಅದನ್ನ ಪಚನ ಮಾಡೋದ್ರಿಂದ, ಚೆನ್ನಾಗಿ ಅದನ್ನ ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಜೊತೆ ಚೆನ್ನಾಗಿ ಅಗದು ತಿಂದು ಆ ರಸವನ್ನ ನಾವು ಹೀರೋದ್ರಿಂದ ಷಡ್ರಸದ ಗುಣಗಳು, ನಂತರ ಆ ಆಹಾರದ ಒಂದು ಸಾತ್ವಿಕತೆ ಇದಿಷ್ಟು ಮೈಯೊಳಗಡೆ ಇಳಿಯುತ್ತೆ. ಇನ್ನು ತಿಂದಿರೋದು ಜೀರ್ಣ ಮಾಡೋದು ಒಂದು 10% ಕೆಲ್ಸ ಮಾತ್ರ ನಾವು ಜಠರಕ್ಕೆ ಕೊಟ್ಟಿರ್ತೀವಿ ಅಷ್ಟೇನೆ. ಹಂಗಾಗಿ ಅದು ಚೆನ್ನಾಗ್ ಬೆಂದ್ರೇನೆ ಅದರ ಸಾರ ಬಿಟ್ಕೊಳ್ಳೋದು. ಅಲ್ಲ ಈಗಿನ ಕಾಲದವ್ರು ಬಿಡಿ, ತಲೆಗೊಂದು ಮಂತ್ರ, ಅವ್ರನ್ನೆಲ್ಲ ನಾವು ನೆಚ್ಕೊಂಡ್ರೆ ನಾವುಗಳೆಲ್ಲ ಊಟ ತಿಂಡಿ ಮಾಡ್ದಂಗೆ ಅಲ್ವಾ? ಅವಕ್ಕೆ ಏನ್ ಬೇಕು, ಎಲ್ಲ ಫಾಸ್ಟ್ ಲೈಫು, ಫಾಸ್ಟ್ ಊಟಗಳು, ಅಷ್ಟೇ ಬೇಗ ಸತ್ವರಹಿತವಾದಂತಹ ಊಟಗಳಾಗಿ ಹೋಗುತ್ತೆ ಅಲ್ವಾ? ಕೆಂಟಾಮಿನೇಟೆಡ್, ಟಿಂಡ್, ಸೀಲ್ಡ್, ಈ ತರ ಬಂದ್ಬಿಟ್ಟಿದೆ ಎಲ್ಲ ಈಗ ಅಲ್ವಾ? ಸೀಲ್ಡ್ ಊಟಗಳು ಅಂತ. ಅದೆಲ್ಲ ಬೇಯುವಿಕೆ ಅಂದ್ರೆ ಹದವಾದ ರೀತಿಯಲ್ಲಿ ಬೇಯಿಸ್ತೀನಿ ಅಂತ ಹೆಚ್ಚು ಬೇಯಿಸ್ಬಾರ್ದು. ತರಕಾರಿನ ಹೆಚ್ಚು ಬೇಯಿಸಿದ್ರೆ ಏನಾಗುತ್ತೆ? ಉರವಮೇ ತೆರಿಯಾಮೆ ಪೊಯ್ಡು ಅಂತೀವಲ್ವಾ? ಕೂಟು ಹುಳಿ ಅದ್ರೆಲ್ಲ ತರಕಾರಿ ಹಾಕಿರೋದೇ ಗೊತ್ತಾಗಲ್ಲ. ಏನ್ ಹಾಕಿದೀಯಾ? ಬರೀ ಹುಳಿ ಆಗಿದೆಯಲ್ಲ, ಏನು ಹಾಕಿರೋ ತರ ಇಲ್ವಲ್ಲ ಅನ್ಸುತ್ತೆ. ತರಕಾರಿಯನ್ನ ಸರಿಯಾದ ಪ್ರಮಾಣದಲ್ಲಿ ಹಚ್ಚಿ ಸರಿಯಾಗಿ ಬೇಯಿಸಿದ್ರೇನೆ ಅದು ಅದರ ಟೇಸ್ಟ್ ನ ಕೊಡೋದು ಅಲ್ವಾ? ಇಷ್ಟಿಷ್ಟಪ್ಪ ಮಜ್ಜಿಗೆ ಹುಳಿಗೆ ಕುಂಬಳಕಾಯಿನ ಹಚ್ತೀರಲ್ವಾ, ಆ ರೀತಿ ಬೀನ್ಸ್ ನ ಪಲ್ಯಕ್ಕೆ ಹಚ್ತೀರಾ? ಇಲ್ಲ ಅಲ್ವಾ? ಪಲ್ಯದ ಬೀನ್ಸೇ ಬೇರೆ. ಆ ಬೀನ್ಸ್ ನ ಹಚ್ಚೋ ರೀತಿ, ಅದೇ ಸಾರಲ್ಲಿ ತೇಲ್ಬಿಡ್ತೀರಲ್ಲ ಬೀನ್ಸ್ ನ, ಅದನ್ನ ಹೆಂಗೆ ಸುಮ್ನೆ ನಾರ್ ತೆಗೆದು ಅರ್ಧ ಮುರಿದು ಅದನ್ನ ಹಚ್ಚಕ್ಕೆ ಹೋಗಲ್ಲ. ಬೇಳೆ ಸಾರಿಗೆ ಅದನ್ನೇ ಹಾಕ್ತೀರಾ ಡೈರೆಕ್ಟ್ ಆಗಿ. ಹಂಗಾಗಿ ತರಕಾರಿ ಹಚ್ಚೋದ್ರಲ್ಲಿ ನೀವು ಡಿಶ್ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಿಮ್ಮ ಮನೇಲಿ ಅನ್ನೋದನ್ನ ಹೇಳ್ಬೋದು. ಕರೆಕ್ಟಾ? ಬಾಳೆ ದಿಂಡನ್ನ ಕೊಚ್ಚಿದ್ರೆ, ಓಹೋ ಹಸಿಯಾಗಿ ಕೋಸಂಬರಿ ಮಾಡ್ತಾರೆ, ಚಿಕ್ಕದಾಗಿ ಕೊಚ್ಚಿರೋದು ಅಂತ ಅರ್ಥ. ಅದೇ ಹಚ್ಚಿದ್ರೆ ಒಂಚೂರು ಬೇಯಿಸ್ಬಿಟ್ಟು ಪಲ್ಯನೋ ಮೊಸರು ಬಜ್ಜಿನೋ ಮಾಡ್ತಾರೆ ಅಂತ ಅರ್ಥ. ಆ ತರಕಾರಿ ಹಚ್ಚಿರೋದ್ನ ನೋಡ್ಕೊಂಡು ಡಿಶ್ ಏನು ಅಂತ ಗೊತ್ತಾಗುತ್ತೆ ನಮಗೆ. ಇಂಥದ್ರಲ್ಲಿ ಇನ್ನು ಅರ್ಧ ಬೇಯಿಸಿದ್ರೆ ಎಲ್ಲಿಂದ ತಿನ್ನಕ್ ಸಾಧ್ಯ? ನಮ್ಮ ಮನಸ್ಸು ಅದೇ ರೀತಿ. ಅರ್ಧ ಬೆಂದ ಒಂದು ಬೇಳೆ ತರ ಇರ್ಕೊಡುದು, ಪೂರ್ಣವಾಗಿ ಬೇಯ್ಬೇಕು, ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಭಗವಂತ ಇದಾನಾ? ಹೌದು ಇದಾನೆ. ಪೂರ್ಣವಾಗಿ ಅರ್ಥೈಸ್ಕೋಬೇಕು, ಪೂರ್ಣವಾದ ನಂಬಿಕೆ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಅದು ಇರ್ರಿಪೇರಬಲ್ ಸ್ಟೇಜ್ ಅಂತ ಹೇಳೋದು. ರಿಪೇರಿ ಮಾಡಕ್ಕೇನಾಗಲ್ಲ.
ಹೇಳದ್ನಲ್ವಾ, ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಬೇಳೆ ಇಟ್ಬಿಟ್ರೆ ಅದನ್ನ ಸುಮ್ನೆ ಪ್ರಯತ್ನ ಪಡೋದ್ರಲ್ಲಿ ಅರ್ಥವೇ ಇಲ್ಲ. ತಗೊಂಡ್ ಹೋಗಿ ಸುಮ್ನೆ ಚೆಲ್ಬೇಕಷ್ಟೇ. 4 ಸೀಟಿ 5 ಸೀಟಿ ಎಷ್ಟು ವಿಸಿಲ್ ಹಾಕಿದ್ರು ಯಾವ ಪ್ರೆಷರ್ ಕುಕ್ಕರು ಬೇಯಿಸಕ್ ಸಾಧ್ಯವಿಲ್ಲ ಇನ್ನು. ಯಾಕಂದ್ರೆ ಹೋಯ್ತು, ಅದ್ರ ಗುಣವೆಲ್ಲ ಹೋಯ್ತು ಅಂತ ಅರ್ಥ. ಎಲ್ಲ ಕ್ರಮ ಅಲ್ವಾ? ಕ್ರಮಬದ್ಧವಾಗೇ ಎಲ್ಲ ನಡೆಸಲ್ಪಟ್ಟಿದೆ. ದೊಡ್ಡವರುಗಳು ಅದೇ ರೀತಿನೇ ಮಾಡೋದು. ಒಂದು ಅಡಿಗೆ ಎಷ್ಟು ಕ್ರಮಬದ್ಧವಾಗಿದೆ ನೋಡಿ, ಅದೇ ರೀತಿನೇ ನಮ್ಮ ಆಧ್ಯಾತ್ಮ ಜೀವನದಲ್ಲೂ ಪರಮಾತ್ಮನ್ ತಿಳ್ಕೊತೀನಿ ಅಂತ ಸುಮ್ನೆ ಜ್ಞಾನಿಗಳ ಜೊತೆ ಹೋಗ್ ಕೂತ್ ಬಿಟ್ರೆ ಪರಮಾತ್ಮನ ಜ್ಞಾನ ಬರಲ್ಲ. ಮೊದಲು ನಮ್ಮ ಒಳಗಡೆ ಅವಲೋಕನದ ತೃಷ್ಣೆ, ಆ ದಾಹವನ್ನ ನಾವು ತೋರಿಸ್ಬೇಕು. ಕರೆಕ್ಟಾ? ಅಡಿಗೆ ತಾನೇ ಇದು. ಒಂದಿಷ್ಟು ಜನ ಜ್ಞಾನಿಗಳಿರ್ತಾರೆ, ಅವ್ರ ಮಧ್ಯದಲ್ಲಿ ನಾವು ಹೋಗಿ ಕೂತ್ ಬಿಟ್ರೆ ಏನಾದ್ರು ಅರ್ಥ ಆಗ್ಬೇಕಲ್ಲ ನನಗೆ. ಕಾಲಕ್ಷೇಪಗಳಲ್ಲಿ ಕಾಲಕ್ಷೇಪ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನನ್ನ ವ್ಯಾಸಂಗ ಸರಿಯಾಗಿರ್ಬೇಕು. ನಾ ಹೋಗ್ತಾ ಇದ್ದೆ ಇಂಟರ್ವ್ಯೂ ಮಾಡಕ್ಕೆ PhD ನಲ್ಲಿ. ಇವ್ರನ್ನ ಎಲ್ಲ ಫೀಲ್ಡ್ ಟ್ರಿಪ್ ಹೋದಾಗ ಇಂಟರ್ವ್ಯೂ ಮಾಡ್ಬೇಕು ಅಂದ್ರು ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡ್ಕೋಬೇಕು. ನಾ ಹೇಳಿದ್ನಲ್ಲ, ಎಲ್ರ ತರ ಕೂತ್ಯಾ ನಿಂತ್ಯಾ ಮಲಗದ್ಯಾ ಊಟ ತಿಂದ್ಯಾ ತಿಂಡಿ ತಿಂದ್ಯಾ ಅಂದ್ರೆ ಈ ತರದ ಪ್ರಶ್ನೆಗೆ ಉತ್ತರ ಕೊಡ್ತಾರ ಅವರು? ನಾನ್ ಒಂದಿಷ್ಟು ಪ್ರಶ್ನೆಯನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೆಂಗಿರ್ಬೇಕು ಅಂದ್ರೆ, ಎಷ್ಟಾಗುತ್ತೋ ಅವ್ರನ್ನ ಹಿಂಡೆ ಹಿಪ್ಪೆ ಮಾಡಿ ಅವರಿಂದ ನಾನು ಒಂದಿಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡ್ ಬಿಡ್ಬೇಕು. ಅವಾಗ ನೋಡಿ ನನ್ನ ಥೀಸಿಸ್ ಅಲ್ಲಿ ಒಂದ್ ಸ್ವಲ್ಪ ಆದ್ರೂ ವ್ಯಾಲ್ಯೂ ಇರುತ್ತೆ ಅಲ್ವಾ? ಇಂಥವ್ರ ನೋಡ್ದೆ, ಇಂಥವ್ರನ್ನ ಮಾತಾಡಿಸ್ದೆ, ಬೇಕಾದಷ್ಟು ಜನ ನಿನ್ ಜೀವನದಲ್ಲಿ ಮಾತಾಡ್ಸಿರ್ತೀಯ, ನೋಡ್ತೀಯ, ಅದೆಲ್ಲ ಪ್ರಯೋಜನವಿಲ್ಲ. ಅವರಿಂದ ಏನು ನಾನು ಪಡ್ಕೊಂಡೆ, ವಾಟ್ ಇಸ್ ದ ರೆಫರೆನ್ಸ್ ಐ ಗಾಟ್ ಫಾರ್ ಮೈ ಥೀಸಿಸ್ ಥ್ರೂ ದೇಮ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಕರೆಕ್ಟಾ? ಸಬ್ಜೆಕ್ಟ್ ಕಮಾಂಡ್ ಇರ್ಬೇಕು ಸರ್ ಸ್ವಲ್ಪ ಚೆನ್ನಾಗಿ, ಅವಾಗ ಚೆನ್ನಾಗಿರುತ್ತೆ. ಸಬ್ಜೆಕ್ಟ್ ಕಮಾಂಡ್ ಎಲ್ಲಿಂದ ಬರುತ್ತೆ? ಓದಿದ್ರೆ ಕುತ್ಕೊಂಡ್ ಬರುತ್ತೆ ನಾನ್ ಅಷ್ಟೇ. ಮೈ ಬಗ್ಸಿ ನಾನು ಕೃಷಿಯನ್ನ ಮಾಡ್ಬೇಕು. ಹೌದು. ನನ್ನ ಸಬ್ಜೆಕ್ಟ್ಗೆ ಕಮಾಂಡ್ ಬರ್ಬೇಕು ಅಂದ್ರೆ ನಾನು ಕೃಷಿಯನ್ನ ಮಾಡ್ಬೇಕು. ಭಾಗವತನೇ ತಗೊಳ್ಳಿ, ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಿಂದ ನಾನು ಅರ್ಥ ಮಾಡ್ಸಕ್ ಸಾಧ್ಯ? ನನಗ ಅರ್ಥ ಆಗ್ಬೇಕು ಫಸ್ಟ್. ನನಗ ಅರ್ಥ ಆದ್ರೆ ಸರಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ನನಗ ಅರ್ಥ ಹೌದು. ಆಗ್ಲಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದು ಗೊತ್ತಾ? ಅದೆಷ್ಟು ಚೆನ್ನಾಗಿ ಅದನ್ನ ತೋರಿಸ್ಕೊಡುತ್ತೆ ಅಂದ್ರೆ, ಅಯ್ಯ ಈ ಸಾರಿಗೆ ಏನು ಗೊತ್ತಿಲ್ಲ, ಏನೋ ಬ್ಲಾ 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 ಅಂತ ಮಾತಾಡ್ತಾ ಇದ್ದಾರೆ ಸಾರವಿಲ್ದೆ, ಇನ್ ಇವ್ರ ಕ್ಲಾಸಿಗೆ ನಾವು ಕುತ್ಕೋಬೇಕಾ ಅಂತ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ. ಫಸ್ಟ್ ನಮಗ್ ಅರ್ಥವಾಗ್ಬೇಕು, ಅದಕ್ಕೆ ಒಂದಿಷ್ಟು ದುಡಿಬೇಕು. 2ನೇ ಪಾಯಿಂಟ್ ಬರ್ಕೊಳ್ಳಿ. 2ನೇ ಪಾಯಿಂಟ್ ಮೊದಲನೇ ಕಾಲಮ್ ಅಲ್ಲಿ, ರಾಜನಾದ ನನ್ನ ಆಜ್ಞೆಯನ್ನು ಪಾಲಿಸತಕ್ಕದ್ದು. ಸೆಕೆಂಡ್ ಪಾಯಿಂಟ್ ಅಂತ ಬರ್ಕೋಬೇಕು ಇದನ್ನ. ರಹುಗಣನ ವ್ಯಂಗ್ಯದಲ್ಲಿ 2ನೇ ಪಾಯಿಂಟ್, ರಾಜನಾದ ನನ್ನ ಆಜ್ಞೆಯನ್ನು ಪಾಲಿಸತಕ್ಕದ್ದು. కస్తూరి మామి, నేను రాజా, నా ఆజ్ఞని నువ్వు పాలించాలా, ఇటువంటి స్టేట్మెంట్ లో ఏం తెలుస్తా ఉంది, ఏమి వ్యక్తమైతా ఉంది చెప్పండా? నేను అనే అహంకారం వ్యక్తం అవుతా ఉంది సార్. నేను అనే అహంకారము వ్యక్తమైతా ఉంది. దానికిన్నా ఎక్కువగా ರಾಜನಾದ ನನ್ನ ಆಜ್ಞೆಯನ್ನು ಪಾಲಿಸತಕ್ಕದ್ದು, ನಾನು ಅನ್ನೋದು ವ್ಯಕ್ತವಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಚೂರು ಆಜ್ಞೆ ಅಂತ ಬಂತಲ್ವಾ, ಆಜ್ಞೆ ಅಂದ್ರೆ ಎಲ್ಲೋ ಒಂದು ಇನ್ನರ್ ವಾಯ್ಸು, ಸರ್ವಕ್ಕೂ ಒಬ್ಬ ಆಜ್ಞೆಕರ್ತ ಇದ್ದಾನೆ ಅನ್ನೋದು ಒಂಚೂರು ಒಪ್ಪಿಗೆ ಬಂದಿದೆ. నేనే ఆజ్ఞాపనం చేస్తా ఉండేది అనేది పోయి ఎవరో ఆజ్ఞకర్త మాకు తెలియకుండా మా లోపల ఉండాడు అనే కొంచెము ఎక్కడో 1% అరివు వాళ్ళకి వచ్చిందన్నమాట. కరెక్టా? ನಾನು ರಾಜ, ನನ್ನ ರಾಜನಾದ ನನ್ನ ಅಂತ ಬಂದ್ರೆ ಅಹಂಕಾರ. ಆಜ್ಞೆಯನ್ನು ಪಾಲಿಸತಕ್ಕದ್ದು ಅಂತ ಸಪರೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನ್ ರಾಜನೇ ಇರ್ಬೋದು, ಬಟ್ ನನಗೊಬ್ಬ ಇದಾನ್ ರಾಜಾದಿರಾಜ, ದೇವರಾಜ ಅಲ್ವಾ, ಎಲ್ಲರಿಗಿಂತ ಮೇಲೊಬ್ಬ ಇದ್ದಾನೆ ಅನ್ನೋ ಎಲ್ಲೋ 1% ಈಗ ಒಂದು ಚೂರು ಅಂತರ್ಚಕ್ಷು ತೆಕ್ಕೋತಾ ಇದೆ. ಆ 1% ತೆಗಿಯೋದು ತುಂಬಾ ಕಷ್ಟ. ಅದು ಬಂದ್ಬಿಟ್ರೆ ಮುಂದಕ್ಕೆ ತಾನಾಗಿ ಆ ಬಾಗಿಲು ತೆಕ್ಕೊಂಡ್ಬಿಡುತ್ತೆ. ಆದ್ರೆ ಆ ಮುಂಚೆ ಆ ಬಾಗಿಲನ್ನ ತೆಗೋದು ಭಾರಿ ಕಷ್ಟ.
ಅಲ್ವಾ? ತುಂಬಾ ಕಷ್ಟ ಅದು. ಅದು ಫಸ್ಟ್ ತೆಗಿಬೇಕಷ್ಟೇನೆ. ಅದೊಂಚೂರು ಹಿಂಗ್ ಓಪನ್ ಆಗೋದ್ರೆ ತಾನಾಗೆ ತನ್ನ ಸೋರ್ಸ್‌ನ ಹುಡುಕ್ಕೊಡುತ್ತೆ. 2ನೇ ಪಾಯಿಂಟು 2ನೇ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಯಾರು ಯಾರಿಗೆ ರಾಜ? ಯಾರು ಯಾರಿಗೆ ಪ್ರಜೆ? ಯಾರು ಯಾರಿಗೆ ರಾಜ? ಯಾರು ಯಾರಿಗೆ ಪ್ರಜೆ? ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳಿ. ಯಾರು ಯಾರಿಗೆ ರಾಜ? ಕ್ವೆಶ್ಚನ್ ಮಾರ್ಕ್. ಯಾರು ಯಾರಿಗೆ ಪ್ರಜೆ? ರಾಜ ನಾನು, ನನ್ನ ಆಜ್ಞೆಯನ್ನು ನೀ ಪಾಲಿಸತಕ್ಕದ್ದು ಅಂತ ಇದೆಯಲ್ಲ ರಾಜನ್ನೇ. ಯಾರು ಯಾರಿಗೆ ರಾಜ? ಆತ್ಮದಲ್ಲಿ ಯಾರು ಭಕ್ತರು ಯಾರು ಅಭಕ್ತರು ಅನ್ನೋದಿದ್ಯಾ? ಇದೆಯಾ? ಭಕ್ತಿ ಮಾಡದವನ್ಗೂ ಅದೇ ಆಕಾಶ ಭೂಮಿನೇ, ಭಕ್ತಿ ಮಾಡದೇ ಇರೋನ್ಗೂ ಅದೇ ಆಕಾಶ ಭೂಮಿನೇ. ನೀವು ಮೋಕ್ಷ ದ್ವಾರಕ್ಕೆ ಹೋಗಿ ಹೊಕ್ಕದಾಗ ಇದು ರೇಖಾಳ ಮೋಕ್ಷ, ಇದು ಕನಕಾಳ ಮೋಕ್ಷ, ಇದು ಕಸ್ತೂರಿ ಬಾವಿ ಮೋಕ್ಷ, ಇದು ಯಶೋಧ ಮಾಮಿ ಮೋಕ್ಷ ಅಂತ ಪರಮಾತ್ಮ ಎಣಿಸ್ತಾನ? ಬರೀ ಆತ್ಮ. ಆತ್ಮಗಳಿರ ಬಂದ್ರ ಇವತ್ತು ದಿನ ಆದ್ರೂ ನನ್ ಕಡೆ ಬಂದು ತಿರುಗ್ ನೋಡಿದ್ರ? ಇಷ್ಟು ದಿನ ಬರಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಈ ಜನ್ಮದಲ್ಲಾದ್ರೂ ನೀವು ನನ್ನ ತಿರುವಡಿಯಲ್ಲಿ ಬಂದು ಆಶ್ರಯಿಸಿದೀರಾ ಅಂತ ಪರಮಾತ್ಮನ ಮುಖೋಲ್ಲಾಸಕ್ಕೆ ನಾವೆಲ್ಲ ಪಾತ್ರರಾಗ್ತೀವಿ ಹೊರತು ಅವನಿಗೆ ಅಭೇದ್ಯ ತತ್ವವೇ ಯಾವಾಗ್ಲೂ ಅವನಲ್ಲಿ ನೆಲೆನಾಟಿದೆ. ಅದಕ್ಕೆ ಇವನು ಕೇಳ್ತಾನೆ ರಹುಗಣನಿಗೆ, ಯಾರಿಗೆ ಯಾರು ರಾಜ, ಯಾರಿಗೆ ಯಾರು ಪ್ರಜೆ? ಪ್ರಜಾಪ್ರಭುತ್ವ ಅನ್ನೋದು ಸಹಜ. ಲೌಕಿಕದಲ್ಲಿ ಒಬ್ಬ ರಾಜ ಅಂತ ನೇಮಕ ಮಾಡಿರ್ತೀವಿ, ಅವರನ್ನೇ ಎಲ್ಲಾರು ಆಶ್ರಯಿಸ್ತೀವಿ, ನಂಬ್ತೀವಿ. ಏನೋ ಸೊಸೈಟಿ ಬೆನಿಫಿಟ್ಗೋಸ್ಕರ ಒಂದಿಷ್ಟು ಏನನ್ನೋ ಮಾಡ್ತಾರೆ ಅವರು ಅಂತ ನಂಬಿತೀವಿ. ಅದೇ ಅಲ್ವಾ ಈ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ. ಅಲ್ಲಿ ಒಬ್ಬ ಯಾರನ್ನೋ ನೇಮಕ ಮಾಡಲ್ಪಟ್ಟಿದೀವಿ, ಅವ್ರ ರಾಜ ರಾಜ ಅನ್ನಿಸ್ಕೋತಾರೆ. ಆದ್ರೆ ನಿಜವಾದ ರಾಜ ಯಾರು? ಇವತ್ತಿನ ದಿನ ತಿರುವಾಂಕೂರ್ ಪ್ಯಾಲೇಸ್, ತಿರುವಿದಾಂಕುರಂ, ಅಲ್ಲಿ ಎಲ್ಲರೂ ಪದ್ಮನಾಭ ದಾಸ, ನಮಗೆಲ್ಲ ರಾಜಾದಿರಾಜನಾದವನು ಪದ್ಮನಾಭ ಅಂತ ಹೇಳ್ತಾರೆ. ಅದೇ ನಮ್ಮ ಮೈಸೂರಲ್ಲಿ ಒಡೆಯರ್ ಸಂಸ್ಥಾನದಲ್ಲಿ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿನೇ ಸಾಕ್ಷಾತ್ ಪ್ರತ್ಯಕ್ಷ ರಾಣಿ. ಇನ್ನು ನಮಗ್ ಮೇಲಿನ ರಾಣಿ ಅಂತನೋರು ಇಲ್ಲ, ಆಕೆನೇ ರಾಜ ಆಕೆನೇ ರಾಣಿ ಅಂತ ಒಡೆಯರ್ ಸಂಸ್ಥಾನ ಹೇಳುತ್ತೆ. ಅದೇ ರೀತಿ ನೀವು ಉತ್ಕಲ ಕಳಿಂಗ ರಾಜ್ಯಕ್ಕೆ ಹೋದ್ರೆ ಗಜಪತಿ ಮಹಾರಾಜ್ ಅಂತ ಹೇಳ್ತಾರಲ್ವಾ. ಇವತ್ತಿಗೂ ರಥಯಾತ್ರೆಯಲ್ಲಿ ಬಂದು ಅವರು ಮಹಾರಾಜನಾದ್ರೂ ಗುಡಿಸ್ತಾರೆ ರಥವನ್ನ. ಆ ಒಂದು ಪ್ರಕ್ರಿಯೆ ತೋರಿಸ್ತಾರೆ. ಅಹಂಕಾರ ಮುರಿಯೋ ಪ್ರಕ್ರಿಯೆ ಅದು. ಆಯ್ತಾ? ಅರಸನಾದರೂ ಆಳಾಗುವೆ ಅಂತ. ಆಳಾಗಿ ಬಾಳಿದವನು ಅರಸನಾಗಿ ಆಳುವ ಅಂತ ಮಾತಿದೆ ಅಲ್ವಾ? ಆಳಾಗಕ್ಕಾಗ್ಲಿಲ್ಲ ಅಂದ್ರೆ ಅರಸ ಆದ್ರೂ ಪ್ರಯೋಜನವಿಲ್ಲ. ಆಳಾಗಿ ದುಡದವನು ಅರಸನಾಗಿ ಬಾಳುವ. ನಿಮ್ ಮನೆಗೀಗ ನಾನು 2 ಸರ್ವೆಂಟ್ನ ಬಿಡ್ತೀನಿ, 2-3 ಜನನೋ ಕೊಡ್ತೀನಿ ಸರ್ವೆಂಟ್ನ, ಯಶೋಧ ಮಾಮಿ. ಅವ್ರ ಹತ್ರ ಕೆಲ್ಸ ಮಾಡಿಸ್ಕೋತೀರಾ? 30 ಜನ ಬಂದ್ರು ಕೆಲ್ಸ ಮಾಡಿಸ್ಕೊಳ್ಳೋ ಸಾಮರ್ಥ್ಯ ನಿಮಗಿದೆ. ಯಾಕೆ ಹೇಳಿ? ನಿಮ್ಮ ಮನೆ ಕೆಲ್ಸ ಏನು ಅಂತ ನಿಮಗ್ ಗೊತ್ತಿದ್ರೆ ಸರಿಯಾಗಿ ಇನ್ಸ್ಟ್ರಕ್ಟ್ ಮಾಡಿ ಸರಿಯಾಗಿ ಮಾಡಿಸ್ಕೋತೀರಾ ಕೆಲ್ಸನ. ಕರೆಕ್ಟಾ? ನಿಮಗೆ ಏನು ಮಾಡಕ್ ಗೊತ್ತಿಲ್ಲ ಅಂದ್ರೆ ಏನ್ ಇನ್ಸ್ಟ್ರಕ್ಟ್ ಮಾಡ್ತೀರಾ? ಅವಳು ಆಡಿದ್ದೆ ಆಟ, ಅವಳೇ ನಿಮ್ ಮನೆಗ್ ಓನರ್ ಆಗ್ತಾಳೆ. ಯಾರು? ಬಂದಿರೋ ಕೆಲ್ಸದವಳು. ಅದ್ರ ಬದ್ರ ಏನೋ ಮಾಡ್ಬಿಟ್ಟು ನಾವೆಲ್ಲ ಇಷ್ಟು ಸ್ಟ್ರಿಕ್ಟ್ ಆಗಿದ್ದೆ, ಅವ್ರು ಮಾಡೋದು ಆ ಚಂದ, ಅದು ಬಿಟ್ಟಾಕಿ ಅಲ್ವಾ? ಏನೋ ಕಣ್ಣು ಮುಂದೆ ಇದ್ದಾಗ ಒಂದು, ಕಣ್ಣು ಹಿಂದೆ ಇದ್ದಾಗ ಒಂದು. ಕೆಲ್ಸದವರುಗಳು ಅದೇ ತಾನೇ ಆಟ ಆಡೋದು. ಏನೋ ಒಂದ್ ಮಾಡ್ಕೊಂಡು ಹೋಗುತ್ತವ ಅಷ್ಟೇನೆ. ಇನ್ನೇನಾದ್ರೂ ನಿಮ್ ಕೆಲ್ಸಾನೇ ಗೊತ್ತಿಲ್ಲ ಅಂದ್ರೆ ಅವುಗಳು ಮಾಡಿದ್ದೆ ಕೆಲ್ಸ ಅಲ್ಲಿ. ಕರೆಕ್ಟಾ? ಒಪ್ಕೋತೀರಾ? ಅಡಿಗೆಯವ್ರನ್ನ ಇಟ್ಕೊಂಡು ಅಡಿಗೆ ಮಾಡ್ಸೋದಕ್ಕೂ ಫಸ್ಟ್ ನಿಮಗ್ ಅಡಿಗೆ ಗೊತ್ತಿರ್ಬೇಕು. ಅದು ಏನೋ ಮಾಡಿ ಹಾಕತ್ತೆ ಎಡಗೈ ಬಲಗೈ ಅದನ್ನೇ ನಾನು ರಂಜಿಸಿ ತಿಂತೀನಿ ಅಂದ್ರೆ ಅವ್ರದೇ ಆಟ ಅಲ್ವಾ? ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಹಾಕಕ್ಕೆ ಬರಲ್ಲ ಆದ್ರೆ ಹೇಳ್ಕೊಡ್ಬೇಕು. ಹೇಳ್ಕೊಡಕ್ ನಿಮಗ್ ಬಂದಿರ್ಬೇಕು ಫಸ್ಟು. ಬಂದಿರುತ್ತಾ? ಎಷ್ಟೋ ಜನರ ಮನೇಲಿ ಅತ್ತೆಗೆ ಪಾಪ ಅಡಿಗೆ ಬಂದಿರಲ್ಲ, ಇನ್ ಸೊಸೆಗೆ ಏನ್ ಹೇಳ್ಕೊಡೋದು? ಅದಕ್ಕೆ ಅತ್ತೆ ಆದವ್ರು ಬಾಯಿ ಮುಚ್ಕೊಂಡ್ ಬಿಡ್ತಾರೆ. ಅಯ್ಯೋ ಅವಳು ಮಾಡೋ ಅಷ್ಟು ನಾನ್ ಮಾಡಲ್ಲ, ಏನೋ ಮಾಡ್ಕೊಂಡ್ ಹೋಗ್ಲಿ ನಡಿ ಅಂತ. ಒಪ್ಕೋತೀರಾ? ಇನ್ ಕೆಲವ್ರ ಮನೇಲಿ ಏನಕ್ ಘರ್ಷಣೆ ಹೇಳಿ? ತುಂಬಾ ಶಿಸ್ತಾಗಿ ಅಚ್ಚುಕಟ್ಟಾಗಿ ಅತ್ತೆಂದ್ರು ಅಡ್ಗೆಯನ್ನ ಮಾಡ್ತಾ ಇರ್ತಾರೆ. ಸೊಸೆಯರು ಬಂದು ಅದ್ರ ಬದ್ರ ಮಾಡೋದು ಹಿಡಿಸಲ್ಲ ಅವ್ರಿಗೆ ಅಲ್ವಾ? ನೋಡಮ್ಮ, ನೀನೇ ಮಾಡ್ಬೇಕು ನಾಳೆ.
ಎಷ್ಟ್ ದಿನ ಆದ್ರೂ ನನಗ್ ವಯಸ್ಸಾಗದೆ ಇರಲ್ಲ. ಯು ಹ್ಯಾವ್ ಟು ಟೇಕ್ ಅನ್ ಇನಿಷಿಯೇಟಿವ್. ಈಗ ನಮ್ಮತ್ತೆ ಇದಾರ ನಂಗೆ ಹೇಳ್ಕೊಡಕ್ಕೆ? ನಾ ಮಾಡ್ತಾ ಇಲ್ವಾ? ನಾಳೆ ದಿನ ನಾನ್ ಇಲ್ದೇ ಇರೋವಾಗ ನೀನೇ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಸಾಮ್ಯವಾಗಿ, ಸಮಾಧಾನವಾಗಿ, ಈ ತರ ಮಾಡು, ಈ ತರ ಮಾಡು ಅಂತ. ಇಲ್ಲ ಇಲ್ಲ, ನಾ ಹೇಳಿದ್ದೆ ನನಗೆ, ನಾನು ಏನ್ ಮಾಡ್ತೀನೋ ಅದೇ ಅಡಿಗೆ, ನೀವ್ ಹೇಳೋದೆಲ್ಲ ಅಡಿಗೆನೇ ಇಲ್ಲ ಅಂದ್ರೆ ಏನೋ ಮಾಡ್ಕೊಂಡ್ ಹೋಗು ಕಚ್ಕೋ, ನಿನ್ ಅಡಿಗೆ ನೀನೇ ತಿನ್ಕೊಂತ ಬಿಡ್ತೀರ ಅಲ್ವಾ? ನೀನ್ ಹಣೆ ಬರಹ ಆ ತರಾನೇ ನೀನು ಬೆಳಿಬೇಕು ಅಂತ ಇದ್ರೆ ಬೆಳ್ಕೊ ಹೋಗು. ಹಿಂದಿನವ್ರು ಮಾಡಿರೋದೆಲ್ಲ ಎವ್ರಿಥಿಂಗ್ ಇಸ್ ಸೋ ಸಿಸ್ಟಮಟೈಸ್ಡ್, ಎವ್ರಿಬಡಿ ಇಸ್ ಅ ಸೈಂಟಿಸ್ಟ್. ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟಾ? ಕರೆಕ್ಟಾ? ಪ್ರತಿ ಒಂದು ಅದರದೇ ಆದ ಚಾಕುಚಕ್ಯತೆಯಲ್ಲಿ ಹಿಂದಿನವರು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ ಅಂದ್ರೆ ಅದನ್ನ ನಾವು ಅನುಭವಿಸ್ತೀವಿ. ಅದನ್ನೇ ಇಲ್ಲಿ 2ನೇ ಪಾಯಿಂಟ್ ಅಲ್ಲಿ, ಯಾರಿಗೆ ಯಾರು ರಾಜ, ಯಾರಿಗೆ ಯಾರು ಪ್ರಜಾ? ನೀನು ರಾಜ ಅನ್ನಿಸ್ಕೊಂಡಿದ್ರೆ ಹಿಂದೆ ಅಲ್ಲ ಮುಂದೆ ಅಲ್ಲ, ಇವಾಗ ಪ್ರೆಸೆಂಟ್ ಅಲ್ಲಿ ರಾಜ ಆಗಿದೀಯಾ ರಾಜನ್ನೇ. ನಿನ್ನೆವರೆಗೂ ರಾಜನಾಗಿದ್ದೀಯಾ? ನಿನ್ ಹೆಸರು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ. ನಾಳೆವರೆಗೂ ರಾಜನಾಗಿರ್ತೀಯಾ? ನೆಕ್ಸ್ಟ್ ಕ್ಷಣ ಏನು ಅಂತ ನಮಗ್ ಗೊತ್ತಿಲ್ಲ. ಯಮಕಿಂಕರರು ರಾಜಭಟರು ಬಂದು ಎಳ್ಕೊಂಡ್ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ನೀನ್ ರಾಜ ಆಗ್ತೀಯಾ? ಏನಕ್ಕೆ ಒದ್ದಾಡ್ತಾ ಇದೀಯಾ? ನಾನ್ ರಾಜ ಅಂತ ಅಹಂಕಾರದಿಂದ. ಆ ಎಷ್ಟೋ ರಾಜರುಗಳು ಬಂದು ಹೋಗಾಯ್ತು. ರಾಮಕೃಷ್ಣಾದಿಗಳೇ ಇನ್ನು ನಿಂತಿಲ್ಲ. ಅವರು ತಮ್ಮ ಅವತಾರ ಕಾಲಘಟ್ಟವನ್ನ ಪರಿಸಮಾಪ್ತಿ ಮಾಡ್ಕೊಂಡು ಹೋದ್ರು. ಹಂಗಿರ್ಬೇಕಾದ್ರೆ ಯಾರಿಗೆ ಯಾರು ರಾಜ, ಯಾರಿಗೆ ಯಾರು ಪ್ರಜೆ? ನಿನ್ನೆವರೆಗೂ ಈ ಸಿಂಧು ಸವೀರ ಅನ್ನೋ ದ್ವೀಪ ಇದೆ ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮಹೀಪತಿಯಾದವನು ನೀನು ಅಂತ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಗಿದೆ. ಈ ಗೊತ್ತಾಗಿರೋ ಜ್ಞಾನವನ್ನ ಮರೆಸೋದ್ರಲ್ಲಿ ಎಷ್ಟು ನಿಮಿಷ ತಗೋತಾನ್ ಭಗವಂತ ಅಲ್ವಾ? ಎಷ್ಟೋ ರಾಜರುಗಳು ನಾನು ರಾಜ ಅನ್ನೋದನ್ನು ಮರ್ತು ಹೋಗ್ತಾರೆ ತಮ್ಮ ಅಂತ್ಯದಲ್ಲಿ. ಒಪ್ಕೋತೀರಾ? ಎಷ್ಟೋ ಮರವು ಅಂತ ಬಂದ್ರೆ ತಮ್ಮ ಹೆಸರುಗಳನ್ನೇ ಮರ್ತು ಹೋಗ್ತಾರೆ. ತಾವ್ ಏನ್ ಕ್ವಾಲಿಫಿಕೇಶನ್ ಅನ್ನೋದನ್ನೇ ಮರ್ತು ಹೋಗ್ತಾರೆ. ಒಂದು ಬೋರ್ಡ್ ಹಾಕೊಂಡು ಆ ಬೋರ್ಡ್ ಕೆಳಗಡೆ ಒಳ್ಳೆ ಇಲಿ ಬಾರ ತರ ಇಷ್ಟುದ್ದ MBBS, MRPS, MD ಅನ್ಕೊಂಡು ಅಯ್ಯೋ ಹಾಕೋತಾರೆ. ಕೊನೆಗೆ ಒಂದಿನ ಇವ್ರಿಗೆ 100 ವಯಸ್ಸಾಗತ್ತೆ ಅನ್ಕೊಳ್ಳಿ. ಏನ್ ಮಾಡಿದ್ರಿ ನೀವು? ತನ್ನ ಹೆಸರೇ ನೆನಪಿರಲ್ಲ. ತಾನ್ ಹೆತ್ತ ಮಕ್ಕಳು ಮೊದಲನೇವ್ರು ಯಾರು, 2ನೇವ್ರು ಯಾರು, 3ನೇವ್ರು ಯಾರು ನೆನಪಿರಲ್ಲ. ಆ ಕಂಡೀಷನ್ಗೆ ಭಗವಂತ ತರುವಾಗ ಈಗ ಹೇಳಿ, ಯಾರು ನಿಜವಾದ ರಾಜ, ಯಾರು ಯಾರಿಗೆ ಪ್ರಜೆ? ನಾವೆಲ್ಲ ಸಮಕಾಲೀನರು. ನಾವೆಲ್ಲ ಪರಮಾತ್ಮನನ್ನ ಅರಿತುಕೊಳ್ಳಕ್ಕೆ ಅಂತ ಬಂದವರೇ ಹೊರತು ನೀನ್ ಹೆಚ್ಚರ್ತ್ಕೊಂಡ್ಯಾ ನಾನು ಹೆಚ್ಚರ್ತ್ಕೊಂಡ್ಯಾ ಅಂತ ಅರಿಯುವುದರಲ್ಲಿ ಪೋಟಿ ನಮಗೆ ಬೇಕಿಲ್ಲ. ಇದೆಯಾ? ನೀವ್ ಹೆಚ್ಚು ಗಳಿಸಿದ್ರ ನಾ ಹೆಚ್ಚು ಗಳಿಸಿದ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಕಂಪ್ಯಾರಿಸನ್ ಇದೆ. ಫೈನಾನ್ಷಿಯಲ್ ಕಂಡೀಷನ್ ಅಲ್ಲಿ ಇದು ಏನಪ್ಪಾ ಕಂಪ್ಯಾರಿಸನ್ ಇದೆ. ನೀ ಸ್ತ್ರೀಯ ನಾ ಪುರುಷನ ಲಿಂಗ ಭೇದದಲ್ಲಿ ಕಂಪ್ಯಾರಿಸನ್ ಇದೆ. ಭಾಗವತ ಆಧ್ಯಾತ್ಮಿಕ ವಿಚಾರದಲ್ಲಿ ಕಂಪ್ಯಾರಿಸನ್ ಇದೆಯಾ? ಯಾವತ್ತಾದ್ರೂ ನಿಮ್ ಬ್ಯಾಚ್ ಅವರು ಬೇರೆ ಬ್ಯಾಚ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸರ್ ನೀವ್ ಅವ್ರಿಗೆ ಏನ್ ಕಂಪ್ಲೀಟ್ ಮಾಡಿದ್ರಿ ಸರ್ ಸಿಲೆಬಸ್ಸು, ನಾವೆಲ್ಲಿದ್ದೀವಿ ಸರ್ ಅಂತ ಪ್ರಶ್ನೆ ಕೇಳಿದ್ದೀರಾ? ಅವ್ರಿಗೇನಾದ್ರೂ ಬೇರೆ ಬ್ಯಾಚ್ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತಾ ಇದ್ದೀರಾ ಸರ್, ನಮಗೆ ಯಾಕೆ ಸರ್ ನೀವು ತಗೊಳಲ್ಲ ಅಂತ ಸಂಶಯಗಳು ನಿಮ್ಗೆ ಏನಾದ್ರೂ ಬಂದಿದ್ಯಾ? ಯಾಕೆ ಹೇಳಿ? ಸುಮ್ಮನೆ ಮಹಾಸಾಗರದಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಮುತ್ತು ರತ್ನಗಳನ್ನ ನೀವು ಕಲೆಕ್ಟ್ ಮಾಡ್ಕೋತಾ ಇದ್ದೀರಾ. ಪಕ್ಕದಲ್ಲಿರೋನ್ ಎಷ್ಟು ಮುತ್ತು ರತ್ನಗಳನ್ನ ಕಲೆಕ್ಟ್ ಮಾಡ್ಕೊಂಡ, ಶಂಖ ಕಪೆ ಚಿಪ್ಪುಗಳನ್ನ ಕವಡೆಗಳನ್ನ ಕಲೆಕ್ಟ್ ಮಾಡ್ಕೊಂಡ, ಅಥವಾ ಬರೀ ಮರಳಕಣಗಳು ಕಳ್ಳು ಮಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಂಡ, ಏನು ನೋಡಕ್ ಹೋಗಲ್ಲ. ನಿಮ್ಮ ಜರ್ನಿಲಿ ನೀವ್ ಇದೀರಾ. ಒಪ್ಕೋತೀರಾ? ಈಗ ಹೇಳಿ, ಯಾರು ಯಾರಿಗೆ ರಾಜ, ಯಾರು ಯಾರಿಗೆ ಪ್ರಜೆ? ಅಂದ್ರೆ ಇಲ್ಲಿ ನಿಮಗೆ ಒಂದು ಕಂಪ್ಯಾರಿಸನ್ನು, ಆತ್ಮ ದೇಹವನ್ನ ಆಳ್ತಾ ಇದೆಯಾ, ದೇಹ ಆತ್ಮವನ್ನ ಆಳ್ತಾ ಇದೆಯಾ? ರಾಜ ಅಂತ ದೇಹವನ್ನ ಇಟ್ಕೊಳ್ಳಿ, ಆತ್ಮವನ್ನ ಪ್ರಜೆ ಅಂತ ಇಟ್ಕೊಳ್ಳಿ. ಈ ರಾಜನಾದ ದೇಹ ಪ್ರಜೆಯಾದ ಆತ್ಮವನ್ನ ಆಳ್ತಾ ಇದೆಯಾ, ಅಥವಾ ಪ್ರಜೆಯಾದ ಆತ್ಮ ರಾಜನಾದ ದೇಹವನ್ನ ಆಳ್ತಾ ಇದೆಯಾ? ಅಲ್ವಾ? ಯಾವಾಗ ಈ ದೇಹದಲ್ಲಿ ಪ್ರಜೆಯಾದ ಆತ್ಮ ಅಂತ ಇರಲ್ವೋ, ಎಲ್ಲಿಂದ ಇನ್ನು ನಮ್ಮ ಹೆಸರನ್ನು ಕೂಡ ಹೇಳಲ್ಲ ಜನ. ಹೇಳ್ತಾರ? ವಿವೇಕ್ ಅಂತ ಹೇಳ್ತಾರ? ಶವ ಅಂತಾರಷ್ಟೆ. ಕರೆಕ್ಟಾ? ಇರೋ ಸತ್ಯ. ನೀವು ಸಾರ್ ಅದೆಲ್ಲ ಹೇಳ್ಬಿಡಿ. ಇರೋ ಸತ್ಯ
ಇರೋ ಸತ್ಯವೇ ಅದು. ಕರೆಕ್ಟಾ ಇಲ್ವಾ? ಹೆಣಕ್ಕೆ ಹೆಸರಿದ್ಯಾ? ಪ್ರಾಣ ಭಯ ಇದ್ದರೆ ಅದನ್ನ ಹೇಳಕ್ ಹೆದರ್ಕೋತಾರೆ ಸರ್. ಅದೇ ಹೆಣಕ್ಕೆ ಹಂಗೆ ಹೆಸರು ಇಲ್ಲ. ಇದ್ಯಾ ಹೆಣಕ್ಕೆ ಹೆಸರು? ಪ್ರಾಣ ಆ? ಇರೋ ತನಕ ಅವನಿಗೆ ಹೆಸರು ಹೋದ ತಕ್ಷಣ ಬಾಡಿ ಆಗ್ಬಿಡ್ತೀವಿ. ಎಲ್ಲ ಐಡೆಂಟಿಟಿನೂ ಕಳೆದೋಗುತ್ತೆ. ಸೊ ಹೌದು. ರಾಜ ಅನ್ನಿಸ್ಕೊಂಡಿರೋವನ ಐಡೆಂಟಿಟಿ ಎಷ್ಟು ಮಾತ್ರ, ಪ್ರಜೆ ಅನ್ನಿಸ್ಕೊಂಡಿರೋ ಆತ್ಮದ ಐಡೆಂಟಿಟಿ ನೋಡಿ ಎಷ್ಟು ಮಾತ್ರ. ಆ ಪ್ರಜೆ ಒಮ್ಮೆ ಹೊರಗಡೆ ಹೋದ ಅವನು ಅಂದ್ರೆ ಮುಗೀತು ಕತೆ. ಎಲ್ಲಾ ರಾಜರು ಹತಾಶರಾದ್ರು. ಇದು ಗೊತ್ತಿಲ್ಲದೆ ಯಾರಿಗೆ ಯಾರು ರಾಜ, ಯಾರಿಗೆ ಯಾರು ಪ್ರಜೆ. ಓಹೋ, ನನ್ನ ದೇಹಕ್ಕೂ ನನ್ನ ಆತ್ಮಗೂ ಸಂಬಂಧಪಟ್ಟು ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದೇ ಇವನಿಗೆ ಇನ್ನೂ ಅರ್ಥ ಆಗಿಲ್ಲ. ಏನೋ ಪ್ರಶ್ನೆ ಅನ್ಕೊಂಡು ನೆಕ್ಸ್ಟ್ ಬರ್ಕೊಳ್ಳಿ. 3ನೇ ಕಾಲಮಲ್ಲಿ 2ನೇ ಪಾಯಿಂಟ್, ರಾಜಾಜ್ಞೆಯನ್ನು ಪಾಲಿಸದಿದ್ದಲ್ಲಿ ತಕ್ಕ ದಂಡನೆ. ಇನ್ನೂ ಕಣ್ ತೆಗ್ದಿಲ್ಲ. ರಾಜಾಜ್ಞೆಯನ್ನು ಪಾಲಿಸದಿದ್ದಲ್ಲಿ ತಕ್ಕ ದಂಡನೆ. ರಾಜಾಜ್ಞೆಯನ್ನು ಪಾಲಿಸದಿದ್ದಲ್ಲಿ ತಕ್ಕ ದಂಡನೆ ಅಲ್ವಾ? ಇನ್ನು ಫಿಸಿಕಲ್ ಮೆಟಾಫರ್ ಅಲ್ಲೇ ಇರ್ತೀನಿ ಅಂದ್ರೆ ಹೌದು, ದಂಡನೆ ಸಹಜ. ದಂಡನೆ ಅನ್ನೋದೇ ನಮ್ಮ ದೇಹಕ್ಕೆ ಬರುವಂತಹ ರೋಗ ರುಜಿನಗಳು ಅಲ್ವಾ? ಆದ್ರೆ ಆತ್ಮಕ್ಕೆ ಏನಾದ್ರೂ ರೋಗ ಇದೆಯಾ? ಡಿಪ್ರೆಷನ್ ಅಂತಾರೆ, ಆತ್ಮಕ್ಕಿದೆಯಾ? ಡಲ್ನೆಸ್ ಅಂತಾರೆ, ಆತ್ಮಕ್ಕಿದೆಯಾ? ಅಯ್ಯೋ, ನಾನ್ ಭಾರಿ ಖುಷಿಯಾಗಿದ್ದೀನಿ ಇವತ್ತು, ಕಡ್ದು ಕಟ್ಟೆ ಹಾಕ್ತೀನಿ ನೋಡಿ, ಬೆಟ್ಟವನ್ನೇ ಕಡಿಯಕ್ ರೆಡಿ. ಆತ್ಮಕ್ಕಿದೆಯಾ? ಆತ್ಮ ತನ್ನಷ್ಟಕ್ಕೆ ತಾನು ಉದ್ವೇಗ ಅನ್ನೋದೇ ಅದಕ್ಕೆ ಗೊತ್ತಿಲ್ಲ, ಅಥವಾ ಕುಗ್ಗುವುದು ಅನ್ನೋದೇ ಗೊತ್ತಿಲ್ಲ. ಆನಂದ ಸ್ವರೂಪವಾಗಿ ಒಳಗಡೆ ಪರಮಾತ್ಮನನ್ನ ತನ್ನ ಅನುಭವದಲ್ಲಿ ಕೊಳ್ಳೋದೇ ಆತ್ಮ. ಅದ್ ಹೆಂಗ್ ಸರ್ ಹೇಳ್ತೀರಾ? ಸದಾ ಪರಮಾತ್ಮನನ್ನ ಅನುಭವಿಸಿ 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 ಆ ಅನುಭವದಲ್ಲೇ ಆತ್ಮ ಇರುತ್ತೆ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ, ಅದೇ ದೇಹ ಜರ್ಜರವಾಗಿ ಅವಾಗವಾಗ ರೆಸ್ಟ್ ಪೀರಿಯಡ್ ಹೋಗುತ್ತೆ. ಆತ್ಮ ಯಾವಾಗ್ಲೂ ಜಾಗೃತ್ ಸ್ವರೂಪದಲ್ಲೇ ಇರುತ್ತೆ. ಜಾಗೃತ ಅನ್ನೋ ಒಂದೇ ನೆಲೆ ಅದು ಗೊತ್ತಿರೋದು. ಸುಷುಪ್ತಿ ಅಥವಾ ಶಯನ, ನಿದ್ರಾವಸ್ಥಾ ಅಥವಾ ಕನಸಿನ ಅವಸ್ಥೆ ಅದೆಲ್ಲ ಆತ್ಮಕ್ಕಿಲ್ಲ. ಇದೆಯಾ? ಹೇಳಿ. ಇವಾಗ ನೀವೆಲ್ಲ ಎದ್ದಿದ್ದೀರಾ, ಆತ್ಮ ಎದ್ದಿದೆ, ನೀವು ಮಲಗ್ತೀರಾ, ಆತ್ಮನು ಮಲಗುತ್ತೆ ಅಂತ ಇದೆಯಾ ವೇದಾಂತದಲ್ಲಿ? ಇದೆಯಾ? ಎದ್ದಿದ್ದೀರಾ, ಅದು ಎದ್ದಿದೆ ಅಂತ ಇರೋರು ಮಲಗಿದ್ರೆ ಅದು ಮಲಗುತ್ತೆ ಅಂತ ಹಾಕ್ಬೇಕು ತಾನೆ. ಎದ್ದಿರೋದ್ನ ಮಾತ್ರ ಹೇಳ್ತೀರಾ, ಮಲಗೋದ್ನ ಯಾಕೆ ಹೇಳಿಲ್ಲ? ನಾವು ಮಲಗೋದ್ನ ಹೇಳ್ತೀರಾ, ನಿದ್ದೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತೀರಾ, ಆದ್ರೆ ಆತ್ಮ ಮಲಗಿತು ಅಂತ ಯಾಕೆ ಹೇಳಲ್ಲ? ಆತ್ಮ ಮಲಗಕ್ಕೆ ಸಾಧ್ಯವಿಲ್ಲ ಅದು. ಯಾಕಂದ್ರೆ ಸ್ವಯಂ ಬ್ರಹ್ಮತತ್ವದಿಂದ ಬಂದಿರುವಂತಹ ಬ್ರಹ್ಮ ಪದಾರ್ಥ, ಅದಕ್ಕೆ ಮಲಗುವುದು ಅನ್ನೋದು ಗೊತ್ತಿಲ್ಲ. ಅಹಂ 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 ಅಂದ್ರೆ ಅಹಂಕಾರದ ಅಹಂ ಅಲ್ಲ ಇದು. ಇದು ನಾನು ಅನ್ನೋ ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ಹೃದಯದಲ್ಲಿ ಅದ್ ಯಾವಾಗ್ಲೂ ನಾನಿದೀನಿ ನಿನ್ ಜೊತೆ. ಯಾವ್ದನ್ನೋ ಹುಡ್ಕೊಂಡು ಹೋಗ್ತೀಯಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರಾದ್ರೂ ಅಲಿತಾರ? ನಾ ಬೆಣ್ಣೆ ತರ ನಿನ್ ಜೊತೆ ಇದೀನಿ ನೋಡು, ಕೋಮಲವಾಗಿ ನಾನ್ ನಿನ್ ಜೊತೆ ಇದೀನಿ ನೋಡು, ಶುದ್ಧವಾಗಿ. ಬೆಣ್ಣೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಶುದ್ಧವಾಗಿ ನಾನ್ ನಿನ್ ಜೊತೆ ಇದೀನಿ ನೋಡು ಅಂತ ಅದು ಪಾಪ 1000 ಸಲ ಹೇಳ್ತಾನೆ ಇರುತ್ತೆ, ಬೇಜಾರೇ ಇಲ್ಲ ಅದಕ್ಕೆ ಹೇಳಕ್ಕೆ. ಒಂದಿನ ಆದ್ರೂ ನೋಡಿದೀವ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೋತೀವಿ, ಕನ್ನಡಿ ಪ್ರತಿಬಿಂಬದ ತರ ಜಗತ್ತನ್ನ ನಾವು ನೋಡ್ತೀವಿ. ನಿಮ್ಮನ್ನ ನೀವು ಕನ್ನಡಿಯಲ್ಲಿ ಹೆಂಗ್ ವೀಕ್ಷಿಸ್ಕೋತಿರೋ, ಜಗತ್ತು ಅನ್ನೋದು ಒಂದು ಕನ್ನಡಿಯ ಪ್ರತಿಬಿಂಬವೇ ಹೊರತು ಕನ್ನಡಿ ಕೆಳಗ್ ಬಿದ್ರೆ ಛಲ್ಲಂತ ಒಡೆದೋಗುತ್ತೆ ಅನ್ನೋ ಪರಿಜ್ಞಾನ ಮಾತ್ರ ನಮ್ಗೆ ಇನ್ನೂ ಬಂದಿಲ್ಲ. ಕನ್ನಡಿಯನ್ನು ಸೇರ್ಸಕ್ಕಾಗತ್ತಾ ಕನ್ನಡಿನ? ಬಿದ್ರು ಹೋಯ್ತಷ್ಟೇನೆ ಅಲ್ವಾ? ಅಷ್ಟೇನೆ, ಸೇರ್ಸಕ್ಕೆಲ್ಲ ಇದ್ ಸಾಧ್ಯವೇ ಇಲ್ಲ. ಆ ರೀತಿ ನಾವು ಯಾರು ಯಾರಿಗೆ ಪ್ರಜೆ, ಯಾರು ಯಾರಿಗೆ ದಂಡನೆ ಕೊಡೋದು ಇನ್ನೂ ಇವನ ಅರಿವಿಗೆ ಬಂದಿಲ್ವಲ್ಲ. ರಾಜಾಜ್ಞೆಯನ್ನು ಪಾಲಿಸದಿದ್ದಲ್ಲಿ ತಕ್ಕ ದಂಡನೆ. ಯಾವಾಗ ಕೊಡ್ತಾ ಇದೀಯ ದಂಡನೆ? ಎಲ್ಲಿ ಕೊಡ್ತಾ ಇದೀಯ? ಪ್ರಶ್ನಿಸ್ ನೋಡ್ಕೊ.
ನಿನ್ನೆ ಕೊಟ್ಟಿಯಾ, ಇವತ್ತು ಕೊಡ್ತೀಯಾ, ನಾಳೆ ಕೊಡಕ್ ಹೋಗ್ತೀಯಾ? ಕರೆಕ್ಟಾ? ರಾಜ ಅನ್ನೋದೇ ಅಸಲು ಯಾವುದೋ ಒಂದು ಪ್ರಾಂತ್ಯಕ್ಕೆ, ಒಂದು ನಿರ್ದಿಷ್ಟ ಕಾಲಕ್ಕೆ ಸೀಮಿತವಾಗಿರೋದು. ಇನ್ನು ನಿನ್ನ ದಂಡನೆ ಮಾತ್ರ ಆ ಕಾಲಕ್ಕೆ ಸೀಮಿತವಾಗಿರಲ್ವಾ ಏನೋ? ಏನೋ ನೀನು ರಾಜ ಅನ್ನಿಸ್ಕೊಂಡು ನನಗೇನು ಶರೀರಕ್ಕೆ ದಂಡನೆ ಕೊಡ್ತೀಯೇ ಹೊರತು ರಾಜನ್, ನಿನ್ನ ದಂಡನೆ ಯಾವುದಕ್ಕೂ ಪ್ರಯೋಜನವಿಲ್ಲ. ಕಾಲಾತೀತವಾದಂತಹ ಭಗವಂತನ ಅನುಗ್ರಹದ ಮುಂದೆ ಈ ದಂಡನೆ ಎಲ್ಲ ದಂಡನೇನೆ ಅಲ್ಲ. ಪರಮಾತ್ಮ ಯಾವತ್ತಾದ್ರೂ ಯಾರನ್ನಾದ್ರೂ ದಂಡಿಸಿದಾನ? పరమాత్ముడు ఎవరినైనా దండించారా ఇప్పటి వరకు? ಕೊಡಿ ಉತ್ತರನ. ಇಲ್ಲ, ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಅನುಭವಿಸ್ತೇವೆ. ವೆರಿ ಗುಡ್. ಕರ್ಮಕ್ಕನುಸಾರವಾಗಿ ನಾವು ಅನುಭವಿಸಿದೀವಿ ಹೊರತು, ವೆರಿ ಗುಡ್, ಪರಮಾತ್ಮ ದಂಡಿಸಕ್ಕೆ ಸಾಧ್ಯವಿಲ್ಲ. ದಂಡನೆ ತರ ತಾತ್ಕಾಲಿಕವಾಗಿ ನಮ್ಗೆ ಅದು ಅನ್ಸಿದ್ರುವೆ ನಿಜ ಏನು? ಕರ್ಮಕ್ಕನುಸಾರವಾಗಿ ಅನುಭವಿಸಿ ಇನ್ನು ಎತ್ತರದ ಸ್ಟೇಜ್ಗೆ ನಾವು ಹೋಗಿದೀವಿ ಹೊರತು ಅದು ದಂಡನೆ ಅಲ್ಲ. ಏನೋ ಒಂದು ಕಷ್ಟ ಬಂತು ಮನೆಯಲ್ಲಿ, ದೈಹಿಕವಾದ ಕಷ್ಟನೇ ಅಂತ ಅಲ್ಲ, ಯಾವ್ದೋ ಮಾನಸಿಕ ಒತ್ತಡ, ಏನೋ ಯಾರೋ ಅಂದ್ಬಿಟ್ರು ನಿಮ್ಮನ್ನ, ಮನೆಯಲ್ಲಿ ಏನೋ ಒಂದು ಕಿರುಕುಳ, ಯಾವ್ದೋ ಒಂದು ಕಷ್ಟ, ಫಾರ್ ದ ಬೆಟರ್ ಬೆನಿಫಿಟ್, ನಾಟ್ ಫಾರ್ ದ ಇದು ಲೋವರ್ ಬೆನಿಫಿಟ್ಸ್ ಅಲ್ವಾ? ಇನ್ನು ನಿಮ್ಮನ್ನ ನೀವು ಶೋಷಣೆ ಮಾಡ್ಕೊಂಡು ಪರವಾಗಿಲ್ಲ ಬಿಡು ಅಂದ್ರ, ಪರವಾಗಿಲ್ಲ, ಈಗ ನನಗೆ ಮನಸ್ಥಿತಿ ಅವ್ರು ಅಂದಿದ್ದಕ್ಕೆ ಮತ್ತೆ ಏಟಿ ಪೋಟಿ ಅಂತ ಅವ್ರ ಎದುರುಗಡೆ ನಿಂತ್ಕೊಂಡು ಜಮಾಯಿಸಿ ನಾನು ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ಕೊಂಡು ಹೋಗ್ಲಿ, ಅದವ್ರಿಗೆ ಗೊತ್ತಿರೋ ಸಂಸ್ಕಾರ, ಪರವಾಗಿಲ್ಲ ಬಿಡು ಅಂತ ಬಿಟ್ಕೊಟ್ ನೋಡಿ. ಅವಾಗ ಗೊತ್ತಾಗುತ್ತೆ, ಓಹೋ, ಅವರವರ ಕರ್ಮಾನುಸಾರಕ್ಕಾಗಿ ಅವರವರು ಆ ಕರ್ಮವನ್ನ ಕಳ್ಕೊಳಕ್ಕೆ ಬಂದಿದ್ದಾರೆ ಹೊರತು ಪರಮಾತ್ಮ ವಿಲ್ ಆಲ್ವೇಸ್ ಗಿವ್ ಯು ದಿ ಬೆಸ್ಟ್, ದಿ ಮೋಸ್ಟ್ ಬೆಸ್ಟ್. ನೀವಿರೋ ತರದಿಂದ, ಇರೋ ಸ್ಥರದಿಂದ ಇನ್ನು ಮೇಲ್ ಎತ್ತರಕ್ಕೆ ಅವನು ನಿಮ್ಮನ್ನ ಬಿಡ್ತಾನೆ ಹೊರತು ಅವನು ಏನಾದ್ರೂ ನಮ್ಮನ್ನ ದಂಡನೆ ಮಾಡಿದ್ರೆ ಅದು ಇಂಡೀಡ್ ಅವನಿಗೆ ದಂಡನೆ. ಕರೆಕ್ಟಾ? ಈ ಆತ್ಮಗಳೆಲ್ಲ ಅವನ ಕಡೆ ತಿರುಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ನಮ್ಮನ್ನ ತಗೊಂಡು ಹೋಗಿ ಮತ್ತೆ ಯಾವ್ದೋ ಯೋನಿ, ಯಾವ್ದೋ ಗರ್ಭದಲ್ಲಿ ಹಾಕಿದ್ರೆ ಅದು ಯಾರಿಗ್ ದಂಡನೆ? ಅದು ಅವನಿಗೆ ದಂಡನೆ, ನಮಗಲ್ಲ. ಅಯ್ಯೋ, ಇನ್ನೂ ಈ ಆತ್ಮಗಳು ರಿಫೈನ್ಮೆಂಟ್ ಬಂದಿಲ್ವಲ್ಲ, ಇನ್ನು ಆ ಒಂದು ವಿವೇಕ ಜ್ಞಾನ ಅನ್ನೋದು ವಿಕಸನವಾಗಿಲ್ವಲ್ಲ, ಇನ್ನು ಯಾವಾಗ ಇವರಿಗೆ ನಾನಿದೀನಿ ಒಬ್ಬ ಅಂತ ರಿಯಲೈಸ್ ಆಗೋದು ಅಂತ ಪಶ್ಚಾತ್ತಾಪ ಪಡ್ತಾನೆ ಹೊರತು ದಂಡನೆ ಅವನಿಂದ ಕೊಡಕ್ಕೆ ಸಾಧ್ಯವಿಲ್ಲ. ತಾಯಿ ನಿಷ್ಠೂರವಾಗಿ ಒಂದು 4 ಮಾತು ಮಕ್ಕಳನ್ನ ಬೈಯೋದು ಆ ದಂಡನಾತ್ಮಕವಾಗಿದ್ರು ಅದು ಅವಳಗ್ ಶೋಷಣೆ, ಅವಳಗ್ ದಂಡನೆ. ನಿಮ್ಮ ಮಗುನ ಹೊಡೆದು ನೀವು ಆನಂದವಾಗಿರ್ತೀರಾ ಅಡ್ಡಾಳ್ ಮಾಮಿ? ರೇಖಾ ಅವರೇ, ನಿಮ್ಮ ಮಗನ್ನ 4 ಹೊಡೆದು ಈಗ ಹೊಡೆದ್ರೆ ನಿಮ್ಗೆ ಕೈ ನೋವು ಬರುತ್ತೆ, ಅದು ಬೇರೆ ವಿಚಾರ. ಈಗ ಅದೆಲ್ಲ ವಯಸ್ಸು ಮೀರಾಯ್ತು. ಈಗಿನ ಮಕ್ಕಳನ್ನಂತೂ ಎಷ್ಟು ಮುದ್ದು ಮಾಡಿ ಹಾಳು ಮಾಡ್ತಾರೆ ಅಂದ್ರೆ ಡೆಲಿಕೇಟ್ ಪೇರೆಂಟಿಂಗ್ ಅಂತೆ. ಅದೇನ್ ಡೆಲಿಕೇಟ್ ಪೇರೆಂಟಿಂಗು ಭಗವಂತಾನೇ ಬಲ್ಲ. ಯಾರು ಅದನ್ನೆಲ್ಲ ಹೊಸದಾಗಿ ಕಂಡಿಡಿದ್ರು. ನಾನ್ ಮದ್ವೆ ಆದ್ಮೇಲೂ ನಮ್ಮಮ್ಮನ ಕೈಲಿ ಕೊಡಿಸ್ಕೊಂಡಿದೀನಿ, ನನ್ನ ಹೆಂಡತಿ ಮುಂದೆನೆ, ಗೊತ್ತಾ? ನಾನ್ ಹೇಳ್ಕೊಳಕ್ಕೆ ನಾಚಿಕೆನೂ ಇಲ್ಲ ನನಗೆ, ಯಾಕಂದ್ರೆ ಆತರ ಒಬ್ರು ಕೇರಿಂಗ್ ಇದಾರೆ. ನಾ ಅನಾಥ ಅಲ್ಲ, ಯಾವ್ದು ತಬ್ಬಲಿ ಅಲ್ಲ, ಅದನ್ನ ಹೇಳ್ಕೊಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅದರಿಂದಾನೇ ಪ್ರೂವ್ ಆಗೋದು ಸದ್ಯ ನಮಗೊಬ್ರು ಕೇರ್ ಮಾಡೋರು ಇದಾರೆ, ನಾ ತಬ್ಬಲಿ ಅಲ್ಲ ಅಂತ. ರೈಟ್ ಫ್ರಂಟ್ ಆಫ್ ಮೈ ವೈಫ್ ಶಿ ಹ್ಯಾಸ್ ಬೆಟ್ ಮೀ ಮೆನಿ ಟೈಮ್ಸ್. ನನ್ನ ಹೆಂಡತಿಗೂ ಬೀಳುತ್ತೆ ಅತಿ ಆಡಿದ್ರೆ. ಮಗನ್ ತರಾನೇ ಹೇಳ್ತೀನಿ ನೋಡೋದ್ರಿಂದ ಅವಳು ಏನ್ ಕಮ್ಮಿ ಇಲ್ಲ. ನೀನ್ ಪ್ರೀತಿ ಹೆಂಗ್ ಮಾಡ್ತೀನೋ ಬೀಳೋವಾಗ ನಿನಗೂ 2 ಬೀಳುತ್ತೆ ಲಾತ ಅಂತ ನಮ್ಮಮ್ಮ. ಅದು ಇರ್ಬೇಕು ಅಲ್ವಾ? ಇಲ್ಲಿ ದಂಡನೆ ಅಲ್ಲ, ಇದು ಪೋಷಣೆ. ಶೋಷಿಸಿ ನಮ್ಮನ್ನ ಪೋಷಿಸುವುದು. ಎತ್ತರಕ್ಕೆ ನಾವು ಬೆಳಿತೀವಿ ಹೊರತು ಅದರಿಂದ ಕುಗ್ಗಲ್ಲ. ಹಂಗಾಗಿ ರಾಜನ್ ಯಾರಿಗ್ ದಂಡನೆ? ನನ್ನ ಆತ್ಮಕ್ ಕೊಡ್ತಾ ಇದೀಯಾ, ನನ್ನ ದೇಹಕ್ಕೆ ಕೊಡ್ತಾ ಇದೀಯಾ ದಂಡನೆಯನ್ನ? ಪ್ರಶ್ನಿಸ್ಕೊಂಡ್ ನೋಡಿ, ಉತ್ತರ ಸಿಗುತ್ತಾ? 4 ಚಡಿ ಏಟು ನೀವು ಹೊಡಿಬೋದು ನನ್ನ ದೇಹಕ್ಕೆ, ಆದ್ರೆ ನನಗೆ ದೇಹ ಪ್ರಜ್ಞೆಯೇ ಇಲ್ಲ, ಆತ್ಮ ವಿಕಸನವೇ ನನ್ನಲ್ಲಿದೆ ಅಂದ್ರೆ ಎಲ್ಲಿ? ಆತ್ಮಕ್ 4 ಚಡಿ ಏಟು ಹೊಡಿ ರಾಜನ್, ನೋಡೋಣ ಆಗುತ್ತಾ ನಿನಗೆ? ಅಲ್ವಾ? ಇದೆಲ್ಲ ನೆಕ್ಸ್ಟ್ ಪ್ರಶ್ನೆಯಲ್ಲಿ
ವ್ಯಂಗ್ಯಾಸ್ಪದವಾಗಿ ಇವನು ಹೇಳೋದನ್ನೇ ಪ್ರಶ್ನೆಯಾಗಿ ಹಾಕ್ತಾನೆ. ನೆಕ್ಸ್ಟ್ ಬರ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ ಒಂದೊಂದು ಪಾಯಿಂಟ್? ನಾನ್ ಸ್ಮಿತಾನ ಅದಕ್ಕೆ ಟೇಬಲ್ ಕಳ್ಸಕ್ಕೆ ಹೇಳಿದಾಗ ಗ್ರೂಪ್ ಕಳಿಸ್ಬೇಡಿ ಸ್ಮಿತಾ, ಬರ್ಸಿ ಅರ್ಥ ಮಾಡಿಸ್ಬೇಕು. ಪಾಪ ಸುಮ್ನೆ ಟೇಬಲ್ ಇಟ್ಕೊಂಡ್ಬಿಟ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ಅವ್ರ ಬ್ಯಾಚ್ಗೂ ನಾ ಇದನ್ನೇ ಮಾಡಿದ್ದು. ಒಂದೊಂದು ಅರ್ಥ ಆಗ್ಬೇಕು ಪಾಯಿಂಟ್ಗಳು. ಈ ಬರ್ಕೊಂಡಿರೋ ಪಾಯಿಂಟ್ಗಳಲ್ಲಿ ಒಂದು ಅರ್ಥ ಆಗ್ಲಿಲ್ಲ ಅಂದ್ರೂ ಮುಂದಕ್ಕೆ ಹೋಗಕ್ ಆಗಲ್ಲ. ದಯವಿಟ್ಟು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಲ್ಲಿಸ್ಬೇಕು ತಾವುಗಳು. ಸುಮ್ನೆ ಏನೋ ಹೇಳ್ತಾ ಇದಾರೆ ಸಾರು ಪಾಪ ಇನ್ನೊಂದ್ಸಲ ಕೇಳೋದ್ ಬೇಡ ಅಂತ ಅನ್ಕೋಬೇಡಿ. ನೀವು 100 ಸಲ ಕೇಳಿದ್ರು ಐ ಆಮ್ ರೆಡಿ. ಯಾಕಂದ್ರೆ ನೆಕ್ಸ್ಟ್ ಭವಾಟವಿ ವರ್ಣನೆಗೆ ಇದು ತುಂಬಾ ಪೋಷಕವಾಗಿದೆ. ಆ ಭವಾಟವಿ ವರ್ಣನೆಯಲ್ಲೇ ನಿಮ್ಗ್ ಮೋಕ್ಷ ಸಿಗುತ್ತೆ. ಇದ್ರಲ್ಲಿ ಏನ್ ಗೊತ್ತಾ, ವಿಶೇಷವಾಗಿ ಉಪದೇಶ ಮಾಡದವನ್ಗೂ ಮೋಕ್ಷ, ಮಾಡಿಸ್ಕೊಂಡವನಿಗೂ ಮೋಕ್ಷ. ರಹುಗಣನಿಗೂ ಮೋಕ್ಷ, ಜಡಭರತನಿಗೂ ಮೋಕ್ಷ. ನಿಮ್ಮ ದೇಹಕ್ಕೂ ಮೋಕ್ಷ, ನಿಮ್ಮ ಆತ್ಮಕ್ಕೂ ಮೋಕ್ಷ. ರಹುಗಣ ಜಡಭರತ ಇನ್ಯಾರು ಅಲ್ಲ, ನಿಮ್ಮ ದೇಹವೆಂಬ ರಹುಗಣ, ನಿಮ್ಮ ಆತ್ಮವೆಂಬ ಜಡಭರತ. ಇದೆಲ್ಲ ನಿಮಗೆ ಅನ್ವಯ, ಕರೆಕ್ಟಾ? ಅಲ್ಲಿ ಯಾರೋ ಇಬ್ರು ಇದಾರೆ, பொதுவா யாரோ 2 பேர் இருக்கா, அவானாலதா இந்த ஸ்டோரியே இருக்கு ಅಂತ ಅನ್ಕೋಬಾರ್ದು. அந்த பொதுவா 2 பேர் யாரு? நானும் என்னுடைய ஆத்மாவும், அல்லது நானும் என்னுடைய தேகமும், அல்லது என்னுடைய ಆತ್ಮ ನಾ ದೇಹಮು ನಾ ಆತ್ಮಮು, ಆ ತರನೇ ಪರಿಗಣಿಸ್ಬೇಕು. ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಇನ್ ಥರ್ಡ್ ಕಾಲಮ್. ಥರ್ಡ್ ಕಾಲಮ್ ಫೋರ್ತ್ ಕಾಲಮ್? ಫೋರ್ತ್ ಕಾಲಮ್ ಐ ಥಿಂಕ್ ಅಲ್ವಾ? 4ನೇ ಕಾಲಮ್ ಅಲ್ಲಿ ಎಂದು ನೀನು ರಾಜ, ಎಂದು ನೀನು ರಾಜ ಕ್ವೆಶ್ಚನ್ ಮಾರ್ಕ್. ಸೆಕೆಂಡ್ ಪಾಯಿಂಟ್ ಇದು ಇನ್ನುವೆ. ಎಂದು ನೀನು ರಾಜ, ಎಂದು ನಾನು ಪ್ರಜೆ. ಎಂದು ನೀನು ರಾಜ, ಎಂದು ನಾನು ಪ್ರಜೆ. ಇಂದಿಗೋ ಅಂದಿಗೋ, ಇಂದಿಗೋ ಅಂದಿಗೋ ಕ್ವೆಶ್ಚನ್ ಮಾರ್ಕ್. 3 ಕ್ವೆಶ್ಚನ್. ಎಂದು ನೀನು ರಾಜ, ಎಂದು ನಾನು ಪ್ರಜೆ, ಇಂದಿಗೋ ಅಂದಿಗೋ. ನೀನು ರಾಜ ರಾಜಾಜ್ಞೆ ಪಾಲಿಸಿದ್ರೆ ದಡರೆ ವಿಧಿಸ್ತೀನಿ ಅಂತಿದೆಯಲ್ಲ. ಎಂದು ನೀನು ರಾಜ, ಯಾವಾಗ ಹೌದು ನೀ ರಾಜ ಆಗಿದ್ದೆ? ಎಂದು ನಾನು ಪ್ರಜೆ, ಯಾವಾಗ ನಿನಗೆ ಅಡಿಯಾಳಾಗಿದ್ದೆ? ಇಂದಿಗೋ ಅಂದಿಗೋ. ಈ ಆತ್ಮ, ಈಗ ರೇಖಾ ಅನ್ನೋರು ಪ್ರಶ್ನಿಸ್ಕೋತಾರೆ, ಎಂದು ನೀನು ರಾಜ. ದೇಹ, ಈ ರೇಖಾ ಅನ್ನೋ ದೇಹ ಈ ಆತ್ಮಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದೆ, ಹೋಗು, ಯಾವ ಭಾಗವತವೂ ಬೇಡ, ಎಂಥದ್ದು ಬೇಡ, ಅಚ್ಚುಕಟ್ಟಾಗಿ 5ರಿಂದ 7 ಪ್ರಾಣಾಚಾರ ಒಪ್ಸೋ ಬದ್ಲು ಹೋಗಿ ಮಲಕ್ಕೋ, ಹೊದ್ಕೊಂಡು ಅಚ್ಚುಕಟ್ಟಾಗಿ ಮಲಕ್ಕೋ ಹೋಗು ಅಂತ ಇದೆ. ಅಂತ ಇದೆಯಾ ಇಲ್ವಾ ರೇಖಾ ಅವ್ರೆ? ಒಪ್ಕೋಬೇಕು. ನಂಗಂತೂ ಅನ್ಸುತ್ತಪ್ಪ, ಪ್ರತಿ ಕ್ಲಾಸು ಅನ್ಸುತ್ತೆ ನನಗೆ, ಅಯ್ಯೋ ಯಾಕಾದ್ರೂ ದಿನಾ ಕಮಿಟ್ ಆದ್ನೋ ಕ್ಲಾಸಿಗೆ. ಸುಮ್ಮನೆ 1 ವಾರದಲ್ಲಿ 2 ದಿನ ಭಾಗವತ ಇಟ್ಕೊಂಡು ಮಿಕ್ಕಿದ್ 3 ದಿನ ಹಾಯಾಗಿ ಮಲ್ಕೊಂಡಿದ್ರೆ ಒಂದು ಬ್ರೇಕ್ ಆದ್ರೂ ಸಿಕ್ಕಿರೋದು ಅನ್ಸುತ್ತಪ್ಪ. ನಾನಂತೂ ಧೈರ್ಯವಾಗಿ ಹೇಳ್ತೀನಿ ಅದನ್ನ. ಆದ್ರೆ ನಾನ್ ತಗೊಳಲ್ಲ ಬ್ರೇಕು. 1 ದಿನ ತಗೊಂಡ್ರೆ 2ನೇ ದಿನ ಇನ್ನೊಂದ್ ದಿನ ತಗೊಂಡ್ಬಿಡೋಣ ಅಂತ. ವಾರದಲ್ಲಿ 1 ದಿನ ಹೋಗಿ 2 ದಿನ ಆಗುತ್ತೆ, ಆಮೇಲೆ ವಾರ ಪೂರ್ತಿ ಬ್ರೇಕ್ ಆಗೋಗುತ್ತೆ. 1 ದಿನವೂ ಬಿಡ್ಬಾರ್ದು, ಬ್ರೇಕೇ ಇಲ್ಲ. ಹಂಗಿದ್ರೇನೆ ಸದ್ಯ ತಗೊಳಕಾಯ್ತಲ್ಲ ಅಲ್ವಾ? ಅದೇ ದೇಹ ಹೇಳುತ್ತೆ, ಯಾವಾಗ ಹೊಡ್ಕೋತಾನ ಒಳ್ಳೆ 5ರಿಂದ 7, ಅದು ಅಮೃತ ಗಳಿಗೆ, ನಿದ್ದೆಗೆ ಮಾಡ್ಸಿದ ಗಳಿಗೆ ಅದು. ಅದ್ರಲ್ಲಿ ಕುತ್ಕೊಂಡು ಈ ಸಾರು ಏನೋ ಕಿಂದ್ರಿ ಬಾರಿಸ್ತಾ ಇರ್ತಾರೆ, ನಾವು ಕೇಳ್ಕೋಬೇಕಲ್ಲ ಅಂತ. ಅದೇ ಆತ್ಮ, ಅದೇ ರೇಖಾ ದೇಹಕ್ಕೆ ಹೇಳುತ್ತೆ, ನಾಳೆ ಇದೆಯಲ್ಲ ಮಲ್ಕೊಳ್ಳೋದೆ, ನಿನ್ನೆ ಇತ್ತಲ್ಲ ಮಲ್ಕೊಂಡಿದ್ನಲ್ಲ, ಇವತ್ತೊಂದಿನ ಒಂಚೂರು ಎದ್ದು ಕೂತ್ ಬಿಟ್ರಿ ಏನಾಗತ್ತೀಗ? 2 ಅವರ, ಇಡೀ 7 ದಿನದಲ್ಲಿ 2 ಅವರ್ ನಿಮ್ ನಿದ್ದೆಯನ್ನ ಕೊಟ್ಟಿದ್ದೀರಾ, ಪರವಾಗಿಲ್ಲ. ಆ 2 ಅವರು ಎಲ್ಲೋ ಬಂದ್ ಎಲ್ಲೋ ಹೋಗುತ್ತೆ. 1 ದಿನದಲ್ಲಿ 24 ಗಂಟೆ ಕಾಲ, 24 ಗಂಟೆ ಕಾಲನ 7ನಿಂದ ಇದು ಮಾಡಿ ಗುಣಿಸಿ ಮಲ್ಟಿಪ್ಲೈ ಮಾಡಿ ಎಷ್ಟೋ ಅವರ್ಸ್. ಅದು ಎಷ್ಟೋ ಅವರ್ಸ್ ಅಲ್ಲಿ 1 2 ಅವರ್ ಕುತ್ಕೊಳ್ಳೋದು ಏನಿದೆ ಭಾರಿ ಅದ್ರಲ್ಲಿ ಅಂತ. ಈಗ ಈ ಆತ್ಮ ಆ ರೇಖಾ ಅನ್ನೋ ದೇಹಕ್ಕೆ ಆಜ್ಞೆಯನ್ನ ಕೊಡುತ್ತೆ. ಸೊ ಈಗ ಯಾರು ರಾಜ ಯಾರು ಪ್ರಜೆ? ಎಂದಿಗೆ ನೀನು ರಾಜ, ಎಂದಿಗೆ ನಾನು ಪ್ರಜೆ. ಎಲ್ಲಿವರೆಗೂ ಶರೀರದ ಮಾತನ್ನ ಆತ್ಮ ಕೇಳ್ತಾ ಇದೆಯೋ ಅಲ್ಲಿವರೆಗೂ ಶರೀರ ರಾಜ. ಕರೆಕ್ಟಾ?
ನಾಳೆ ಮಲಗ್ತೀನಿ, ನಿನ್ನೆ ಮಲಗದೆ, 2 ದಿನ ಶರೀರ ರಾಜ ಆಗಿದ್ದ. ಇವತ್ ನಾನು ಏನಾದ್ರೂ ಮಲಗಲ್ಲ. ಬುಧವಾರ ನನ್ ಕ್ಲಾಸ್ ಇದು.